ತತ್ಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ಗೀತೆಯ 2ನೆಯ ಅಧ್ಯಾಯದ ಕೊನೆಯ ಅಂಶಗಳನ್ನು ನಾವು ನೋಡಬೇಕಿದ್ದದ್ದು. ಮುಖ್ಯವಾಗಿ ಭಗವಂತ ಅರ್ಜುನನ ಪ್ರಧಾನ ಪ್ರಶ್ನೆ ಇದ್ದದ್ದು ತಮ್ಮವರನ್ನ ಕಳ್ಕೊಂಡ ಮೇಲೆ ಅವರಿಲ್ಲ ಅಂತಾಗುವ ವ್ಯಥೆ ಕಾಡುತ್ತಲ್ವಾ ಅಂದಾಗ ಆತ್ಮನಿತ್ಯತ್ವವಾದವನ್ನ ಬಹಳ ಪ್ರಧಾನವಾದ ವಿಷಯ ಇಟ್ಟುಕೊಂಡ. ಅದರ ಮೇಲೆ ಉಳಿದದ್ದೆಲ್ಲ ಸೇರಿಸ್ಕೊಂಡು ಹೋದ. ಯಾಕಂದ್ರೆ ಆತ್ಮನಿತ್ಯ ಅಂತ ಗೊತ್ತಾದ್ರೆ ಉಳಿದ ಎಷ್ಟೋ ಸಮಸ್ಯೆಗಳು ತಾನಾಗಿ ಪರಿಹಾರ ಆಗತ್ತೆ. ಆತ್ಮ ಯಾಕೆ ನಿತ್ಯ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟದ್ದು ಅದು ಪರಮಾತ್ಮನ ಪ್ರತಿಬಿಂಬ ಅಲ್ಲ. ಪರಮಾತ್ಮನ ಪ್ರತಿಬಿಂಬ ಅಂತಂದ್ರೆ ಪರಮಾತ್ಮ ಎಲ್ಲೂ ಅಲ್ಲಾಡ್ಲಿಕ್ಕಾಗುದಿಲ್ಲ, ಅವನು ಎಲ್ಲಾ ಕಡೆ ಇದ್ದಾನೆ. ಈಗ ನಾವು ಕನ್ನಡಿ ಮುಂದೆ ನಿಂತಾಗ ನಾವು ಕನ್ನಡಿಯಿಂದ ಆಚೆಗೆ ಹೋದ್ರೆ ಅಲ್ಲಿ ಬಿಂಬ ಇಲ್ಲ. ಹಾಗೆ ಪರಮಾತ್ಮ ಎಲ್ಲಿ ಆದ್ರೂ ಆಚೆಗೆ ಹೋದ್ರೆ ಅಂದ್ರೆ ಅವನು ಎಲ್ಲ ಕಡೆ ಹೋದ್ರು ಕೂಡ ಅವನು ಇದ್ದೇ ಇದ್ದಾನೆ. ಅದರಿಂದಾಗಿ ಅವನು ಎಷ್ಟು ದೂರ ಹೋದ್ರೂ ಬಿಂಬ ಬೀಳುತ್ತೆ. ಆದ್ರೆ ಇನ್ನೊಂದು ಸಮಸ್ಯೆ ಇದೆ, ಕನ್ನಡಿ ಒಡೆದು ಹೋದ್ರೆ ಅವಾಗ ಬಿಂಬನು ಒಡೆದು ಹೋಗುತ್ತೆ, ಒಂದೇ ಪ್ರತಿಬಿಂಬನು ಒಡೆದು ಹೋಗುತ್ತೆ. ಹಾಗೆ ಇಲ್ಲೂ ಕೂಡ ಅಕಸ್ಮಾತ್ ಏನಾದ್ರೂ ಅಂತ ತೊಂದರೆ ಆಗತ್ತಾ ಅಂದ್ರೆ ಇಲ್ಲ ಅಂದ್ರು. ಯಾಕೆ ಅಂದ್ರೆ ಈ ಕನ್ನಡಿ ಮತ್ತು ಕನ್ನಡಿಯೊಳಗಿನ ಪ್ರತಿಬಿಂಬ ಎರಡೂ ಜೀವನೆ, ಅದೆರಡು ಬೇರೆ ಅಲ್ಲ. ಎಲ್ಲಿ ಪ್ರತಿಬಿಂಬ ಬೀಳುತ್ತೆ ಮತ್ತು ಯಾವುದು ಪ್ರತಿಬಿಂಬವಾಗಿ ಕಾಣಬೇಕು ಎರಡೂ ಒಂದೇ. ಅಲ್ಲಿ ಎರಡು ಕಂಟೆಂಟ್ ಬೇರೆ. ಎಲ್ಲಿ ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣುವಾಗ ಕನ್ನಡಿ ಬೇರೆ, ಕನ್ನಡಿಯಲ್ಲಿ ಕಾಣುವ ನನ್ನ ಪ್ರತಿಬಿಂಬದ ಮೂಲ ದ್ರವ್ಯ ಬೇರೆ. ಆದ್ರೆ ಅಲ್ಲಿ ಹಾಗಿಲ್ಲ. ಅಲ್ಲಿ ಎರಡೂ ಜೀವನೇ ಕನ್ನಡಿಯ ಸ್ಥಾನದಲ್ಲಿದ್ದಾನೆ, ಜೀವನೇ ಅದರಲ್ಲಿ ಮೂಡುವ ಪ್ರತಿಬಿಂಬವೂ ಆಗಿದ್ದಾನೆ ಅನ್ನೋದನ್ನ ಹೇಳಿದ್ರಿಂದಾಗಿ ಜೀವನಿಗೆ ನಾಶ ಇಲ್ಲ. ಹಾಗಿದ್ರೆ ಪರಮಾತ್ಮನ ಪ್ರತಿಬಿಂಬ ಅಂತಂದ್ಮೇಲೆ ಅವನಷ್ಟು ತಾಕತ್ತು, ಅವನಷ್ಟು ಬೆಳಕು, ಅವನಷ್ಟು ಅರಿವು ಇದೆಲ್ಲ ಯಾಕಿಲ್ಲ ಅಂದ್ರೆ ಅದು ಕನ್ನಡಿಯಲ್ಲಿ ಹೇಗೆ ದೋಷ ಇರುತ್ತೋ ಪಾದರಸ ಕಮ್ಮಿ ಆದಾಗ ಅದರ ಪ್ರತಿಬಿಂಬ ಕಮ್ಮಿ ಆಗುತ್ತೆ. ಸ್ವಲ್ಪ ಅದು ಮೋಲ್ಡ್ ಆಚೀಚೆ ಆಗಿದ್ರೆ ಅಲ್ಲಿ ಚಿಕ್ಕ ವಸ್ತು ದೊಡ್ಡದಾಗಿ ಕಾಣುತ್ತೆ, ದೊಡ್ಡ ವಸ್ತು ಚಿಕ್ಕದಾಗಿ ಕಾಣುತ್ತೆ. ಇದೆಲ್ಲ ಕನ್ನಡಿಯ ಸಮಸ್ಯೆ. ನಾವು ಕರೆಕ್ಟೇ ಇರ್ತೇವೆ, ಆದ್ರೆ ಕನ್ನಡಿಯಲ್ಲಿ ಅದು ಕುಳ್ಳು ತರ ತೋರಿಸ್ತಾ ಇರುತ್ತೆ ಕೆಲವೊಮ್ಮೆ. ಅದು ಕೆಲವು ಈ ಮ್ಯೂಸಿಯಂಗಳಲ್ಲೆಲ್ಲ ನಾವು ಹೀಗೆ ಹೋಗಿ ನಿಂತ್ರೆ ಇಷ್ಟೇ ಚಿಕ್ಕದು ಕಾಣಿಸ್ತೇವೆ. ಅಥವಾ ನಾವು ಗಾಡಿ ಬಿಡುವಾಗ ನಮ್ಮ ಮಿರರ್ ಅಲ್ಲಿ ಹಿಂದೆ ವಸ್ತು ಇಷ್ಟು ಚಿಕ್ಕದು ಕಾಣುತ್ತೆ. ಅವ್ರು ಹೇಳ್ತಾರೆ ನಿಮ್ಮ ಇಲ್ಲಿ ಕಾಣುವ ಮಿರರ್ ನಲ್ಲಿ ಏನು ಪ್ರತಿಬಿಂಬ ಇದೆ ಅದರ ಅಂತರ ನಿಮ್ಗೆ ಕಂಡಷ್ಟು ಅಲ್ಲ, ಅದಕ್ಕಿಂತ ಇನ್ನೂ ಹತ್ರವೇ ಇರುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದು ಕನ್ನಡಿಯಲ್ಲಿರುವುದು ಅಂತರ ಸರಿ ಇದೆ, ಅದ್ರಲ್ಲಿ ಕಾಣೋದು ನಮಗೆ ಇನ್ನು ದೂರದಲ್ಲಿದ್ದಾರೆ ಅನ್ನೋ ತರ ಕಾಣಿಸ್ತಿರುತ್ತೆ. ಹೊಸ ಇಲ್ಲೇ ಇರ್ತಾರೆ ಅವ್ರು. ಹಾಗೆ ನಮ್ಗೆ ಅದು ಯಾಕೆ ದೂರ ಮಾಡ್ತಾರೆ ಅಂದ್ರೆ ಸುತ್ತಲಿನ ಅಷ್ಟು ವಿಷಯಗಳನ್ನ ಅದು ಸಂಗ್ರಹ ಮಾಡ್ಲಿಕ್ಕೆ ಹೋಗುವಾಗ ಮಧ್ಯದ ಡಿಸ್ಟೆನ್ಸ್ ದೂರದ ತರ ಕಾಣುತ್ತೆ. ಈಗ ಕ್ಯಾಮರಾದಲ್ಲೂ ನಾವು ಸೆಟ್ ಮಾಡುವಾಗ ಎಲ್ರು ಬರ್ಬೇಕು ಅಂತ ನಾವು ಅದನ್ನ ಮೈನಸ್ ಅಥವಾ ಅದಕ್ಕಿಂತ 0 ಪಾಯಿಂಟ್ಗೆ ಬಂದಾಗ ಎಲ್ಲ ಕವರ್ ಆಗುತ್ತೆ, ಯಾಕೋ ದೂರದಲ್ಲಿದ್ದಾರೆ ಅನ್ಸುತ್ತೆ. ಅದನ್ನು ಒತ್ತಿ ಮಾಮೂಲಿ ಇಟ್ಟಾಗ ಹತ್ರದಲ್ಲಿ ಕಾಣಿಸ್ದಂಗೆ ಕಾಣಿಸುತ್ತೆ. ಅಂದ್ರೆ ಇದು ಜೀವದಲ್ಲಿರುವ ಸಮಸ್ಯೆಯಿಂದಾಗಿ ಪರಮಾತ್ಮನ ಬಿಂಬದ ಎಲ್ಲಾ ಗುಣಗಳು ಈ ಜೀವನಲ್ಲಿ ಬರುವುದಿಲ್ಲ ಹೊರತು, ಮತ್ತೆ ಜೀವನ ಅಲ್ಲಿ ಹೇಗೆ ಪ್ರತಿಬಿಂಬ ಮತ್ತು ಬಿಂಬ ಎರಡು ಬೇರೆ ಬೇರೆನೆ, ಎರಡು ಒಂದೇ ಅಲ್ವೇ ಅಲ್ಲ. ಇದಕ್ಕೆ ಯಾವತ್ತೂ ಒಂದಾಗುವ ಸಾಧ್ಯತೆಯೂ ಇಲ್ಲ ಅಲ್ಲ. ಅದು ಒಂದೇ ಇರುವುದು, ನಿಮ್ಗೆ ಈಗ ಎರಡು ಕಾಣುದು ಅಂತೆಲ್ಲ ಮತ್ತೆ ಮಾತು ಶುರುವಾಗುತ್ತೆ. ಎಲ್ಲಿ ಹೇಳಿದೆ ಹಾಗೆ ಇರುವ ಒಂದೆರಡಾಗಿ ಕಾಣುತ್ತೆ ಇಲ್ಲ. ಅದು ಅಂಗುಲ್ಯ ಅವಷ್ಟಂಬವಾದಂತ ಚಂದ್ರನನ್ನು ನೋಡಿ ಆಯ್ತು, ನೀವು ಉದಾಹರಣೆ ಹೇಳಿದ್ರಿ. ಇಲ್ಲಿ ಯಾವ ಕಣ್ಣು ಯಾರು ಅವಷ್ಟಂಬ ಮಾಡಿದ್ದು, ಯಾವ ಚಂದ್ರನನ್ನು ನೀವು ಎರಡಾಗಿ ನೋಡ್ತಾ ಇರುವುದು, ಇಲ್ಲಿ ಚಂದ್ರ ಯಾವ್ದು ಎರಡು, ಅದು ಉದಾಹರಣೆಯಲ್ಲಿದೆ. ನಮ್ಗೆ ಅನುಭವಕ್ಕೆ ಬರುವ ಹಾಗೆ ಇಲ್ಲಿ ತನಕ ಆಯ್ತಪ್ಪ, ನೀವು ಅಷ್ಟು ಹೇಳಿದ್ರಿ ಅಂತ ಇಟ್ಕೊಳ್ಳಿ. ಎಲ್ಲ ನಿಮಗೆ ಅರಿವು ಬಂದ ಮೇಲೆ ಕನಸಿನಲ್ಲಿ ಎದ್ದಾಗ ಹೇಗೆ ಅದೆಲ್ಲ ಸುಳ್ಳು ಅಂತ ಅನ್ಸುತ್ತಾ, ಹಾಗೆ ಈ ಪ್ರಪಂಚ ಅಂತ ಅನ್ನೋದು ಅರಿವಿನಿಂದ ಎದ್ದಾಗ ನಿಮಗೆ ಸುಳ್ಳು ಅಂತ ಕಾಣಿಸುತ್ತೆ. ಸರಿ, ಎದ್ದವನು ಯಾರಿದ್ದಾನೆ? ಒಬ್ಬನನ್ನು ನಮಗೆ ಮಾತಾಡಿಸಿ ಅಲ್ಲ, ಎದ್ದವನು ಇದ್ದಾನೆ, ಅವನಿದ್ದಾನೆ. ಸರಿ, ಅವನ ಹತ್ರ ಹೋದ್ವಿ, ಹೋಗಿ ನಿಂತು ಮಾತಾಡ್ತೀವಿ. ಅವ್ನು ನಮ್ಮ ಹತ್ರ ಮಾತಾಡ್ತಿದ್ದಾನೆ. ನೀವು ಯಾರ ಹತ್ರ ಮಾತಾಡುದು? ನಮ್ಮ ಹತ್ರ ಮಾತಾಡು. ನಿಮ್ಗೆ ನಾವಿಲ್ಲ ಅಲ್ಲ, ನಿಮ್ಗೆಲ್ಲ ಒಂದೇ ಅಲ್ವಾ ಜಗತ್ತಲ್ಲಿ, ನೀವು ಯಾರ ಹತ್ರ ಮಾತಾಡುದು? ಇಲ್ಲ, ಅದು ನನಗೆ ಈಗ ಆಗ್ಬೇಕಷ್ಟೇ. ಸರಿ, ನೀವು ಆಗದೆ ಈಗ ಮೊದ್ಲೇ ಒಂದೇ ಅಂತ ಹೆಂಗೆ ಹೇಳಿದ್ದು? ಮಾತಾಡುವಾಗ ಒಂದಕ್ಕೂ ಕನೆಕ್ಷನ್ ಇರ್ಬೇಕಲ್ಲ. ಒಟ್ಟು ಸುಮ್ನೆ ಹೇಳ್ಬೇಕು ಅಂತ ಅದು ಮುಂದೆ ಒಂದು ದಿವಸ ನಿಮಗೆ
ಏನದು ಸ್ಫೋಟ ಆಗ್ಬಿಟ್ಟಾಗ ಒಳಗಿನಿಂದ ಅಜ್ಞಾನ ಎಲ್ಲ ನಾಶ ಆಗಿ ಸಾಕ್ಷಾತ್ಕಾರ ಆದಾಗ ಇದೆಲ್ಲ ಒಂದೇ ಅಂತ ಕಾಣಿಸುತ್ತೆ. ಆಯ್ತಪ್ಪ, ಯಾರಿಗಾದ್ರೂ ಒಬ್ರು ಕಾಣಿಸೋರು ನಮ್ಗೆ ಮಾತಾಡಿಸಿ, ನಮ್ಗೆ ಅವ್ರ ಹತ್ರ ಮಾತಾಡ್ಬೇಕು, ನಮ್ಗೆ ಗೊತ್ತಾಗ, ಯಾಕಂದ್ರೆ ಒಳ್ಳೆ ವಿಷಯ ಅದು. ಆ ಕಾಣುತ್ತೆ ಅಂತ ಅಕಸ್ಮಾತ್ ಅವ್ರಿಗೆ ಅನ್ಸಿದ್ದು ಹೌದಾದ್ರೆ ನಾವು ತಿದ್ಕೋಬೇಕು, ನಾವು ತಿಳ್ಕೊಬೇಕು, ನಾವು ಸರಿ ಮಾಡ್ಕೋಬೇಕು. ಅಂತವ್ರು ಸಿಗಲ್ಲ. ಮತ್ ಸಿಗದೆ ಇಷ್ಟು ಎಲ್ಲರಿಗೂ ಅಷ್ಟು ತಲೆ ಕೆಡಿಸಿ ಇದೇ ಸರಿ ಅಂತ ಹೆಂಗ್ ವಾದ ಮಾಡ್ತೀರಿ? ಎಕ್ಸ್ಪೀರಿಯನ್ಸ್ ಅಲ್ಲದೆ ಇರೋ ವಿಷಯವನ್ನ, ಅನುಭವಕ್ಕೆ ಬಾರದೇ ಇರೋ ವಿಷಯವನ್ನ, ಶಾಸ್ತ್ರಾರ್ಥ ಯುಕ್ತ ಅನುಭವ ಪ್ರಮಾಣಂತ ಉತ್ತಮಂ ಮತಂ, ಇದು ಎಲ್ಲಾ ಕಾಲಕ್ಕೂ ಒಪ್ಪಬೇಕಾದ ಮಾತು. ನಮ್ಮ ಮಾತು ಕಣ್ಣಿಗೆ ಕಾಣುವ ವಿಷಯದಲ್ಲಿ ಸತ್ಯ ಇರುತ್ತೆ. ನಮ್ಮ ಮಾತು ಕಂಡವರ ಮಾತಿನಿಂದ ಅದು ಅನುಭವಕ್ಕೆ ಬರಬೇಕೇ ಹೊರತು ನಾವೇ ಡಿಸೈಡ್ ನನ್ಗೆ ಇಷ್ಟ ಇಲ್ಲ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಜಗತ್ತಲ್ಲಿ ಎಲ್ಲ ನಮ್ಗೆ ಸಮಾನತೆ ಹೇಳ್ಬೇಕು, ಅದಕ್ಕೋಸ್ಕರ ನಾನು ಎಲ್ಲ ದೇವ್ರೆ ಅಂತ ಹೇಳ್ತೇನೆ. ಆಯ್ತಪ್ಪ, ನೀ ಹೇಳ್ಕೊ, ವಸ್ತುಸ್ಥಿತಿ ಏನು ಆಗತ್ತಾ? ಸರಿ. ಇನ್ನೊಂದು ಆಚಾರ್ಯರು ಬಹಳ ಸಿಂಪಲ್ ಪ್ರಶ್ನೆ ಕೊಳ್ಳುವುದೇನು ಅಂದ್ರೆ, ಮಧ್ವಾಚಾರ್ಯರು ಅಜ್ಞಾನ 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 ಅಂದ್ರೆ ಯಾರಿಗೆ ಅಜ್ಞಾನ? ಬ್ರಹ್ಮನಿಗ? ಯಾವನಾದ್ರೂ ಒಬ್ಬ ಹೆಡ್ ನನಗೆ ಅಜ್ಞಾನ ಬರಲಿ, ನಾವು ಸಾಮಾನ್ಯರೇ ಹಾಗೆ ಯೋಚನೆ ಮಾಡಿ ನಂಗೆ ಅಜ್ಞಾನ ಬರಲಿ ಅಂತ ಯಾವನಾದ್ರೂ ಒಬ್ಬ, ಯಾಕಂದ್ರೆ ಅಜ್ಞಾನ ಬಂದಾಗ್ಲೇ ಬ್ರಹ್ಮ ಜೀವ ಆಗ್ತಾನೆ ಅಂತ ಹೇಳುದು. ಬ್ರಹ್ಮನಾದವನು ಯಾವತ್ತಾದ್ರೂ ನನಗೆ ಅಜ್ಞಾನ ಬಂದು ನಾನು ಜೀವ ಆಗ್ಬೇಕು ಅಂತ ಬಯಸುವುದುಂಟ? ಯಾಕೆ ಈ ಒದ್ದಾಟಗಳು, ಈ ಏನೋ ಒಂದು ಬೇಡವಾಗಿ ಯಾವ್ದು ಮರ ಹತ್ತಿ ಇರುವೆ ಬಿಟ್ಟುಕೊಂಡ್ರು ಅಂತ ಮೈ ಎಲ್ಲ ಇರುವೆ ಬಿದ್ದು ಕಚ್ಚಿಸ್ಕೊಂಡು ಹೋದ್ರೆ ಕಚ್ಚುತ್ತೆ ಅಂತ ಗೊತ್ತು, ಅಲ್ಲಿ ಹೋದ್ರೆ ಏನು ಇಲ್ಲ ಅಂತ ಗೊತ್ತುಂಟು. ಆದ್ರೂ ಸುಮ್ನೆ ನಮ್ಮಲ್ಲಿ ತುಳುವಲ್ಲಿ ಕೆತ್ತೆ ಬಾಜಿ ಅಂತಾರೆ, ಅಗತ್ಯ ಇಲ್ಲದಿರೋ ಕೆಲಸವನ್ನು ಮಾಡಿ ಹೋಗಿ ನೋಯಿಸ್ಕೊಳ್ಳುವುದು ಅಂತ. ಅಲ್ಲಿ ಹೋಗುದು ಯಾಕೆ? ಸುಮ್ನೆ ಕಚ್ಚಿಸ್ಕೊಳ್ಳುದು ಯಾಕೆ? ಆಮೇಲೆ ಬಂದು ಅಯ್ಯಯ್ಯೋ ಅಂತ ಬೊಬ್ಬೆ ಹೊಡೆಯುವುದು ಯಾಕೆ? ಆಮೇಲೆ ಅದು ಎಲ್ಲ ಕಿತ್ತು ಒಂದೊಂದೇ ಆದಾಗ ಅದರ ಪರಸ್ಪರ ಕಿತ್ತಾಗ ಅದ್ರ ಕಚ್ಚುದು ಕೂಡ ಅದು ಅಲ್ಲೇ ಇರುತ್ತೆ, ತಲೆ ಮಾತ್ರ ಕಿತ್ತು ಬರುತ್ತೆ ಅಷ್ಟೇ. ಆ ಕಚ್ಚಿದ ಹಲ್ಲು ಅಲ್ಲೇ ಸಿಕ್ಕಾಕೊಳ್ಳುತ್ತೆ. ಆಗ ಪರಮಸುಖಂ 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 ಅಂತ ಹೇಳ್ಕೊಂಡು ಆನಂದ, ಬ್ರಹ್ಮನ ಆನಂದ ಅನುಭವ ಆಗುತ್ತೆ ಅಂತ ಹೇಳ್ಬೇಕು. ಯಾರಿಗ್ ಮೋಸ ಮಾಡುದು ನಾವು? ಎರಡು ತಪ್ಪಾಗತ್ತೆ ಅದರಿಂದ. ಒಂದು, ದೇವರಿಗೆ ಚಿಕ್ಕದಾಗುವುದು ಅಂತ ಹೇಳಿದ್ರೆ ಅವನ ದೊಡ್ಡತನವನ್ನು ಕತ್ತರಿಸಿದ ಹಾಗೆ. ಒಂದು, ನಾವು ದೇವರಾಗುವುದು ಅಂತಂದ್ರೆ ದೇವರ ಗುಣ ನಾವು ಕದ್ದ ಹಾಗೆ. ಎರಡು ದೃಷ್ಟಿಯಿಂದಲೂ ಅಪಾಯವೇ ಅದು. ಎರಡು ಮಾಡಿದ್ರೂ ತಪ್ಪೆ. ನಾನು ದೇವರಾಗುವುದು ಅಂತ ಹೇಳುವುದು ತಪ್ಪೆ, ದೇವರು ನಂತರ ಆಗ್ತಾನೆ ಅಂತ ಹೇಳುವುದು ಕೂಡ ತಪ್ಪೆ. ಯಾಕಂದ್ರೆ ನಂತರ ಆಗುವ ದರ್ದೇನಿದೆ ಅವನಿಗೆ, ಒದ್ದಾಟ ಏನಿದೆ, ಅಗತ್ಯ ಏನಿದೆ? ಪ್ರಾರಬ್ಧವ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋ ಬಿಜಾನಾತಿ ಕರ್ಮ ಭಿರ್ನ ಸಬತೆ. ಅವನಿಗೆ ಪ್ರಾರಬ್ಧ ಇಲ್ಲ. ನಮ್ ಪ್ರಾರಬ್ಧವನ್ ಪಾಪ ಅವನ ತಲೆ ಮೇಲೆ ಯಾಕೆ ಹಾಕ್ಬೇಕು? ಅದರಿಂದಾಗಿ ಅವನಿಗೆ ತ್ರಿಗುಣಗಳ ಸ್ಪರ್ಶ ಇಲ್ಲ, ದೇಹದ ಬಂಧನ ಇಲ್ಲ, ಕರ್ಮಗಳ ಗಂಟಿಲ್ಲ. ಅಂದ್ಮೇಲೆ ಅವನನ್ನ ಜೀವ ಆಗುದು ಅಂತ ಹೆಂಗ್ ಹೇಳ್ತೀರಿ ನೀವು? ಇಲ್ಲ, ರಾಮನಾಗಿ ಕೃಷ್ಣನಾಗಿ ಎಲ್ಲ ಕಾಣಿಸ್ತಿದೆ ಅಲ್ಲ. ಅಲ್ಲೂ ಸ್ಪಷ್ಟ ಹೇಳಿದ್ದಾರೆ, ರಾಮಕೃಷ್ಣ ಅನ್ನೋದು ನಮ್ ತರ ಅಲ್ಲ. ಯಾಕಂದ್ರೆ ಅವನು ಕೊನೆಗೆ ಹೋಗುವಾಗ ಸರಯೂ ನದಿಯಲ್ಲಿ ಅಷ್ಟೂ ಜನರನ್ನು ಒಟ್ಟಿಗೆ ನೀರಿನಲ್ಲಿ ಮುಳುಗಿಸಿ ಹಾಗೆ ಹೊರಟೋದ. ಅಲ್ಲೆಲ್ಲೂ ಅವನ ಶರೀರ ಸಿಗ್ಲಿಲ್ಲ. ಕೃಷ್ಣಾವತಾರದಲ್ಲಿ ಸಿಕ್ಕಿತಲ್ವಾ ಅಂದ್ರೆ ಅಲ್ಲೂ ಒಂದು ಮಾತು ಹೇಳ್ತಾರೆ, ಕೃಷ್ಣಾವತಾರದಲ್ಲೂ ಕೂಡ ದೇಹವನ್ನು ಅವನು ಸೃಷ್ಟಿ ಮಾಡಿ ಹೋದ ಅಂತ. ಇಲ್ಲ ಅಂದ್ರೆ ಹೆಬ್ಬೆರಳಿಗೆ ಒಂದು ಬಾಣದ ತುದಿತಾಗಿದ್ರಲ್ಲಿ ಯಾರಾದ್ರೂ ಪ್ರಾಣ ಹೋಗುದುಂಟಾ? ಆಗತ್ತ ಹಾಗೆ? ಅಂದ್ರೆ ಅವನಿಗೆ ಅವತಾರ ಸಮಾಪ್ತಿ ಮಾಡ್ಬೇಕು ಅಂತ ಅನಿಸಿದಕ್ಕೊಂದು ನೆಪ. ಅದರಿಂದ ಭಗವಂತನ ಅವತಾರಗಳ ಬಗ್ಗೆ ಮತ್ತೆ ಸ್ಪಷ್ಟವಾಗಿ ಕೃಷ್ಣನೇ ಹೇಳ್ತಾನೆ, ಮಾನುಷೀಂ ತನುಮಾಶ್ರಿತಂ ಅವಜಾನಂತಿ ಮಾಂ ಮೂಢಾ. ಮೂಢರು ನನ್ನನ್ನ ಮನುಷ್ಯ ಶರೀರದಲ್ಲಿದ್ದೇನೆ ಅಂತ ನನಗೆ ಅವಮಾನ ಮಾಡ್ತಾರೆ. ದಡ್ರಿಗೆ ಹಾಗೆ ನಾನು ಅವನಿಗೂ ಪಾಪ ಕಣ್ಣೀರು ಬರುತ್ತೆ, ಅವನಿಗೂ ಗಾಯ ಆಗಿ ನೋವಾಗುತ್ತೆ, ಅದಕ್ಕೆ ಮದ್ದು ಹಾಕಬೇಕು, ಅವನಿಗೂ ಹಸಿವಾಗುತ್ತೆ, ಅವನು ಕೂಡ ಯಾರಾದ್ರೂ ಅವನ ಹತ್ತಿರದವರು ಕಳೆದು ಹೋದ್ರು ಅಂತ ಅಂದ್ರೆ ಅವನಿಗೆ ವೇದನೆ ಆಗುತ್ತೆ. ಇದೆಲ್ಲ ನಮ್ಮ ಭಾವವನ್ನು ಅವನ ಮೇಲೆ ಹಾಕುದು ನಮ್ಮ ದಡ್ಡತನ ಹೊರತು ಅದು ಭಗವಂತನಿಗೆ ಆ ರೀತಿ ನೋವು, ಈ ಅವ್ಯವಸ್ಥೆ ಇತ್ಯಾದಿಗಳು ಯಾವುದೂ ಇಲ್ಲ. ಮತ್ತೊಂದು ಮಾತು ಹೇಳಿದ್ದೇನು ಅಂದ್ರೆ, ಸರ್ವೇ ಏನು ಎಲ್ಲಾ ರೂಪಗಳು ಕೂಡ ಅದು ನಿತ್ಯ ಅಂತ. ಕೃಷ್ಣಾವತಾರವು ನಿತ್ಯವೇ. ಕಾಣಿಸಿಕೊಂಡ ಕಾಲ ಮಾತ್ರ ದ್ವಾಪರದಲ್ಲಿ ಆ 106 ವರ್ಷ ಮಾತ್ರ. ಅದು ಈಗ್ಲೂ ಇದೆ, ಆಗ್ಲೂ ಇತ್ತು, ಅವತಾರ ಆಗುವ ಮುಂಚೆಯೂ ಇತ್ತು. ಹೀಗೆ ಎಷ್ಟು ರೂಪಗಳನ್ನು ಹೇಳ್ತಿರೋ ಅಷ್ಟು ರೂಪಗಳು ಸರ್ವಕಾಲದಲ್ಲೂ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅದು ಇದ್ದೇ ಇದೆ. ಅದೆಂದೂ ನಷ್ಟವಾಗುವಂತಹದ್ದಲ್ಲ. ಹೀಗೆ ನಮಗೂ ಭಗವಂತನಿಗೂ ಇರುವ ಅಂತರವನ್ನ ತಿಳಿದಾಗ ಮಾತ್ರ ದಾಸ್ಯ ಮಾಡ್ಲಿಕ್ಕೆ ಸಾಧ್ಯ. ಮೊದಲು ಭಕ್ತಿ ಮಾಡಿ ಅಂತ ಹೇಳುದು. ಮಾಡಿ 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 ತಮ್ಗೆ ಬೇಕಾದ್ ಸಿಕ್ಕಿತು ಅಂತ ಅಂದಾಗ ಹಿರಣ್ಯಕಶಿಪು ತರ ನಾನೇ ಬ್ರಹ್ಮ ಅಂತ ಅವನ ತಲೆ ಮೇಲೆ ಕಾಲಿಟ್ಟು ನಾನೆಲ್ಲದರ ಮೇಲೆ ಹತೋಟಿ ಸಾಧಿಸ್ತೇನೆ ಅಂತ ಹೊರಡುದ. ನಾನು ಬ್ರಹ್ಮ ಅಂತ ಹೇಳಿ ಹೊರಟದ್ದು ಸರಿ. ಅವನಿಗೆ ನಾನೇ ಎಲ್ಲ ಅಂತ ಆದಾಗ ಬ್ರಹ್ಮನ ಮೇಲೆ ಹೇರಿಕೆ ಯಾಕೆ? ಬ್ರಹ್ಮ ಮತ್ತು ಅವನು ಒಂದೇ ಆಗ್ಬೇಕಿತ್ತಲ್ಲ. ಅವನಿಗೆ ಸಾಕ್ಷಾತ್ಕಾರ ಆದ್ಮೇಲೆ ಆಗ್ಲಿಲ್ಲ, ಅವನು ಜಗತ್ತನ್ನು ನಾಶ ಮಾಡ್ಲಿಕ್ಕೆ ಶುರು ಮಾಡ್ದ. ಆಗ ಚತುರ್ಮುಖನ ಹತ್ರ ಹೋಗಿ ಉಳಿದವ್ರು ಕೇಳ್ಕೊಂಡ್ರಲ್ಲ, ಹೀಗೆ ಸಮಸ್ಯೆ ಆಗಿದೆ, ಏನ್ ಮಾಡುದು?
ಅವನು ಹೇಳಿದ್ದು ನಾನೇ ಎಲ್ಲ ಅಂತ. ನನಗೆ ಪೂಜೆ ಮಾಡಿ, ನನಗೆ ನೈವೇದ್ಯ ಮಾಡಿ ಎಲ್ಲ ಮಾಡೋದಿದ್ರು ನೀವೇನ್ ಮಾಡಿದ್ರು ನನ್ನ ಹೆಸರಲ್ಲಿ ಮಾಡಿ ಅಂತ. ಅಂದ್ರೆ ಕೆಲವೊಂದ್ ಸರ್ತಿ ನಮಗೆ ಸಮೂಹದಲ್ಲಿ ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾವು ಒಪ್ಕೊಳ್ಳೋದು ಅಷ್ಟೇ. ಯಾಕೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಈಗ ಲೋಕದ ವಿಷಯದಲ್ಲಿ ಏನಾದ್ರೂ ಅಂತಹದ್ದಾದ್ರೆ, ಅಂದ್ರೆ ಸಣ್ಣ ಪುಟ್ಟದ್ದಾದ್ರೆ ಅದು ಪರಿಹಾರ್ಯ. ಇದು ಆತ್ಮೋದ್ಧಾರಕ್ಕೆ ಕಾರಣವಾಗುವ ವಿಷಯದಲ್ಲಿ ತುಂಬಾ ಗಂಭೀರವಾಗಿ ಈ ತರ ಹಿಂದೆ ಮುಂದೆ ನೋಡದೆ ಅದನ್ನು ಒಪ್ಕೊಂಡು ನಮ್ಮ ಪ್ರಾಚೀನರಿಂದ ಒಪ್ಕೊಂಡ್ ಬಂದಿದ್ದಾರೆ, ಗುರುಗಳಿಗೆ ಅವಮಾನ ಆಗುತ್ತೆ ನಾವು ಅದನ್ನ ಮೀರಿದ್ರೆ. ಸರಿ, ಅವರಿಗಿಂತ ಮುಂಚೆ ಯಾರೋ ಒಬ್ರು ಇರ್ಬೇಕಲ್ಲ, ಅವ್ರನ್ನ ಮೀರಿದಾಗ ಆಗ್ಲಿಲ್ವಾ? ಆ ಗುರುಗಳಿಗೆ ನೀವು ಅವಮಾನ ಮಾಡಿದಾಗ ಆಗ್ಲಿಲ್ವಾ? ನೀವು ಯಾರಿಂದಾಗಿ ಈಗ ತಿಳ್ಕೊಂಡಿರುವ ವಿಷಯಕ್ಕೆ ನೀವು ಈಗ ಚೇಂಜ್ ಮಾಡಿದ್ರೆ ಗುರುಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳ್ತಿರೋ, ನೀವು ಶುರು ಮಾಡುವ ಮುಂಚೆ ಅದಕ್ಕಿಂತ ಹಿಂದೆ ಅದು ಬೇರೆನೆ ಮುಖದಲ್ಲಿ ಇದ್ದದನ್ನ ಚೇಂಜ್ ಮಾಡಿ ತಾನೇ ಅವರು ಮತ್ತೆ ಉದ್ಧಾರ ಮಾಡ್ಲಿಕ್ಕೆ ಬಂದದ್ದು. ಹಾಗಾದ್ರೆ ಆ ಗುರುಗಳಿಗೆ ಅವಮಾನ ಆಗ್ಲಿಲ್ವಾ? ಅದಕ್ಕಿಂತ ಹಿಂದಿನವರು ಅವ್ರಿಗೆ ಮಾಡಿದ್ರೆ ಗುರುಗಳು. ಅದಕ್ಕೆ ಆಚಾರ್ಯ ಗುರುಗಳಿಗೆ ಅವಮಾನ ಆಗೋ ಪ್ರಶ್ನೆ ಅಲ್ಲ, ಗುರುರ್ನ ಸಸ್ಯಾತ್. ಯಾವುದು ಸತ್ಯವೋ ಅದನ್ನ ಹೇಳದೇ ಇದ್ರೆ ಅವನು ಗುರುವೂ ಅಲ್ಲ, ತಾಯಿಯೂ ಅಲ್ಲ, ತಂದೆಯೂ ಅಲ್ಲ, ದೈವವೂ ಅಲ್ಲ. ಒಂದು ದೈವವೇ ಅಕಸ್ಮಾತ್ ನೀನ್ ದೇವರನ್ನು ಪೂಜಿಸಬೇಡ ಅಂತ ಹೇಳಿದ್ರೆ ನೀವು ಆ ದೈವಕ್ಕೆ ಹೆದರ್ಬೇಕಾಗಿಲ್ಲ, ಅದು ನಿಶ್ಚಯ. ಮತ್ತೆ ಸಂದೇಹದಿಂದ ಹೇಳಿದ್ದಲ್ಲ, ಬಹಳ ಉತ್ತಮವಾದ ಕೆಲವು ಮಾತುಗಳಲ್ಲಿ ಭಾಗವತದಲ್ಲಿ ಬಂದ ಸಾಲಿನಲ್ಲಿ ಇದು ಒಂದು. ಈ ಕಾರಣಕ್ಕಾಗಿ ಜೀವನ ಅರಿವು ಅವನಿಗೆ ಚೆನ್ನಾಗಿದ್ದು ಪರಮಾತ್ಮನ ಎತ್ತರ ಅವನಿಗೆ ಗೊತ್ತಾದ್ರೆ ಭಕ್ತಿಯಲ್ಲಿ ಸ್ಪಷ್ಟತೆ ಇರುತ್ತೆ, ಸ್ವಚ್ಛತೆ ಇರುತ್ತೆ, ಕನ್ಫ್ಯೂಷನ್ ಇರಲ್ಲ, ಆನಂದ ಆಗುತ್ತೆ. ಆ ಭಕ್ತಿ ಒಂದರಲ್ಲಿ ಗಟ್ಟಿಯಾದಾಗ ತನ್ನಿಂದ ತಾನೇ ಇನ್ನೊಂದರಲ್ಲಿ ವೈರಾಗ್ಯ ಬರುತ್ತೆ. ಯಾವಾಗ ನಮ್ಗೆ ಇದ್ರಲ್ಲಿ ಭಕ್ತಿ ಇಲ್ವೋ ಇನ್ನೊಂದ್ರಲ್ಲಿ ವೈರಾಗ್ಯ ಬರುವುದು ಹೇಗೆ ಸಾಧ್ಯ? ಹಾಗಾಗಿ ವೈರಾಗ್ಯ ಬರಬೇಕು ಅಂತಂದ್ರೆ ಮೊದಲು ಒಂದರಲ್ಲಿ ಅತ್ಯಂತ ನಿಷ್ಠೆ ಬೇಕು. ನಮ್ಗೆ ಇಲ್ಲಿ ವೈರಾಗ್ಯ ಬಂದಿಲ್ಲ ಅಂದ್ರೆ ಅಲ್ಲಿ ಇನ್ನೂ ನಿಷ್ಠೆ ನಮ್ಗೆ ಸಾಕಾಗಿಲ್ಲ ಅಂತ ಅರ್ಥ. ಅಲ್ಲಿಯ ವಿಷಯದಲ್ಲಿ ನಮ್ಗೆ ಇನ್ನೂ ನಂಬಿಕೆ ಬಂದಿಲ್ಲ ಅಂತ ಆದಾಗ ಮಾತ್ರ ನಾವೇ ನಮ್ಮನ್ನು ರಕ್ಷಿಸಿಕೊಳ್ತೇವೆ ಅಂತನ್ನುವಂತಹ ಒಂದು ನನ್ನ ಕರ್ತೃತ್ವದ ಬಗ್ಗೆ ಬಹಳ ಅಭಿಮಾನ ಬರ್ಲಿಕ್ಕೆ ಶುರುವಾಗುತ್ತೆ. ನಾನ್ ಮಾಡಿದ್ದು, ನನ್ನಿಂದ ಆದದ್ದು, ನಾನು ಇಲ್ದೇ ಇದ್ರೆ ಇದೆಲ್ಲ ಆಗಲ್ಲ, ನಾನೇ ತಾನು ಇಷ್ಟೆಲ್ಲ ಮಧ್ಯದಲ್ಲಿ ಹೇಳ್ತಿರ್ತಾರೆ ಅದು ದೇವರ ಅನುಗ್ರಹದಿಂದ ಆಯ್ತು ಅಂತ ಶಬ್ದ ಬಳಸ್ತಿರ್ತಾರೆ. ಆದ್ರೂ ಮಧ್ಯದಲ್ಲಿ ದೇವರ ಅನುಗ್ರಹದಿಂದ ನನ್ನಂತವರಿಗೆ ಅವಕಾಶ ಸಿಕ್ಕಿತ್ತು, ದೇವರ ಅನುಗ್ರಹದಿಂದ ನನ್ನಂತವನೇ ಇಂಥದ್ದೆಲ್ಲ ಮಾಡ್ಲಿಕ್ಕಾಯ್ತು. ದೇವರ ಅನುಗ್ರಹದಲ್ಲಿ ನಾನು ಅನ್ನೋದೇ ಮತ್ತೆ ಒತ್ತಿ ಒತ್ತಿ ಹೇಳ್ತಿರ್ತಾರೆ. ಅದು ಬೇರೆಯವ್ರು ಯಾರು ಮಾಡಿದ್ರು ಅದ್ ಲೆಕ್ಕಕ್ಕಿಲ್ಲ, ನಾನ್ ಮಾಡಿದ್ರಿಂದ ನಿಮ್ಗೆ ಇಷ್ಟೆಲ್ಲ ಲಾಭ ಆಯ್ತು. ಗೊತ್ತೇ ಇಲ್ಲದೆ ಆ ಕರ್ತೃತ್ವದ ಅಭಿಮಾನ, ಅಹಂಕಾರ ನಮ್ಮನ್ನ ಹೇಗೆ ನುಂಗತ್ತೆ, ಎಲ್ಲಿ ನುಂಗತ್ತೆ ಅಂತ ಗೊತ್ತಾಗುದಿಲ್ಲ. ಆದ್ರಿಂದಾಗಿ ಸರ್ವಾತ್ಮನ ಅದನ್ನ ಅವನಿಗೆ ಬಿಟ್ಟು ಬಿಡಬೇಕು ಅಂತ ಹೇಳಿ ಒಂದು ಅಂಶವನ್ನ, ಯಾರಿಗೆ ಈ ರೀತಿ ಭಗವಂತನಲ್ಲಿ ಗಟ್ಟಿಯಾದ ವಿಶ್ವಾಸ ಬರುತ್ತೋ ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತ ರಾಗ ಭಯ ಕ್ರೋಧ ಸ್ಥಿತ ಧೀಹಿ ಮುನಿರುಚ್ಯತೆ. ಮುನಿ ಅಂದ್ರೆ ಮನನಶೀಲ ಅಂತ ಅರ್ಥ. ಯಾವಾಗ್ಲೂ ಹೊಲಿಗೆ ಹಾಕೊಂಡಿರ್ತಾನೆ ಬಾಯಿಗೆ ಅಂತ ಅರ್ಥ ಅಲ್ಲ. ಏನೇ ವಿಷಯ ಕಂಡಾಗಲೂ ಅದ್ರಲ್ಲಿ ಯೋಚನೆ ಮಾಡಿದ್ರೆ ಇದು ಯಾಕೆ ಹೀಗಾಯ್ತು, ಇದ್ರ ಹಿಂದೆ ಏನಿದೆ, ಹೀಗೆ ಯಾಕಾಯ್ತು ಅಂದ್ರೆ ಇಲ್ಲಿ ಅಂದ್ರೆ ಅದು ಎಲ್ಲೂ ಕೊನೆಗೆ ಎಂಡ್ ಆಗ್ಬೇಕಾದ್ದು ಭಗವಂತನಲ್ಲಿ. ನಮ್ಮಲ್ಲಿ ಏನು ಅಂದ್ರೆ ಏನಾದ್ರೂ ಒಂದು ಹೇಳಿದ್ರೆ ಅದು ಚೆನ್ನಾಗಿದೆ, ಅಂದ್ರೆ ಇದು ಚೆನ್ನಾಗಿಲ್ವಾ, ನಮ್ ತಲೆಯಲ್ಲಿ ಓಡುದು ಪಕ್ಕ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗುತ್ತೆ. ಅಂದ್ರೆ ಕೆಲವೊಂದ್ ಸರ್ತಿ ಲಾಜಿಕ್ ಏನು, ಈ ವಿಚಾರ ನಾವು ವ್ಯವಹಾರ ಮಾಡುವಾಗ ಯಾವುದೋ ಒಂದು ವಿಷಯಕ್ಕೆ ಈ ತರ ಕೇಳಬೇಕಾಗುತ್ತೆ. ಆದ್ರೆ ಅದು ಎಲ್ಲದರಲ್ಲೂ ಹೀಗೆ ಆಗಿಬಿಟ್ರೆ ಪರಮಾತ್ಮ ಅನ್ನುವ ವಿಷಯದಲ್ಲಿ ನಾವು ಕೈ ಸುಟ್ಕೊಳ್ಬೇಕಾಗತ್ತೆ. ಅದಕ್ಕೆ ಅವನು ಹೇಳಿದ, ದುಃಖ ಬಂದಾಗಲೂ ಅನುದ್ವಿಗ್ನ ಮನಃ, ಉದ್ವೇಗಕ್ಕೊಳಗಾಗಬಾರ್ದು. ಸುಖೇಶು ವಿಗತ ಸ್ಪೃಹ, ಸುಖ ಆದಾಗ ಅದೇ ಸರ್ವಸ್ವ ಅಂತ ಅನ್ನಿಸಿ ಅದರ ಮೇಲೆ ತುಂಬಾ ನಾವು ಅಟ್ಯಾಚ್ ಆಗುವ ಸಾಧ್ಯತೆಗಳಿರ್ತವೆ. ಆದ್ರೆ ಸ್ಪೃಹ, ಅತಿಯಾದ ಹಚ್ಚಿಕೊಳ್ಳುವಿಕೆಯನ್ನು ಕೂಡ ಅಲ್ಲಿ ಮಾಡಿಕೊಳ್ಳಬಾರದು. ವೀತ ರಾಗ ಭಯ ಕ್ರೋಧ. ರಾಗ ಅಂದ್ರೆ ಆಸಕ್ತಿ, ಭಯ ಅಂದ್ರೆ ಹೆದರಿಕೆ, ಕ್ರೋಧ ಅಂದ್ರೆ ಕೋಪ. ಯಾವ ಕಾರಣಕ್ಕೂ ಯಾವುದೇ ವಿಷಯಕ್ಕೆ ಅದು ನಾವು ನಮ್ಮ ಹತ್ರ ಹೇಳಿ ಬರಲ್ಲ, ಭಯ ಆಗ್ಲಿ ಕೋಪ ಆಗ್ಲಿ ಹೇಳಿ ಬರಲ್ಲ. ಬಂದ ಮೇಲೆ ಅದು ಕಷ್ಟ. ಏನು ಅಂದ್ರೆ ಯಾಕೆ ಕೋಪ ಮಾಡ್ಕೊಳ್ಬಾರ್ದು ಅನ್ನುವಂತ ಒಂದ್ ಸಣ್ಣ ಹಿಂಟ್ ಸಿಗ್ಬೇಕು ಒಳಗಿಂದ. ಅದ್ ಸಿಗದೆ ಹೋದಾಗ ಕೋಪ ಕೈ ತಪ್ಪೋಗ್ಬಿಡುತ್ತೆ, ನಮ್ಮನ್ನೇ ಆವರಿಸ್ಕೊಂಡ್ಬಿಡುತ್ತೆ. ಕೋಪ ಬೇಕು, ನಮ್ ಕಂಟ್ರೋಲ್ ಅಲ್ಲಿರುವ ಕೋಪ ಎಷ್ಟು ಬಂದ್ರೂ ತೊಂದರೆ ಇಲ್ಲ. ನಮ್ಮನ್ನೇ ಅದು ನುಂಗಿ ಹಾಕುತ್ತೆ ಅಂದ್ರೆ ಆ ಕೋಪ ಸ್ವಲ್ಪ ನಮಗೆ ಕಷ್ಟ, ಭಯ, ಅದಕ್ಕೆ ಭಯ ಪಡಬೇಕು. ಆ ಕೋಪ ಅನ್ನೋದು, ಈಗ ಋಷಿಗಳ ಕೋಪ ಅದರಲ್ಲಿ ಮುಂದೆ ಅದರಿಂದ ಒಳಿತಿದೆ, ಅದರಿಂದ ಶಾಪಗ್ರಸ್ತನಾದವನು, ಕೋಪಗ್ರಸ್ತನಾದವನು ಮುಂದೆ ಯಾವುದೋ ಒಂದು ರೀತಿಯಿಂದ ಅವನಿಗೆ ಸಾಧನೆಯ ಬಾಗಿಲು ತೆರ್ಕೊಳ್ಳುತ್ತೆ. ಆದ್ರೆ ನಮ್ಮ ಕೋಪದಿಂದ ನಮ್ಗೆ ನಿಯಂತ್ರಣ ಇಲ್ಲದೆ ಹೋದಾಗ ಏನೋ ಒಂದು ಹಾನಿನೇ ಆಗುತ್ತೆ. ಅದರಲ್ಲಿ ಪ್ರತಿಫಲವನ್ನ ಅದು ಹುಡುಕ್ಬೋದು,
ಅದರಿಂದ ಏನೋ ಒಂದು ಒಳ್ಳೇದಾಯ್ತು ಅಂತ ನಾವು ಸ್ವಲ್ಪ ಒಳ್ಳೆಯ ಮನಸ್ಸಿನವನಾಗಿ ಧನಾತ್ಮಕವಾದ ಚಿಂತನೆ ಮಾಡ್ತೇನೆ ಅಂತ ಅನ್ಕೊಂಡು ಹುಡುಕ್ಬೋದು. ಆದ್ರೆ ನಮ್ಗೆ ಗೊತ್ತಿದ್ದಾಗಿದ್ದಲ್ಲ, ಅದರಿಂದ ಏನೋ ಒಳ್ಳೇದಾಯ್ತು ಅಷ್ಟೇ. ದೇವರ ಚಿಂತನೆಯಿಂದ ಆದದ್ದಾದ್ರಿಂದಾಗಿ ಯಾವ ಕರ್ಮವೂ ಕೂಡ ಅಶುಭ ಅಲ್ಲ. ಆದ್ರೆ ನಮ್ಮ ಇಂಟೆನ್ಷನ್ ಅನ್ನೋದು ಏನೋ ಒಳ್ಳೇದಾಗ್ಲಿಕ್ಕೋಸ್ಕರ ಈ ಕೋಪ ಮಾಡ್ಕೊಂಡೆ ಅನ್ನೋದು ಇರಲ್ಲ. ತಾಯಿ ಕೋಪ ಮಾಡ್ಕೊಳ್ಳುವಾಗ ಮಗುವಿಗೆ ಆ ಹಾನಿ, ತಪ್ಪು ಕೆಲಸ ಮಾಡಿ ನಾಳೆ ಹಾನಿ ಹೆಸರು ಹಾಳಾಗಬಾರದು ಅಂತ ಮಾಡಿಕೊಳ್ಳುವ ಕೋಪದ ಹಿಂದೆ ಅವಳಿಗೆ ಎಚ್ಚರ ಇರುತ್ತೆ. ಅವಳು ಕೈ ತಪ್ಪಿ ಹೊಡೆಯುವುದಲ್ಲ, ಎಚ್ಚರ ಇದ್ದೇ ಹೊಡಿತಾಳೆ. ಹಾಗೆ ಭಗವಂತ ನಮಗೆ ಕೊಡುವಂತಹ ಯಾವುದೇ ಟಾಸ್ಕ್ ಇದ್ರೂ ಕೂಡ ಅದು ಅವನಿಗೆ ಗೊತ್ತಿದ್ದು ಕೊಡ್ತಾನೆ ಅಂತ ಗೊತ್ತಾದಾಗ ಕೋಪ ಅವನನ್ನು ಕಾಡುವುದಿಲ್ಲ. ಹೇಗಿರ್ಬೇಕು? ಆಮೆಯಂತೆ ಇರಬೇಕು ಅಂತಾನೆ. ಕೂರ್ಮ ಇವ ಅಂಗಾನಿ. ಕೂರ್ಮ ಅಂಗ ಅಂತಂದ್ರೆ ನೀವು ನೋಡಿರ್ತೀರಿ, ಆಮೆ ಏನಾದ್ರೂ ಒಂದು ಶಬ್ದ ಆಯ್ತು, ಯಾರೋ ಮುಟ್ಟಿದ್ರು ಅಂದ್ರೆ ಅದರ ತಲೆ, ಅದರ ಕೈ, ಕಾಲು ಎಲ್ಲ ಒಳಗೋಗ್ಬಿಡುತ್ತೆ. ನೀವು ಆಮೇಲೆ ಎಷ್ಟು ಹಿಂಗೆ ಅದನ್ನ ಗಡಗಡ ಮಾಡಿ ಉಡು ಮಾಡಿದ್ರೆ ಅದು ಹೊರಗೆ ಬರುವುದೇ ಇಲ್ಲ. ಅದು ಒಮ್ಮೆ ಒಳಗೋಯ್ತು ಅಂದ್ರೆ ಬಿಗಿಯಾಗಿ ಒಳಗೆ ಕೂತಿರುತ್ತೆ. ನಮಗೂ ಹಾಗೆ ಅಪಾಯ ಆಯ್ತು ಅಥವಾ ಏನೋ ತೊಂದರೆ ಆಯ್ತು, ಮನಸ್ಸಿಗೆ ಏನೋ ಸಿಟ್ಟು ಬರ್ತಾ ಇದೆ ಅಂದ್ರೆ ನಾವು ಅಲ್ಲಿ ಜಾಗ ಖಾಲಿ ಮಾಡಿಬಿಡ್ಬೇಕು, ಅಥವಾ ಆ ವಿಷಯಕ್ಕೆ ಮನಸ್ಸೇ ಕೊಡಬಾರ್ದು. ನಮ್ಗೆ ಒಂದು ಕಡೆಯಿಂದ ಅದರ ಬಗ್ಗೆ ತುಂಬಾ ಹಾನಿಯಾದ ಘಟನೆ ಅನ್ನಿಸಿದ್ರೆ ಆ ಘಟನೆ ಡಿಲೀಟ್ ಮಾಡಿ ಬಿಡ್ಬೇಕು ಮನಸ್ಸಿಂದ. ಆ ವ್ಯಕ್ತಿಯ ಅಥವಾ ಆ ವ್ಯವಸ್ಥೆಯ ಅಂಶವನ್ನು ಹೊರಗೆ, ನನ್ಗೆ ಅದಕ್ಕೆ ಸಂಬಂಧ ಇಲ್ಲ, ನಾನು ಯಾಕೆ ಸಂಬಂಧ ಪಡ್ಬೇಕು ಅದಕ್ಕೆ? ಅದು ಯಾವಾಗ ನಮ್ಗೆ ಅಂದ್ರೆ ಅದು ಕಷ್ಟವೇ, ಒಂದೇ ದಿವಸದಲ್ಲಿ ಒಂದೇ ಕ್ಷಣದಲ್ಲಿ ಆಗಲ್ಲ. ಆದ್ರೆ ಅದು ಒಂದೇ ದಾರಿ ನಮಗೆ. ಆ ಸಮಸ್ಯೆಯಿಂದ ಪಾರಾಗ್ಲಿಕ್ಕಿರುವ ದಾರಿ ಏನು ಅಂದ್ರೆ ಅದನ್ನ ನಮ್ಮ ಮನಸ್ಸಿಂದ ತೆಗೆದು ಹೊರಗಿಟ್ಬಿಡ್ಬೇಕು. ನಂಗೆ ಅದಕ್ಕೆ ನಂಗೆ ಬೇಕಾದಷ್ಟು ಕೆಲಸ ಇದೆ ಯೋಚನೆ ಮಾಡ್ಲಿಕ್ಕೆ, ಬೇಕಾದಷ್ಟು ದಾರಿಗಳಿವೆ ಆಲೋಚಿಸಬೇಕಾದದ್ದು ಅಂತ ಹೇಳಿ ಅದನ್ನ ಹೊರಗಿಟ್ಟಾಗ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ನಾಭಿನಂದತಿ ನ ದ್ವೇಷ್ಟಿ. ಯಾವುದನ್ನು ದ್ವೇಷಿಸುವುದಿಲ್ಲ, ಯಾವುದನ್ನು ತೀರಾ ಹಚ್ಚಿಕೊಳ್ಳುವುದು ಇಲ್ಲ. ಹೀಗೆ ಒಂದು ಅದಕ್ಕೆ ಹಾಗಾದ್ರೆ ಇದು ಆಗಲ್ಲಲ್ಲ, ಕಷ್ಟ ಆಗತ್ತಲ್ವಾ ಹೀಗೆ ಮಾಡೋದು? ನೀವು ಹೇಳಿದ್ದು ಸರಿ, ಮಾತಿನ ಮೂಲಕ ಏನೂ ಪ್ರೆಸೆಂಟ್ ಮಾಡ್ಬೋದು, ಆದ್ರೆ ಅದನ್ನ ರೂಢಿಗೆ ತರಲಿಕ್ಕೆ, ಆಚರಣೆಗೆ ತರಲಿಕ್ಕೆ ಕಷ್ಟ ಅಲ್ವಾ ಅಂದ್ರೆ ಹೌದು, ನೀವು ಹೇಳಿದ್ದು ಕರೆಕ್ಟ್. ಕೃಷ್ಣನೇ ಒಪ್ಪಿಕೊಂಡು ಹೇಳುತ್ತಾನೆ ಅದು ಸುಲಭ ಅಲ್ಲ. ಆದ್ರೆ ಒಂದು ದಾರಿ ಇದೆ, ನಾನು ಹೇಳುವ ದಾರಿಯನ್ನ ನೀವು ಮಾಡಿದ್ರೆ ಆಗುತ್ತೆ ಅಂತ. ಏನು? ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ನಾವು ಕಣ್ಣಿಗೆ, ಮೂಗಿಗೆ, ಕಿವಿಗೆ, ಬಾಯಿಗೆ ನಾವು ಸಾಮಾನ್ಯ ಆಹಾರ ಅಂದ್ರೆ ನಮ್ಮ ತಲೆಯಲ್ಲಿ ಏನು ಅಂದ್ರೆ ತಿನ್ನುದು ಮಾತ್ರ ಆಹಾರ ಅಂತ. ಅದು ಮಾತ್ರ ಆಹಾರ ಅಲ್ಲ. ನಾವು ಎಂಥವ್ರ ಜೊತೆಗೆ ಓಡಾಟ ಮಾಡ್ತೇವೆ ಅದು ಒಂದು ಆಹಾರ. ನಾವು ಎಂಥ ಪ್ಲೇಸಲ್ಲಿ ಕೂತ್ಕೊಳ್ತೇವೆ ಅದು ಒಂದು ಆಹಾರ. ಎಂಥವ್ರ ಜೊತೆಗೆ ಮಾತಾಡ್ತೇವೆ ಅದು ಒಂದು ಆಹಾರ. ಎಂಥ ವಿಷಯಗಳನ್ನು ಕೇಳ್ತೇವೆ ಅದು ಒಂದು ಆಹಾರ. ಎಂಥ ವಿಷಯನ ಸ್ಮೆಲ್ ನೋಡ್ತೇವೆ ಅದು ಒಂದು ಆಹಾರ. ಆಶ್ಚರ್ಯ ಆಗುತ್ತೆ, ಸ್ಮೆಲ್ ನೋಡಿದ್ರಲ್ಲಿ ಏನು ಆಹಾರ ಇದೆ ಅಂತ. ಆದ್ರೆ ಅದೇ ಎಷ್ಟೋ ಸರ್ತಿ ನಮ್ಮ ಮನಸ್ಸನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಅದರಿಂದಾಗಿ ಸಾಮಾನ್ಯವಾಗಿ ಪ್ರಕೃತಿ ಸಹಜವಾದ ಪರಿಮಳ ಯಾವತ್ತೂ ಹಾನಿ ಮಾಡಲ್ಲ. ಈಗ ಹೂವಿನಲ್ಲಿರುವಂತದ್ದು, ಈ ಕೆಲವರಿಗೆಲ್ಲ ಸೆಂಟ್ ಇಲ್ಲ ಅಂದ್ರೆ ಅವ್ರಿಗೆ ಜೀವನವೇ ಇಲ್ಲ, ಯಾಕೆಂದ್ರೆ ಅವರಿಗೆ ತೊಳೆದ ಅಭ್ಯಾಸ ಇರುವುದಿಲ್ಲ ಕೈಕಾಲು. ಅದರಿಂದಾಗಿ ಅದೇ ಹೆಚ್ಚಿನ ಅವರ ಏನು ಆಸರೆ ಆಗಿರುತ್ತೆ, ತಮ್ಮನ್ನ ತಾವು ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲ ಶುದ್ಧ ಇದ್ದೇನೆ ಅಂತ ತೋರಿಸಿಕೊಳ್ಳಿಕ್ಕೋಸ್ಕರ. ಆದ್ರೆ ಆ ಪದಾರ್ಥಗಳಿಂದ ತತ್ಕಾಲದಲ್ಲಿ ನಮಗೇನೋ ಒಂದು ಶುದ್ಧಿ ಅಂತ ಭಾವನೆ ಬರ್ಬಹುದಾದ್ರೂ ಕೂಡ ಅದು ಅಕಸ್ಮಾತ್ ನಮ್ಮ ಬೆವರಿನ ಜೊತೆಗೆ ಸೇರಿದ್ರೆ ಮಾತ್ರ ಅದು ಇರುವ ಪದಾರ್ಥಕ್ಕಿಂತ ಅತ್ಯಂತ ಹೆಚ್ಚು ಹೀನವಾದ ವಾಸನೆ ಬರುತ್ತೆ. ಅದು ಆಹಾರವೇ ಮೂಗಿಗೆ. ಅದರಿಂದಾಗಿ ಅಂತಹ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಚರ್ಮ, ಈ 5ಕ್ಕೂ ಮತ್ತೆ ಮನಸ್ಸು, ಅದಕ್ಕೆ ಈ ಕೆಲವೊಮ್ಮೆ ಏನು ಅಂದ್ರೆ ಇದೆಲ್ಲ ಮುಚ್ಚಿಡ್ತೇವೆ, ಒಳಗೆ ಮಂಡಿಗೆ ಆಗ್ತಾ ಇರುತ್ತೆ. ಕಣ್ಣು ಮುಚ್ಚಿಕೊಂಡು ಅದನ್ನ ಯೋಚನೆ ಮಾಡ್ತಾ ಹಾಗಾಯ್ತು ಹೀಗಾಯ್ತು, ಅದು ಬೇಕಿತ್ತು ಇದು ಬೇಕಿತ್ತು, ಅದಾಗ್ಲಿಲ್ಲ, ಅಯ್ಯೋ ಅದೊಂದಾಗ್ಲೇ ಇಲ್ಲ ಅಂತ ಯೋಚನೆ ಮಾಡ್ತಾ ಕೂತಿದ್ರೆ ಮತ್ತೆ ಕೆಡುತ್ತೆ. ಅದಕ್ಕೆ ಮುಂದೆ ಚೆನ್ನಾಗಿ ಹೇಳ್ತಾನೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಎಷ್ಟು ಹೊತ್ತು ನಾವು ಅದೇ ವಿಷಯದಲ್ಲಿ ಮತ್ತೆ ಮತ್ತೆ ಅದನ್ನೇ ನೆನೆಸ್ಕೊಂಡು, ನಾನು ಸಾಮಾನ್ಯ ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಿದ್ದಿದ್ದು, ಸ್ವಾಮಿಗಳು, ಅವ್ರು ಏಕಾಂತಕ್ಕೆ ಬೀಳ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾರಾದ್ರೂ ಒಬ್ರು ಹುಡುಗರು ಅವ್ರ ಜೊತೆಗೆ ಇರ್ಬೇಕು. ಅವ್ರ ರೂಮಲ್ಲಿ ಒಬ್ಬರೇ ಮಲಗ್ತಿರ್ಲಿಲ್ಲ. ರಾತ್ರಿ ಮಲಗುವಾಗ್ಲೂ ಅವ್ರ ಜೊತೆಗೆ ಒಬ್ರು ಮಕ್ಕಳು ಮಲಗ್ಬೇಕು. ಅವ್ರು ಬಾತ್ರೂಮಿಗೆ ಹೋಗುವಾಗ್ಲೂ ಹೊರಗೆ ಯಾರಾದ್ರೂ ಇರ್ಬೇಕು. ಅವ್ರು ಚಿಲ್ಕ ಹಾಕೊಂಡು ಹೋಗ್ತಿರ್ಲಿಲ್ಲ. ಅಂದ್ರೆ ಅದು ಕೆಲವರಿಗೆ ಸ್ವಲ್ಪ ವಯಸ್ಸಾದ್ಮೇಲೆ ಬಿದ್ರೆ ನೋಡ್ಲಿಕ್ಕೆ ಆಗಲ್ಲ, ಅದಲ್ಲ. ಅವ್ರು ಚಿಕ್ಕಂದಿನಿಂದಲೂ ಅದು ಹೋದ್ರೆ ಹೊರಗಡೆ ಹುಡುಗರು ಬಾಗಿಲು ಕಾವಲಿಗೆ ನಿಂತಿರ್ತಾರೆ ಯಾರಾದ್ರೂ, ಆದ್ರೆ ಬಾಗಿಲು ಹಾಕೊಳ್ಳೋದು ಅಂತ ಇಲ್ವೇ ಇಲ್ಲ. ಅಂದ್ರೆ ಏಕಾಂತದಲ್ಲಿ ಇರುವುದಕ್ಕೆ ಇಲ್ಲ. ಏನೋ ಇನ್ನು ತುಂಬಾ ಗುಟ್ಟಾದ ಮೀಟಿಂಗ್ ಅಂತಂದ್ರೆ ಆ ವ್ಯಕ್ತಿ ಆದ್ರೂ ಇರ್ತಾನಲ್ಲ, ಈ ಹುಡುಗರನ್ನ ಕಳಿಸ್ತಾರೆ, ಆ ವ್ಯಕ್ತಿಯ ಜೊತೆಗೆ ಮಾತಾಡ್ಕೊಂಡು ಕೆಲವೊಂದ್ ಸರ್ತಿ ಅದಕ್ಕೂ ಹುಡುಗರು ಇರ್ತಾರೆ, ಅವ್ರು ಇರ್ಲಿ ನೀವು ಹೇಳಿ ಅಂತಾರೆ. ಅಂದ್ರೆ ಏನಾದ್ರು ಅಂತದ್ದೇನಾದ್ರೂ ಮಾತಾಡ್ಲಿಕ್ಕೆ ಬಂದ್ರು ಅಂತಂದಾಗ್ಲೂ ಆ ಹುಡುಗರ ಮುಂದೆ ಯಾವಾಗ್ಲೂ ಕುಲ್ಲ
ಪ್ರಪಂಚದ ಜೊತೆಗೆ ನನ್ನ ಪ್ರತ್ಯೇಕವಾದ ಒಂದು ಗುಟ್ಟು ಅಂತ ಒಂದು ಅಂಶವೇ ಇಲ್ಲ ಅನ್ನುವ ರೀತಿ, ಅಂದ್ರೆ ನಮಗಿದು ಹೊರಗಿನ ಬೇರೆ ವಿಷಯಗಳು ನಮಗೆ ತುಂಬಾ ತೊಡಕಾಗ್ತಾ ಇದೆ ಎಂದಾಗ ನಾವು ಇದೊಂದೇ ದಾರಿ ನಮ್ಮನ್ನು ನಾವು ಸೇಫ್ಟಿಯಾಗಿ ಇಟ್ಕೊಳ್ಳಿಕ್ಕೆ. ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಪದಾರ್ಥಗಳ ವಿಷಯದಲ್ಲಿ ನಾವು ಮುಕ್ತವಾಗಿರ್ಲಿಕ್ಕೆ ಅಭ್ಯಾಸ ಮಾಡಿದ್ರೆ ಕಷ್ಟ. ಅವರಿಗೆ ಸ್ವಾಮಿಗಳಾದ್ರಿಂದಾಗಿ ಅವ್ರಿಗದೊಂದು ಏನು ದೃಢವಾದ ನಿಲುವು ಇತ್ತು ಆದ್ರಿಂದಾಗಿ ಅವ್ರು ಫೋನೇ ಯೂಸ್ ಮಾಡಿಲ್ಲ ಯಾವತ್ತು. ಅಂದ್ರೆ ಅವರಾಗಿ ನಮ್ಮ ಕೈಯಲ್ಲಿ ಇರ್ತಿತ್ತು, ಯಾರ್ದಾದ್ರು ಕೈಯಲ್ಲಿ ಫೋನ್ ಬಂದ್ರೆ ನಾವು ಅದು ಆನ್ ಮಾಡ್ಲಿಕ್ಕೂ ಗೊತ್ತಿರ್ಲಿಲ್ಲ ಅವರಿಗೆ, ಯಾವ್ದು ಆನು ಯಾವ್ದು ಆಫು ಗೊತ್ತಿರ್ಲಿಲ್ಲ. ಕೊಟ್ರೆ ಹಿಂಗ್ ಮಾತಾಡ್ತಿದ್ರು. ಕೆಲವೊಂದ್ ಸರ್ತಿ ಎರಡೆರಡು ಫೋನ್ ಬರ್ತಿತ್ತು, ಹಿಂಗ್ ಇಟ್ಕೊಂಡು ಮಾತಾಡ್ತಿದ್ರು. ನಿಮ್ಗಲ್ಲ ನಿಮ್ಗೆ ಅವ್ರಿಗೆ ಕಾಣುತ್ತಾ, ಅವ್ರು ಹೇಳುದು ನಿಮ್ಗಲ್ಲ ನಿಮ್ಗೆ ಅಂತ ಹೇಳಿ ಮತ್ತೆ ಮಾತಾಡೋರು. ಅಂದ್ರೆ ಆಫ್ ಅದು ಆದ್ಮೇಲೆ ಕೊಟ್ಬಿಡೋರು, ಅದು ಹೀಗೆ ಆಫ್ ಮಾಡಿ ಕೊಡ್ಬೇಕು ಅದು ತಲೆಯಲ್ಲಿಲ್ಲ ಅವರಿಗೆ. ಅವರು ಅಂದ್ರೆ ಮಾತಾಡೋದಕ್ಕಷ್ಟೇ ಅದನ್ನು ಬಳಸ್ತಿದ್ರು ಹೊರತು ಒಂದೇ ಒಂದು ದಿವಸ ಇದ್ರಲ್ಲಿ ಯಾವ ನಂಬರು ಅವ್ರಿಗೆ ನಂಬರೇ ಗೊತ್ತಿಲ್ಲ. ಇಡೀ ಲೈಫಲ್ಲಿ ಅವರಷ್ಟು ಫೋನ್ ಮಾತಾಡಿದವರಿಲ್ಲ, ಆದ್ರೆ ಅವ್ರ ನಂಬರ್ ಇಡೀ ಜೀವನದಲ್ಲಿ ಗೊತ್ತಿರ್ಲಿಲ್ಲ ಅವರಿಗೆ. ಮತ್ತೆ ಯಾವತ್ತು ಅವ್ರ ಕೈಯಲ್ಲಿ ಫೋನ್ ಹಿಡ್ಕೊಂಡದ್ದು ಅಂತ ಇಲ್ವೇ ಇಲ್ಲ. ಕೊಡ್ತಾರೆ, ತಗೊಳ್ತಾರೆ, ಮಾತಾಡ್ತಾರೆ, ವಾಪಸ್ ಕೊಡ್ತಾರೆ. ಅವ್ರ ಹತ್ರ ಅಂತ ಇಲ್ವೇ ಇಲ್ಲ. ಅವ್ರು ಕಂಡುಕೊಂಡ ತನ್ನ, ನಾವು ಕೇಳ್ತಿದ್ವಿ ಕೆಲವೊಂದ್ಸಲ, ನಿಮ್ಗೆ ಈಗ ಸರಿ ಒಂದು ಮೆಚುರಿಟಿ ಇದೆ, ಯಂಗ್ ನಿಮ್ಗೆ ಹೇಗಿರ್ತಿತ್ತು? ಅವ್ರು ಹೇಳ್ತಿದ್ರು, ಹೌದು ಮನಸ್ಸಿಗೆ ಆಗ್ಲೇ ಹೇಳಿದ್ದಿ ಈ ಮಾತನ್ನೋರು. ಹೌದು, ಅಟ್ರಾಕ್ಷನ್ ಅನ್ನೋದು ನಮಗೂ ಆಗ ಕಾಡ್ತಿತ್ತು, ನಮಗೂ ಕಷ್ಟ ಆಗ್ತಿತ್ತು. ಆದ್ರೆ ನಾನು ಯಾವತ್ತೂ ಕೂಡ ಏಕಾಂತದಲ್ಲಿ ಇರ್ತಿರ್ಲಿಲ್ಲ. ಮಕ್ಕಳ ಜೊತೆಗೆ ಇರ್ತಿದ್ದೆ, ಮಕ್ಕಳ ಹತ್ರ ಮಾತಾಡ್ತಿದ್ದೆ. ಒಂದು ಪಾಠ ಬಿಸಿ, ಎರಡು ಅಂಶ. ಒಂದು ಏಕಾಂತದಲ್ಲಿ ಇಲ್ಲದೆ ಇರುವುದು, ಸಾಧನೆಗೆ ಬೇರೆ, ಬಯಲಲ್ಲಿ ಕೂತ್ಕೊಂಡು ಒಬ್ಬನೇ ಕೂತು ಜಪ ಮಾಡ್ತಾ ಇರೋದು ಬೇರೆ. ಆದ್ರೆ ಎಚ್ಚರ ಇದ್ರೆ ಅಥವಾ ಏನಾದ್ರೂ ವ್ಯವಹಾರದಲ್ಲಿದ್ರೆ ಯಾರಾದ್ರೂ ಇರ್ಬೇಕು. ಎರಡನೇದು ಬಿಸಿ. ಕೆಲಸಗಳನ್ನ ಮೈ ಮೇಲೆ ಅವರು ಹಾಕೊಳ್ತಾ ಇದ್ದದ್ ನೋಡಿದ್ರೆ ಅವರಿಗೆ 24 ಗಂಟೆ ತುಂಬಾ ಕಮ್ಮಿ ಆಯ್ತು ಅಂತ ಅನಿಸ್ತಿತ್ತು. ಅವ್ರಿಗಿರುವ ಕೆಲಸಗಳ ರಾಶಿ ತಲೆ ಮೇಲೆ ಹಾಕೊಂಡದ್ ನೋಡಿದ್ರೆ ಅದೊಂದು ದಾರಿ. ಒಂದು ಬ್ಯುಸಿ ಲೈಫ್, ನಿರಂತರ. ಅಂದ್ರೆ ಬ್ಯುಸಿ ಲೈಫ್ ಅಂದ್ರೆ ಯಾರಿಗೂ ಸಿಗಬಾರ್ದು ಅಂತ ಅರ್ಥ ಅಲ್ಲ. ಸುಮ್ನೆ ಹೀಗೆ ಆರಾಮಾಗಿ ಕೂತ್ಕೊಂಡು ಏನೋ ನಮ್ಗೆ ಗೊತ್ತಾಗುತ್ತೆ. ನಮ್ ಕೂತಾಗ ಯೋಚನೆಯಲ್ಲಿ ಒಳ್ಳೇದ್ ಬರ್ತಾ ಇದೆ ಅಂದ್ರೆ ಪ್ರಾಬ್ಲಮ್ ಇಲ್ಲ. ನಾವು ಕೂತಾಗ ಯಾರದ್ದೋ ಅವ್ರಿಗೆ ಅಷ್ಟು ಆಸ್ತಿ ಆಗೋಯ್ತು, ನಮ್ಗೆ ಯಾಕೆ ಆಗ್ಲಿಲ್ಲ, ಆ ಕೋರ್ಟ್ ಕೇಸ್ ಆಯ್ತು, ನಮ್ದು ಗೆಲ್ಲೇ ಇಲ್ಲ, ನಮ್ಮ ಮನೆಯಲ್ಲಿ ಅವರು ಈಗ ಬೈತಾರೆ, ಇವ್ರು ಯಾಕೆ ನನಗೆ ಈಗ ಬೈತಾರೆ, ಇಂಥದ್ದು ನನಗೆ ಆತ್ಮ ಸಂಬಂಧವಾದ ಏನಾದ್ರೂ ಕಿರಿಕಿರಿ ಆಗುವಂಥದ್ದು ಅನ್ಸಿದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡ್ಬೇಕು, ಎದ್ದು ಬಿಡ್ಬೇಕು. ಏನಾದ್ರೂ ಒಂದು ಕೆಲಸ ಏನು ಕೆಲಸ ಇಲ್ಲ ಅಂದ್ರೆ ಅಂಗಳದಲ್ಲಿ ಹೋಗಿ ಹೊಂಡ ತೋಡಿ ಈ ಕಡೆ ಮಣ್ಣು ಹಾಕಿ ಮತ್ತೆ ಆ ಹೊಂಡನ್ನು ವಾಪಸ್ ಹೊಂಡಕ್ಕೆ ಹಾಕಿ ಒಟ್ಟು ಕೆಲಸ ಮಾಡ್ತಾ ಇರಿ. ನಿಮ್ಗೆ ದೇಹಕ್ಕೆ ಕೆಲಸ ಕೊಟ್ರೆ ಮನಸ್ಸು ತನ್ನಿಂದ ತಾನೇ ನಿಮ್ ಕಂಟ್ರೋಲಿಗೆ ಬರುತ್ತೆ. ನೀವು ದೇಹ ಕೆಲಸ ಕೊಡದೇ ಇರುವಷ್ಟು ಮನಸ್ಸು 100 ಕಡೆ ಓಡ್ಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಎರಡು ದಾರಿ. ಒಂದು, ಜೊತೆಗೆ ಯಾರಾದ್ರೂ ಇದ್ದೇ ಬದುಕುವುದು, ಏನಾದ್ರೂ ವಿಷಯಕ್ಕೆ ಯಾರಾದ್ರೂ ಒಬ್ರದು. ಎರಡನೇದು ಚಟುವಟಿಕೆ, ನಿರಂತರ ಏನಾದ್ರೂ ಒಂದು ಚಟುವಟಿಕೆ ಇಲ್ಲ. ಅದು ನಮ್ಗೆ ಇಷ್ಟವಾದ ಚಟುವಟಿಕೆ. ಸುಮ್ನೆ ಗುದ್ದಿ ತೆಗೆದು ಈ ಕಡೆ ಮಾಡಿಟ್ಟ ಅಂದ್ರೆ ಮತ್ತೆ ಅದು ಗುದ್ದುತ್ತಾ ಇರುತ್ತೆ, ಕೈ ತಲೆ ಮಾತ್ರ ಓಡ್ತಾ ಇರುತ್ತೆ. ಹಾಗಲ್ಲ. ನಮ್ಗೆ ಆಸಕ್ತಿ ಇರುವ ಯಾವುದೋ ಒಂದು ವಿಷಯದ ಕ್ರಿಯೆಯಲ್ಲೇ ನಮ್ಮ ಮನಸ್ಸನ್ನು ಕೊಟ್ಟೆವು ಅಂತಾದ್ರೆ ಆಗ ವಿಷಯದ ಧ್ಯಾನ ಅನ್ನೋದು ದೂರ ಆಗುತ್ತೆ. ವಿಷಯದ ಧ್ಯಾನ ದೂರ ಆಯ್ತು ಅಂತಂದ್ರೆ ಆವಾಗ ಇಂದ್ರಿಯ ನಿಧಾನಕ್ಕೆ, ನಿಯಂತ್ರಣಕ್ಕೆ ಬರುತ್ತೆ. ಅದಕ್ಕೆ ಅವರು ಕೃಷ್ಣ ಉಪಾಯ ಹೇಳಿದ್ದು ನಿರಾಹಾರ. ಅದಕ್ಕೆ ಆಹಾರ ಕೊಡದೇ ಇರುವುದು, ಕಣ್ಣಿಗೆ ಆಹಾರ ಕೊಡದೇ ಇರುವುದು, ಕಿವಿಗೆ ಆಹಾರ ಕೊಡದೇ ಇರುವುದು, ಮೂಗಿಗೆ ಆಹಾರ ಕೊಡದೇ ಇರುವುದು, ಬಾಯಿಗೆ ಆಹಾರ ಕೊಡದೇ ಇರುವುದು, ಕಿವಿಗೆ ಆಹಾರ ಕೊಡದೇ ಇರುವುದು, ಚರ್ಮಕ್ಕೆ. 5 ಇಂದ್ರಿಯಗಳಿಗೆ ಆಹಾರ ಕೊಡದೆ ಯಾವ್ದಾದ್ರು ಮನಸ್ಸು ಬಿಸಿ ಇರಬೇಕು. ಅದಕ್ಕೆ ನೀವು ಸುಮ್ನೆ ಕೂತ್ರೆ ಅದು ಮತ್ತೆ ಇದೆಲ್ಲ ತಗೊಂಡು ಅಲ್ಲಿ ಹೋಗ್ಬಿಡುತ್ತೆ. ಎಲ್ಲೋ ಒಂದ್ ಕಡೆ ಗಂಟು ಕಟ್ಕೊಂಡು ನಾವು ಎಲ್ಲೋ ಇದ್ದೇವೆ ಅಂತ ಅನ್ಕೊಂಡ್ರೆ ಅದು ನಮ್ಮನ್ನೇ ಹೇಳ್ಕೊಂಡು ಹೋಗಿರುತ್ತೆ. ಆ ತರ ಮನಸ್ಸಿಗೆ ಹೊರಗಿನಿಂದ ಕೆಲಸದ ವಿಷಯವನ್ನ ಹಚ್ಚಿ ಇಂದ್ರಿಯಗಳಿಗೆ ಆಹಾರಗಳನ್ನು ಕೊಡದೆ ಅದು ಅಲ್ಲೆಲ್ಲೋ ಇದೆ ಅಲ್ಲಿಗೆ ಹೋಗುದೇ ಇಲ್ಲ ಅಂತ ಬಿಟ್ಟೇ ಬಿಡ್ತೇನೆ. ಅಲ್ಲಿ ಹೋದ್ರೆ ತಾನೇ ಸಮಸ್ಯೆ, ಹೋಗುದೇ ಬಿಟ್ಬಿಡುದು. ಅದು ಹೋದ್ಮೇಲೆ ಅವ್ರು ಕೇಳ್ತಾರೆ, ಏನ್ರಿ ಇಲ್ಲಿ ತನಕ ಬಂದು ಒಂದು ಕಾಫಿ ಕುಡಿಯಲ್ವಾ, ಇಲ್ಲೊಂದ್ ತನಕ ಅವ್ರಿಗೆ ಬಾರಿಗೆ ಹೋದ್ರೆ ನೀವು ಇಲ್ಲಿ ತನಕ ಬಂದು ಒಂದು ಕುಡಿಯಲ್ವಾ ಅಂತ ಶುರು ಮಾಡ್ತಾರೆ. ಆಗ ಫ್ರೆಂಡ್ಸ್ ಹೇಳಿದ್ಮೇಲೆ ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಶುರುವಾಗುತ್ತೆ. ಅದಕ್ಕೆ ಅಂತ ಸಂಬಂಧಗಳಿಗೇನೆ ಆದಷ್ಟು ಸಂಪರ್ಕಕ್ಕೆ ಅವಕಾಶ ಕೊಡದಂತೆ ಬದುಕುವುದು ಅಂತ ಅನ್ನೋದು ತುಂಬಾ ಉಪಕಾರಿ. ಇದರ ಇನ್ನೊಂದು ಮುಖ ನಿರಾಹಾರ ಅಂದ್ರೆ ಉಪವಾಸಾದಿ ವ್ರತ ಇದೆಯಲ್ಲ, ಅದು ತುಂಬಾ ಒಳ್ಳೇದು. ಆದ್ರೆ ನಾವು ಯಾವ್ಯಾವತ್ತೋ ಮಾಡುತ್ತೇವೆ. ಬೇರೆ ನಾವೇ ಅಂದುಕೊಂಡ ವ್ರತ ಮಾಡಬಾರದು ಅಂತ ಹೇಳಲಿಲ್ಲ. ಆದ್ರೆ ಏಕಾದಶಿಯನ್ನು ಬಿಟ್ಟು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಎಲ್ಲಾ ವ್ರತಗಳು ಏಕಾದಶಿಯ ಹಿಂದೆ.
ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣನ್ನ ವಿದ್ಯತೆ. ಇದಕ್ಕಿಂತ ಉತ್ತಮವಾದ ಇಂದ್ರಿಯಗಳ ನಿಗ್ರಹಕ್ಕೆ ಇನ್ನೊಂದು ಇಂದ್ರಿಯದ ನಿಯಂತ್ರಣಕ್ಕೆ ಅವರು ಹೇಳುವಂತಹ ದಾರಿ ಯಾವುದು ಅಂದ್ರೆ ಭಾಗವತದಲ್ಲೂ ಬಂತು, ಇಲ್ಲೂ ಹಿಂದೆ ಬಂದಿದೆ, ಪ್ರಾಣಾಯಾಮ. ಉಸಿರಾಟದ ನಿಯಂತ್ರಣ ಒಂದೇ ದಾರಿ. ಒಂದು ಕಡೆಯಿಂದ ಆಹಾರ ಕೊಡದೇ ಇರುವುದು, ಆದ್ರೆ ಅದಕ್ಕೇನಾದ್ರೂ ಬೇಕಲ್ವಾ, ಅದು ಯಾವುದು ಅಂದ್ರೆ ಉಸಿರಾಟದ ಮೂಲಕ ಪ್ರಾಣನ ಅನುಗ್ರಹ. ಬರೀ ಮೂಗಿಡ್ಕೊಂಡು ಗಾಳಿ ಹಿಡಿದ್ರು ಸಾಕಾಗುದಿಲ್ಲ, ಪ್ರಾಣದೇವರು ಪ್ರಾರ್ಥನೆ ಮಾಡಬೇಕು. ಪ್ರಾಣದೇವರ ಪ್ರಾರ್ಥನೆ ಮಾಡಿ ಉಸಿರಾಟದ ನಿಯಂತ್ರಣ ಮಾಡಿದ್ರೆ ಆಗ ಇಂದ್ರಿಯಗಳಿಗೆ ಒಂದು ಹತೋಟಿಗೆ ಬರ್ಲಿಕ್ಕೆ ಬೇಕಿರುವಂತ ಒಂದು ಸಿದ್ಧತೆ ಆಗುತ್ತೆ. ಹಾಗಾದಾಗ ಅವನು ಅಪಾಯದಿಂದ, ಆದ್ರೆ ಅವರು ಕೃಷ್ಣನೇ ಎತ್ತಿಕೊಟ್ಟ ಮಾತು ಇಂದ್ರಿಯಾಣಿ ಪ್ರಮಾಥೀನಿ. ಅದು ಹಿಡಿದು ಒಮ್ಮೆ ನಮ್ಮನ್ನ ಸಿಕ್ಕಿಸಿ ಹಾಕಿತು ಅಂದ್ರೆ ಹಿಪ್ಪೆ ಮಾಡಾಕತ್ತೆ, ತುಂಬಾ ಜೋರದು. ಯಾಕೆಂದ್ರೆ ಮನಸ್ಸಿನ ಕಂಟ್ರೋಲ್ ಅಲ್ಲಿ ಇರುತ್ತೆ, ಕಣ್ತಪ್ಪಿಸಿ ಇನ್ನೊಂದ್ ಕಡೆ ಎಳ್ಕೊಂಡು ಹೋಗುತ್ತೆ. ಯತತೋ ಹ್ಯಪಿ, ನೀವ್ ಎಷ್ಟು ಪ್ರಯತ್ನ ಮಾಡಿದ್ರು ಅದು ಇಲ್ಲಿ ಹಿಡ್ಕೊಂಡು ನೀವು ಹೀಗೆ ಹೋಗ್ತಾ ಇರ್ತಿ. ನೀವು ಕುದುರೆ ಇಲ್ಲಿದೆ ಅಂತ ಅನ್ಕೊಂಡಿರ್ತಿ, ಅದು ಕುದುರೆ ಅದರ ನೊಗಕ್ಕೆ ಕಟ್ಟಿ ಅದಿಲ್ಲಿ ಓಡ್ತಾ ಇರುತ್ತೆ, ಅಲ್ಲಿ ಕುದುರೆನೇ ಇರಲ್ಲ. ನೋಡಿದ್ರೆ ಇಲ್ಲಿ ಹೋಗ್ತಾ ಇದೆಯಾ, ಮತ್ತೆ ಹಗ್ಗ ಇಲ್ಲಿದೆಲ್ಲ ಅಂದ್ರೆ ಅದು ಹೋಗಾಗಿರುತ್ತೆ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತ, ತಿಳಿದವನಾದ್ರೂ ಕೂಡ ಅವನ ಮನಸ್ಸು, ಅವನ ಇಂದ್ರಿಯಗಳು ಅವನಿಗೆ ಹರಂತಿ ಪ್ರಸಭಂ ಮನಃ, ಅವನ ಇಂದ್ರಿಯಗಳನ್ನ ಎಳೆದು ಹಾಕಿ ಬಿಡ್ತಾವೆ. ಅಂತಹ ಪ್ರತಿ ಸರ್ತಿ ಎಲ್ಲೆಲ್ಲ ಹೋಗುತ್ತೋ ಅಲ್ಲಿ ಅದರ ಜೊತೆಗೆ ಕೊಚ್ಚಿ ಹೋಗದೆ ಅದರ ಹಿಂದೆ ಹೋಗ್ಬೇಕು. ಇದು ಒಂಥರದ ಪ್ರತ್ಯಾಹಾರ ಅಂತ ಹೇಳ್ತಾರೆ ಇದನ್ನು. ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು, ಅದ್ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ಬಿಟ್ಬಿಡ್ಬೇಕು ಒಂದ್ ಸ್ವಲ್ಪ ಹೊತ್ತು. ಯಾಕೆಂದ್ರೆ ಅದು ನೀವು ಎಳೆದ್ರೆ ಅದು ಅಭ್ಯಾಸ ಆಗಿ ಹೋಗಿದೆ. ಈ ಹಸು ಮೇಯ್ಲಿಕ್ಕೆ ಹೋಗುವಾಗ ತುಂಬಾ ಹುಲ್ಲಿದ್ದಡಿಗೆ ಎಳ್ಕೊಂಡು ಹೋಗುತ್ತೆ, ನಿಮ್ಗೆ ಅಲ್ಲಿ ಕಟ್ಲಿಕ್ಕಿಲ್ಲ. ನೀವು ಒಂದೇ ಸರ್ತಿ ಹೇಳಿದ್ರೆ ನಿಮ್ಮನ್ನು ಇನ್ನೂ ಎಳೆದು ಅದ್ರ ಮಧ್ಯಕ್ಕೆ ಹೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಅದನ್ನ ಕೈ ಬಿಟ್ಟು ಹಾಕಿ ಮಾಡ್ಬೇಕು. ಆಗೇನ್ ಅನ್ಕೊಳ್ತೋ ನನ್ನನ್ನು ಇಲ್ಲೇ ಕಟ್ತಾರೆ ಅಂತ ಅನ್ಕೊಳುತ್ತೆ. ಅದು ಸ್ವಲ್ಪ ಮೇಲಿಗೆ ಶುರು ಮಾಡಿದ್ಮೇಲೆ ನೀವು ಹೋಗ್ಬೇಕಾದ ಜಾಗಕ್ಕೆ ಹೋಗಿ ಆಮೇಲೆ ಎಳೆದ್ರೆ ಅದರ ಮೂಗಿನ ಹಗ್ಗ ಆಗ ಸಿಕ್ಕಾಕೊಳ್ಳುತ್ತೆ. ನೀವು ಹೀಗೆ ಹೇಳಿದ್ರೆ ಅದು ಮೂಗಿನ ಹಗ್ಗ ಜಗ್ಗುದೇ ಇಲ್ಲ. ನೀವು ಮುಂದಕ್ಕೆ ಹೋಗಿ ಹೇಳಿದ್ರೆ ಆಗ ಮೂಗಿನ ಹಗ್ಗ ಜಗ್ಗುತ್ತೆ. ಆಗ ಗೊತ್ತಾಗುತ್ತೆ, ನನ್ನನ್ನು ಇನ್ನು ಆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಬರುತ್ತೆ. ನೀವು ಎಷ್ಟದನ್ನ ಹಿಂದಿನಿಂದ ಜಗ್ತೀರಿ ಅದಷ್ಟು ಮುಂದೆ ಹೋಗುತ್ತೆ. ನೀವು ಮುಂದೆ ಹೋಗಿ ನೀವು ಹೇಳಿದ್ರೆ ಆವಾಗ ತನ್ನಿಂದ ತಾನೇ ನೀವು ಕರ್ದಲ್ಲಿಗೆ ಬರುತ್ತೆ ಅನ್ನುವ ಹಾಗೆ ಸ್ವಲ್ಪ ಹೊತ್ತು ಅದನ್ನ ಬಿಟ್ಟರೂ ಕೂಡ ಅದರ ಜೊತೆಗೆ ಸಿಕ್ಕಿ ಹಾಕಿಕೊಳ್ಳದೆ ಅದನ್ನು ಕೇವಲ ನೋಡ್ತಾ ನಿನಗೆ ಬೇಕಿರೋದು ಇದಲ್ಲ, ನಿನಗೆ ಕೊಡ್ಬೇಕಾದ ವಸ್ತು ಇದಲ್ಲ, ಇದಕ್ಕಿಂತ ಆಚೆ ಇದೆ, ಇದಕ್ಕಿಂತ ಹೆಚ್ಚಿನದಿದೆ, ಇದಕ್ಕಿಂತ ನಿತ್ಯವಾದದ್ದಿದೆ, ಇದಕ್ಕಿಂತ ಶ್ರೇಷ್ಠವಾದದ್ದಿದೆ. ಇದನ್ನು ನೀನು ಎಷ್ಟು ಬಯಸ್ತೀಯೋ ಅಷ್ಟು ಮತ್ತೆ ಸಂಸಾರದ ಜಂಜಾಟದಲ್ಲೇ ಬೀಳ್ಬೇಕಾಗತ್ತೆ. ಇದು ನಿನಗೆ ಬೇಕಿರುವ ಸಂಗತಿ ಅಲ್ಲ, ಇದರಿಂದ ನಿನಗೆ ಹಾನಿಯಾಗುತ್ತೆ. ನೋಡಿ, ಏನ ಬೇಡಲಿ ನಿನ್ನ ಬಳಿಗೆ ಬಂದು ಅಂತ ಒಂದು ಹಾಡಿದೆ. ಸುಮ್ನೆ ಒಮ್ಮೆ ನೋಡಿ, ಗೂಗಲ್ ಮಾಡಿದ್ರೆ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ಏನ್ ಬೇಡ್ಬೇಕು ನಾನು ಅಂತ ಆ ಭಕ್ತರು ಗೋಪಾಲ ವಿಠಲ ಅಂಕಿತದ ಹಾಡು. ಎಲ್ಲ ತರದ ಬೇಡಿಕೆಗಳನ್ನು ಹಾಕಿ ಹೀಗ್ ಬೇಡಿದ್ರೆ ಏನಾಗುತ್ತೆ, ಹೀಗ್ ಬೇಡಿದ್ರೆ ಏನಾಗುತ್ತೆ ಅಂತ ಒಂದು ಲಿಸ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮ್ಗೆ ಅನ್ಸುತ್ತೆ ಕೊನೆಗೆ, ಏನ್ ಬೇಡಿದ್ರು ಕಷ್ಟ ಉಂಟು. ನಾವ್ ಅನ್ಕೊಳ್ಳೋದು ಇದು ಬೇಡಿದ್ರೆ ನನಗೆ ಬೇಕಾದ್ ಸಿಗುತ್ತೆ, ಬೇಕಾದಾಗ ಆಗುತ್ತೆ ಅಂತ. ನಾವ್ ಯಾವ ತರ ಬೇಡಿದ್ರು ಒಂದಲ್ಲ ಒಂದ್ ಸಮಸ್ಯೆಯಲ್ಲೇ ಸಿಕ್ಕಾಕೊಳ್ತೇವೆ ಅನ್ನೋದನ್ನ ಗೋಪಾಲದಾಸರು ತುಂಬಾ ಚೆನ್ನಾಗಿ ಆ ಪದ್ಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ರಾಗದ್ವೇಷಗಳಿಂದ ವಿಯುಕ್ತರಾಗಿ ವಿಷಯಗಳನ್ನ ಹಿಂದಕ್ಕೆ ಎಳೆದು ಆತ್ಮವಶವಾಗಿ ಮನುಷ್ಯನ ಮನಸ್ಸನ್ನು ಹಿಡಿದು ಯಾವಾಗ ಅವನು ಪರಮಾತ್ಮನಿಗೆ ಸರೆಂಡರ್ ಆಗ್ತಾನೋ ಆಗ ಪ್ರಸಾದಂ ಅಧಿಗಚ್ಚತಿ, ದೇವರ ಪ್ರಸನ್ನತೆಯನ್ನ ಆತ ಹೊಂದುತ್ತಾನೆ. ದೇವರು ಒಂದ್ಸರ್ತಿ ಪ್ರಸನ್ನನಾದ ಅಂದ್ರೆ ಆಮೇಲೆ ಯಾವ ಕಷ್ಟವೂ ಇಲ್ಲ, ಅಲ್ಲಿ ತನಕ ಮಾತ್ರ ಹೋರಾಟ. ಅವನು ಒಂದ್ಸರ್ತಿ ಪ್ರಸನ್ನ ಆಗಿ ನಮ್ಮ ಕಡೆಗೆ ಒಮ್ಮೆ ದೃಷ್ಟಿ ಬೀರಿದ ಅಂದ್ರೆ ಮತ್ತೆ ಏನೇ ತುಂಬಾ ಉಸಿರು ಬಿಗಿ ಹಿಡಿಯುವ ವಾತಾವರಣ ಬಂದಾಗ್ಲೂ ಅದು ಹುಲ್ಲು ಕಡ್ಡಿ ಎತ್ತಿ ಇಟ್ಟಾಗ ಅನಾಯಾಸವಾಗಿ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ. ನಾವು ಅನ್ಕೊಂಡಿರ್ತೇವೆ ಅದು ಬಂಡೆ ಮುದ್ದೆ ನಮ್ಮನ್ನ ಅಪ್ಪಚ್ಚಿ ಮಾಡಿ ಕೊಂದೇ ಬಿಡುತ್ತೆ, ಬೀಳ್ತಾ ಇದೆ ಎಂದಾಗ ಬಿದ್ರೆ ಒಂದು ಹುಲ್ಲಿನ ಕಡ್ಡಿ ಏನೋ ತಲೆ ಮೇಲೆ ಬಿತ್ತು ಅಂತ ಹಿಂಗೆ ಎಸ್ತು ಹೋಗ್ತಾರೆ, ಏನೂ ಆಗಲ್ಲ. ನಮ್ಗೆ ಹೆದರಿಕೆ ಆಗಿರುತ್ತೆ ಒಂದ್ಸಲಕ್ಕೆ. ಆದ್ರೆ ಭಗವಂತನ ಮೇಲೆ ವಿಶ್ವಾಸ ಇಟ್ಟು ಅವನೇ ನಮಗೆ ಗತಿ ಅಂತ ನಂಬಿ ಮುಂದೆ ಹೋದದ್ದಾದ್ರೆ ಇಂಥ ಸಮಸ್ಯೆಗಳೆಲ್ಲ ತಾನಾಗಿ ಪರಿಹಾರ ಆಗುತ್ತೆ ಅಂತ. ಹೀಗೆ ಜ್ಞಾನಿ ಮತ್ತು ಒಬ್ಬ ಅಜ್ಞಾನಿಯ ನಡುವಿನ ಅಂತರ ಏನು ಅಂತ ಈ ಸಾಲಿನಲ್ಲಿ ಹೇಳ್ತಾನೆ. ಹೊರಗಿನ ಪ್ರಪಂಚದಲ್ಲಿ ಎದ್ದಿರುವವನು ಒಳಗಿನ ಪ್ರಪಂಚದಲ್ಲಿ ನಿದ್ದೆ ಮಾಡ್ತಿರ್ತಾನೆ, ಒಳಗಿನ ಪ್ರಪಂಚದಲ್ಲಿ ಎದ್ದಿರೋನು ಹೊರಗಿನ ಪ್ರಪಂಚದಲ್ಲಿ ಆರಾಮಾಗಿ ಮಲಗಿರ್ತಾನೆ. ಅವನಿಗೆ ಇದ್ರ ಟೆನ್ಷನ್ ಇರಲಿ. ಯಾ ನಿಶಾ ಸರ್ವಭೂತಾನ ಯಸ್ಯಾಂ ಜಾಗರ್ತಿ ಸಂಯಮಿ ಸಾ
ನಾನು ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೆ. ಭೂಮಿ ಅಥವಾ ವಸ್ತು ಇದರ ಬಗ್ಗೆ ಜಾಗೃತಿ ಇರುವವನಿಗೆ, ಅವನಿಗೆ ಈ ಭೂಮಿಯ ಸೆಳೆತವೇ ಗಟ್ಟಿಯಾದದ್ರಿಂದ ಪರಮಾತ್ಮನ ಚಿಂತನೆ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಯಾರು ಪರಮಾತ್ಮನ ಚಿಂತನೆ ಮಾಡ್ತಾ ಇರ್ತಾನೆ ಅವನಿಗೆ ಈ ಕೋರ್ಟು ಕಚೇರಿ ಇದ್ರ ಬಗ್ಗೆ ತಲೆ ಬಿಸಿ ಇರುದಿಲ್ಲ. ಆಯ್ತು, ಆದ್ರೆ ದೇವ್ರು ಕೊಟ್ಟದಿಲ್ಲ ಅಂದ್ರೆ ನಮ್ದಲ್ಲ, ಅವ್ನ ಟೆನ್ಷನ್ ಇರುದಿಲ್ಲ. ಇವ್ರಿಗೆ ಏನಿದ್ರು ಬೆಳಿಗ್ಗೆ ಎದ್ದಾಗ್ಲಿಂದ ಅದೆಲ್ಲ ಉಡವಡವಡ, ಇವತ್ತು ಕೋರ್ಟು ಇದಾಗುತ್ತೆ, ಅದು ಏನಾಗುತ್ತೋ, ಅವನು ಪೊಲೀಸ್ ಹಂಗ್ ಮಾಡ್ದ, ವಕೀಲ ಹಿಂಗ್ ಹೇಳ್ದ, ನಾನು ಇಷ್ಟು ಕೊಟ್ಟಿದ್ದೇನೆ, ಅವನಿ ಬರೀ ದುಡ್ಡು ತಿಂತಾ ಇದ್ದಾನೆ. ಫಸ್ಟ್ ಆಫ್ ಆಲ್ ನಾವು ಇಂಥ ಸಂಗತಿಗಳಿಗೆ ನಾವು ಅಲ್ಲಿ ತನಕ ಹೋಗಿ ಅದನ್ನ ಯಾರ ಕೈಗೋ ಒಪ್ಪಿಸಿ, ಅವನಿಗೂ ನಮ್ಮ ಬಗ್ಗೆ ಗೊತ್ತಿಲ್ಲ, ಎದುರುಗಡೆ ಅವನ ಬಗ್ಗೆನೂ ಗೊತ್ತಿಲ್ಲ, ಅವನು ಸ್ಟಡಿ ಮಾಡ್ತಾ ಇರ್ತಾನೆ ಪುಣ್ಯಾತ್ಮ. ಅವ್ನು ಸ್ಟಡಿ ಮಾಡೋದು 30 ವರ್ಷ ಆಗುತ್ತೆ. ಅಷ್ಟೊತ್ತಿಗೆ ನಾವು ಅರ್ಧ ಆಯುಷ್ಯ ಕಳ್ಕೊಂಡು ನಮ್ಮ ಜೀವನನೇ ಹೋಗಿರುತ್ತೆ. ಅದೇ ಒಂದು ಮಾತಿದೆಯಲ್ಲ, ಸೋತವನ್ ಸತ್ತ, ಅಲ್ಲ ಗೆದ್ದವನ್ ಸೋತ, ಸೋತವನ್ ಸತ್ತ ಅಂತ. ಗೆದ್ರೆ ಅವನೇನು ಗೆದ್ದ ಹಾಗಲ್ಲ, ಅವನು ಅದಕ್ಕಿಂತ ಹೆಚ್ಚು ಅದನ್ನು ಪಡೀಲಿಕ್ಕೆ ಖರ್ಚು ಮಾಡಿರ್ತಾನೆ. ಇನ್ನು ಸೋತವನು ಆ ಕಡೆಯಿಂದ ಖರ್ಚು ಮಾಡಿದ್ದು ವಾಪಸ್ ಬರ್ಲಿಲ್ಲ, ಈ ಆಸ್ತಿಯೋ ಯಾವ್ದಕ್ಕೋ ಅವನು ಅರ್ಜಿ ಹಾಕಿದ್ದು ಅದು ಸಿಗ್ಲಿಲ್ಲ, ಸತ್ತ. ಅದು ಕಳ್ಕೊಂಡೆ ಇದು ಕಳ್ಕೊಂಡೆ, ಎರಡೂ ಇಲ್ಲ ಅಂತ ಆಯ್ತು. ಹಾಗಾಗಿ ಅದರಲ್ಲಿ ಗೆದ್ದ ಅನ್ನೋದಕ್ಕೆ ಅರ್ಥವೇ ಇಲ್ಲ. ನಮ್ಗೆ ಯಾವಾಗ ಮಾನಸಿಕವಾಗಿ ಅದನ್ನು ಗೆದ್ದಿರ್ತೇವೆ, ಬಂದ್ರೆ ಬಂತು ಹೋದ್ರೆ ಹೋಯ್ತು ಅಂತ ನಾವು ಅದರ ಬಗ್ಗೆ ನಿರೀಕ್ಷೆ ಇಲ್ಲದೆ ಬದುಕಿದ್ರೆ ಆವಾಗ ಮನಸ್ಸು ಸ್ವಲ್ಪ ನೆಮ್ಮದಿಯಿಂದ ಇರುತ್ತೆ. ಇಲ್ಲ, ಅದು ನನಗೆ ಹೀಗ್ ಬೇಕು, ಇಷ್ಟು ಬೇಕು, ಇಂಥದ್ದೇ ಬೇಕು, ಅದು ಇಂಥ ಗಡಿಯಲ್ಲೇ ಬೇಕು, ಇದೇ ಹೆದ್ದಾರಿ ಹತ್ರದ್ದೇ ಬೇಕು, ಇದು ಇರುದು ಒಂದು ಚೋಟುದ್ದ. ಅದನ್ನು 3 ಜನ ಮೋಟುಗಳು ಬಂದು ನನಗೆ 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 ಅಂತ ಗುದ್ದಲಿ ಹಿಡ್ಕೊಂಡು ಕಾಯ್ತಿರ್ತಾರೆ. ಕೊನೆಗೆ ಅವನು ರಸ್ತೆಯವನು ಬರ್ತಾನೆ, ಇಲ್ಲಿ ಮಹಾರಸ್ತೆ ಆಗ್ಬೇಕಿದೆ, ಇಲ್ಲಿ ನಾವು ಇದನ್ನ ಕಬ್ಜಾ ಮಾಡ್ತಾ ಇದ್ರೆ ನಿಮ್ಗೆ ಎಷ್ಟೆಷ್ಟು ಬೇಕು ಅಂತ ಅಮೌಂಟ್ ಹೇಳ್ಬಿಡ್ತೀವಿ, ಅದನ್ನ ತಗೊಂಡು ಸುಮ್ಮನೆ ಎತ್ಕೊಂಡು ಹೋಗಿ ಅಂತ. ಇವ್ರು ಅದಕ್ಕಿಂತ ಮುಂಚೆ ಏನೋ ಅದನ್ನ ತಾವೇ ಮಾರಿದಿದ್ರೆ ಯಾರಿಗಾದ್ರೂ ಅವನು ಬೇಕಾದಾದ್ರೂ ಸರಿಯಾಗಿ ಬರ್ತಿತ್ತು, ಹಂಚಿಕೊಳ್ಳೋಣ ಅಂತ. ಕೇಸ್ 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 ಎಂದು ಕೂತು ಕೇಸ್ ಕ್ಲೋಸ್ ಆಯ್ತು, ಯಾರೋ ಕೈಗೆ ಹೋಗಿ. ಹೀಗೆ ಯಾರು ಈ ವಿಷಯದಲ್ಲಿ ಸಾಧನೆಯ ದಾರಿಯಲ್ಲಿ ಎಚ್ಚರ ವಹಿಸ್ತಾನೋ ಅವನು ಎಲ್ಲಾ ತರದ ಬಯಕೆಗಳನ್ನು ಬಿಡ್ತಾನೆ. ವಿಹಾಯ ಸರ್ವಾನ್ ಯಕ್ಕಾಮಾನ್ ಪುಮಾಂಶ್ಚರತೆ ನಿಸ್ಪೃಹ. ತುಂಬಾ ಒಳ್ಳೆ ಮಾತು. ಎಷ್ಟು ನಾವು ಆಸೆಗಳಿಂದ ಹಿಂದೆ ಸರಿತೇವೋ ಅಷ್ಟು ನಮಗೆ ನೆಮ್ಮದಿ ಇರುತ್ತೆ. ಎಷ್ಟು ಆಸೆಗಳ ಬೆನ್ನು ಹಿಡ್ಕೊಂಡು ಹೋಗ್ತೇವೋ ಅದು ನೆರಳು ಹಿಡ್ದ ಹಾಗೆ ಎಳ್ಕೊಂಡೇ ಹೋಗ್ತಾ ಇರುತ್ತೆ, ಮುಗಿಯುವುದೇ ಇಲ್ಲ. ಎಲ್ಲಿಗಿಡಿ ಯಾವ ಕೊನೆ ತನಕ ಹೋದ್ರೆ ನೆರಳು ಕೊನೆ ಆಗುತ್ತೆ. ಬೆಳಕೆ ಕೊನೆಯಾಗಿ ಕತ್ಲೆಗೆ ಬಿಡ್ಬೇಕಷ್ಟೆ. ಏನು ಕಾಣದೆ ಆ ನೆರಳು ಹಿಡ್ಕೊಂಡು ಏನ್ ಮಾಡುದು? ನೆರಳು ಮುಗಿಯತ್ತೆ, ಆದ್ರೆ ನಮ್ಮ ಜೀವನನೂ ಮುಗಿದೋಗುತ್ತೆ, ಯಾಕಂದ್ರೆ ಕತ್ಲೆಗೆ ಹೋಗಿದ್ ನಾವು. ಹಾಗಾಗಿ ಬೆಳಕಿನ ಕಡೆಗೆ ಹೋದ್ರೆ ನೆರಳೇ ನಮ್ಮನ್ನು ಹಿಡ್ಕೊಂಡು ಬರುತ್ತೆ. ಬೆಳಕು ಅಂದ್ರೆ ಅರಿವು, ದೇವರ ಎಚ್ಚರ ಅನ್ನೋದೇ ನಮಗೆ ಬೆಳಕು. ಆ ಬೆಳಕಿನಡೆಗೆ ಹೋದೆ ನಿರ್ಮಮಃ ನಿರಹಂಕಾರ ಸಶಾಂತಿಂ ಅಧಿಗಚ್ಚತಿ ಅಂತ ಇಷ್ಟು ಹೇಳಿದಾಗ ಅರ್ಜುನ ಹೇಳ್ತಾನೆ, ನೀನ್ ಹೇಳಿದ್ ಸರಿ, ನಂಗೆ ತುಂಬಾ ಸಂತೋಷ ಆಯ್ತು. ಆದ್ರೆ ಯಾಕಪ್ಪ ನೀನು ತಸ್ಮಿನ್ ಘೋರೇ ಕರ್ಮಣಿ ಮಾಂ ನಿಯೋಜಯಿಸಿ ಕೇಶವ, ಇಷ್ಟು ಜ್ಞಾನ ದೊಡ್ಡದು ಅಂತ ಹೇಳಿದಿ, ಸಾಧನೆ ಮಾಡ್ಲಿಕ್ಕೆ ಜ್ಞಾನವೇ ಪ್ರಧಾನ ಅಂತ ಹೇಳಿದಿ, ಮತ್ಯಾಕ್ ನನ್ನನ್ನು ಯುದ್ಧ ಮಾಡು ಅಂತ ಹೇಳ್ತಿ? ಬಿಟ್ಬಿಡು ನನ್ನನ್ನು, ನಾನು ಹೋಗ್ತೇನೆ. ದಾಡಿ ಬಿಟ್ಕೊಂಡು ಹೇಗೂ ಒಂದ್ಸಲ ಅಭ್ಯಾಸ ಆಗಿದೆ, ಸುಭದ್ರನ್ ಕರ್ಕೊಂಡು ಬರುವಾಗ ಹಂಗೆ ಹೊರಟೋಗ್ತೇನೆ ನಾನು, ನಂಗೆ ಬೇಡ ಇದು ಯಾವುದು ಅಂತ. ಆಗ ಕೃಷ್ಣ ಹೇಳ್ತಾನೆ, ನೀನು ದಡ್ಡನ ಹಾಗೆ ಮಾತಾಡ್ತಾ ಇದ್ದಿ, ನನಗೆ ಯುದ್ಧ ಮಾಡು ಅಂತ ಹೇಳ್ತಾ ಇರೋದು ಸಾಧನೆ ದಾರಿಗೆನೆ ಅಲ್ಲ, ಜ್ಞಾನ ಶ್ರೇಷ್ಠ ಅಂತ ಹೇಳಿ ಈಗ ಕರ್ಮದ ಬಗ್ಗೆ ಮಾತಾಡ್ತಿದ್ದಲ್ಲ. ಹೌದು, ಕರ್ಮ ಜ್ಞಾನ ಎರಡರೂ ದಾರಿ ಒಂದೇ, ಒಂದು ಗುರಿ ಒಂದೇ. ದಾರಿಯಲ್ಲಿ ಸ್ವಲ್ಪ ಅದು ಪ್ಯಾರಲಲ್ ಆಗಿ ರೈಲ್ವೆ ಟ್ರ್ಯಾಕ್ ತರ ಒಟ್ಟಿಗೆ ಹೋಗುತ್ತಷ್ಟೇ, ಹೋಗಿ ಸೇರುದು ಕೊನೆಗೆ ಗುರಿ ಒಂದೇ. ನೀವು ಇಳಿದಾಗ ಸ್ಟೇಷನ್ ಒಂದೇ, ಈ ಟ್ರ್ಯಾಕ್ ಇದ್ ಬೇರೆ ಸ್ಟೇಷನ್, ಈ ಟ್ರ್ಯಾಕ್ ಇದ್ ಬೇರೆ ಸ್ಟೇಷನ್ ಅಂತಿದ್ಯಾ? ಇಲ್ಲ, ಹೋಗಿ ಸೇರುದು ಒಂದೇ. ಮತ್ತೆ ಯಾಕೆ 2 ಟ್ರ್ಯಾಕ್ ಆಯ್ತು? 2 ಟ್ರ್ಯಾಕ್ ಯಾಕಾಯ್ತು ಅಂದ್ರೆ ಜ್ಞಾನದ ದಾರಿಯಲ್ಲಿರುವವನಿಗೂ ಕರ್ಮ ಬೇಕು, ಕರ್ಮದ ದಾರಿಯಲ್ಲಿರುವವನಿಗೂ ಜ್ಞಾನ ಬೇಕು. ಈಗ ನೋಡಿ, ಟ್ರೈನಲ್ಲಿ ಈ ಕಡೆ ಕೂತವನು ಇರ್ತಾನೊಬ್ಬ, ನಾನು ಈ ಟ್ರ್ಯಾಕ್ ಅಲ್ಲಿ ಹೋಗುದು, ಆದ್ರಿಂದ ಆ ಟ್ರ್ಯಾಕ್ ಕಿತ್ ಬಿಸಾಕಿ ಅಂದ್ರೆ ಏನಾಗುತ್ತೆ? ಬಿದ್ದೋಗ್ತಾನೆ. ಈ ಕಡೆ ಇದ್ದವನು ಹೇಳ್ತಾನೆ, ನಿನ್ನ ದರ್ದ್ ನನಗಿದ್ಯಾ, ನಿನ್ನ ಅಪೇಕ್ಷೆ ನನಗಿಲ್ಲ, ಕಿತಾಗ ಟ್ರ್ಯಾಕ್ ಅನ್ನ ನನ್ನ ಟ್ರ್ಯಾಕ್ ಅಲ್ಲಿ ಹೋಗ್ತೇನೆ ಅಂದ್ರೆ ಏನಾಗುತ್ತೆ? ಜ್ಞಾನಿಯೂ ಹೋಗಲ್ಲ, ಕರ್ಮಿಯೂ ಹೋಗಲ್ಲ. ಜ್ಞಾನ ಹೋಗೋವನಿಗೆ ಈ ಟ್ರ್ಯಾಕು ಬೇಕು, ಕರ್ಮದಲ್ಲಿ ಹೋಗೋವನಿಗೆ ಈ ಟ್ರ್ಯಾಕು ಬೇಕು. ಆದ್ರೆ ಇವನ ಭಾರ ಈ ಟ್ರ್ಯಾಕಿನ ಮೇಲೆ ಇರುತ್ತಾದ್ರಿಂದಾಗಿ ಇದು ಪ್ರಧಾನ. ಅವನು ಯಾವ ಟ್ರ್ಯಾಕ್ನ ಮೇಲೆ, ಯಾವ ಚೇರ್ ಮೇಲೆ ಕೂತಿರ್ತಾನೋ ಅದರ ಕೆಳಗಿನ ಟ್ರ್ಯಾಕಿನ ಭಾರ ಅವನದ್ದು ಅಲ್ಲಿ ಬಿದ್ದಿರುತ್ತಾದ್ರಿಂದ ಅವನಿಗೆ ಅದು ಪ್ರಧಾನ. ಆದ್ರೆ ಅದು ಇಲ್ಲದೆ ಇದ್ರೆ ಆಗಲ್ಲ.
ಅದಿದ್ರೇನೆ ಟ್ರೈನ್ ಮುಂದಕ್ಕೆ ಹೋಗುದು. ಹಾಗಂತ ಆ ಕಡೆ ಕೂತವನು ಕೂಡ ನನಗೆ ಅದು ಟ್ರ್ಯಾಕ್ ಬೇಡ ಅಂತ ಹೇಳುವಂಗಿಲ್ಲ. ಅವನ ಭಾರ ಅಲ್ಲಿಗೆ ಬಿದ್ದಿದೆ. ಜ್ಞಾನ ಪ್ರಧಾನವಾಗಿ ಬದುಕುವವನು ಜ್ಞಾನಯೋಗಿ, ಆದ್ರೆ ಅವನಿಗೆ ಕರ್ಮ ಇದೆ. ಕರ್ಮ ಪ್ರಧಾನವಾಗಿ ಬದುಕುವವನು ಕರ್ಮಯೋಗಿ, ಆದ್ರೆ ಅವನಿಗೆ ಜ್ಞಾನ ಇರಬೇಕು. ಜ್ಞಾನ ಇಲ್ಲದೆ ಇದ್ರೆ ಮಡಿಕೆ ತಂದು ಮಣ್ಣೆಲ್ಲ ಇಟ್ಟು ಮಾಡು ಅಂದ್ರೆ ಅವನು ಮುದ್ದೆ 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 ಮಾಡಿ ಹಿಂಗ್ ಮುದ್ದೆ ಮಾಡಿ ಆಕೃತಿ ಇರುತ್ತೆ, ಅದ್ರಲ್ಲಿ ನೀರು ತುಂಬುದಿಲ್ಲ, ತಲೆ ಮೇಲೆ ಎತ್ತಾಕ್ಬೇಕಷ್ಟ ಒಂದೇ. ಯಾಕಂದ್ರೆ ಅದರಲ್ಲಿ ನೀರು ಹಿಡಿಲಿಕ್ಕೆ ಆಗಲ್ಲ. ಅವನು ಏನಂದ್ರೆ ಅದ್ರಲ್ಲಿ ಒಳಗೆ ಏನ್ ಬೇಕು ಗೊತ್ತಿಲ್ಲ, ಅವನು ಹೊರಗಿಂದ ಕಾಣೋದು ಮಡಿಕೆ ತರ ಮಾಡಿ ಇಟ್ಟಿದ್ದಾನೆ. ಅದನ್ನ ಎತ್ತಲಿಕ್ಕೆ 3 ಜನ ಬರ್ಬೇಕು, ಪೂರ ಮಣ್ಣೆ ಇರುದು ಅದರಲ್ಲಿ. ಅಂದ್ರೆ ಮಡಿಕೆ ಮಾಡ್ಲಿಕ್ಕೆ ಬಂದ್ರು ಕೂಡ ಅರಿವಿಲ್ದೆ ಇದ್ರೆ ಅದು ಮಡಿಕೆ ಆಗಲ್ಲ. ಹಾಗಾಗಿ ಮಡಿಕೆ ಮಾಡುವವನಿಗೂ ಕರ್ಮವೇ ಪ್ರಧಾನ ಆದ್ರೂ ಕೂಡ ಮಡಿಕೆ ಮಾಡುವುದು ಹೇಗೆ ಅನ್ನುವ ಜ್ಞಾನ ಬೇಕು. ಅದಿಲ್ಲದೆ ಇದ್ರೆ ಅವನಿಗೂ ಕರ್ಮ ಉಪಯೋಗ ಇಲ್ಲ. ಹಾಗಾಗಿ ಕರ್ಮ ಮಾಡುವವನಿಗೂ ಕೂಡ ಏನ್ ಮಾಡ್ತಾ ಇದ್ದೇನೆ. ಇನ್ನು ಸಿಂಪಲ್ ವಿಷಯ, ಕೃಷ್ಣ ಅದನ್ನ ಬಹಳ ಚಂದ ಹೇಳ್ತಾನೆ. ಇನ್ನೊಂದ್ ಸಂಗತಿ, ನಹಿ ಕಶ್ಚಿತ್ ಕಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಯಾವೊಬ್ಬ ವ್ಯಕ್ತಿಯು ಕೂಡ ಜೀವನದಲ್ಲಿ ಕರ್ಮ ಮಾಡದೆ ಕೂತ್ಕೊಳ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಸುಮ್ಮನೆ ಕೂತಿದ್ದೇನೆ ಅಂತ ಇಟ್ಕೊಳ್ಳಿ, ಮನಸ್ಸೆಲ್ಲೋ ಓಡ್ತಾ ಇರುತ್ತೆ, ಚೀನಾದ ಗೋಡೆ ಮೇಲೆ ಹತ್ಕೊಂಡು ಅಂತ ಹೋಗ್ತಾ ಇರುತ್ತೆ. ಅದೊಂದೇ ಪರ್ಮನೆಂಟ್ ಆದ್ರಿಂದ ಅದ್ರ ಮೇಲೆ ಹೋಗ್ಬೋದು. ಉಳಿದಿದ್ದೆಲ್ಲ ಯಾವಾಗ ಡಮಾರ ಅನ್ನತ್ತೋ ಗೊತ್ತಾಗಲ್ಲ. ಹಾಗಾಗಿ ಮನಸ್ಸು ಕೂಡ ನಾವು ಕೂಡಿಸ್ತೇವೆ ಅಂತ ಅನ್ಕೊಂಡ್ರೆ ಅದು ಮನಸ್ಸಿನ ಚಟುವಟಿಕೆಯು ಚಟುವಟಿಕೆ, ಅದು ಕರ್ಮವೇ. ನಾವು ಕೈಯಲ್ಲಿ ಏನು ಚಟುವಟಿಕೆ ಮಾಡದೆ ಹೀಗೆ ಕೂತಿರ್ಬೋದು, ಆದ್ರೆ ಒಳಗಿನಿಂದ ಆಲೋಚನೆ ಒಂದು ಕರ್ಮವೇ. ಆ ಕರ್ಮ ಮಾಡದೆ ಇರ್ಲಿಕ್ಕೆ ಆಗುದೇ ಇಲ್ಲ. ನಹಿ ಕಶ್ಚಿತ್ ಕ್ಷಣಂ, ಒಂದು ಕ್ಷಣ ಕೂಡ ಒಬ್ಬ ಮನುಷ್ಯ ನಿಷ್ಕರ್ಮಿಯಾಗಿ ಕೂತ್ಕೊಳ್ಳಿಕ್ ಬರಲ್ಲ. ಅವನು ಏನಾದ್ರೂ ಕರ್ಮ ಮಾಡ್ಲಿಬೇಕು. ಹಾಗಾದ್ರೆ ನೀನು ಜ್ಞಾನ ಯೋಗಿ ಅಂತ ಏನ್ ಹೇಳ್ಕೊಳ್ಳುದು. ಜ್ಞಾನ ಕೂಡ ಧ್ಯಾನಕ್ಕೆ ಉಪಯೋಗ ಆಗದೆ ಇದ್ರೆ ಆ ಜ್ಞಾನಕ್ಕೆ ಏನ್ ಬೆಲೆ. ಧ್ಯಾನ ಅನ್ನೋದು ಒಂದು ಕರ್ಮ ಅಲ್ವಾ. ಮನಸ್ಸನ್ನ ಭಗವಂತನಲ್ಲಿ ನೆಲೆಗೊಳಿಸುವುದು ಅನ್ನುವ ಚಟುವಟಿಕೆ ಅದು ಒಂದು ಕರ್ಮವೇ. ಆ ಕರ್ಮದಿಂದಲೇ ಅವನಿಗೆ ಧ್ಯಾನ ಸಿದ್ಧಿ ಆಗಬೇಕು. ಹಾಗಾಗಿ ಅಲ್ಲೂ ಕರ್ಮ ಇದ್ದೇ ಇದೆ. ಅದರಿಂದಾಗಿ ಹೊರಗಿನ ಕರ್ಮದಲ್ಲಿ ಕಡಿಮೆ ಇರ್ಬೋದು. ಅವನ ಹಾಗೆ ಕಡ್ದು ಗುಡ್ಡೆ ಹಾಕಿ ಯಾವುದನ್ನೋ ತೋಟ ಬೆಳೆಸಿ ಅವನು ಊರಿಗೆಲ್ಲ ಉಪಕಾರ ಮಾಡ್ಬೇಕಾದ್ದಿಲ್ಲ. ಆದ್ರೆ ತನಗೆ ಮನೆಯ ಮುಂದೆ ಇರುವ 4 ತುಳಸಿಯ ಅಥವಾ ಹೂವಿನ ಗಿಡದಲ್ಲಿ ತೆಗೆದು ದೇವರಿಗೆ ನಿತ್ಯದ ಪೂಜೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡುವಷ್ಟು ಕೆಲಸ ಅಂತೂ ಬೇಕೇ ಬೇಕು. ಅದಕ್ಕಾದ್ರೂ ಅವನು ಪಾತಿ ಹಾಕಿ ಒಂದು ಗಿಡ ನೆಟ್ಟು ತನ್ನ ಕೆಲಸ ಮಾಡ್ಕೊಳ್ಬೇಕು. ಊರವರಿಗೆಲ್ಲ ಅವನು ಹೂ ಕೊಡ್ಲಿಕ್ಕೆ ಆಗದೆ ಇರ್ಬೋದು, ಆದ್ರೆ ತನ್ಗೆ ನಿತ್ಯದ ಅನುಷ್ಠಾನಕ್ಕೆ ಸ್ವಾವಲಂಬಿಯಾಗಿ ಬದುಕುವುದು ಅನ್ನೋ ವಿಷಯದಲ್ಲಿ ಅಷ್ಟು ಕರ್ಮವನ್ನು ಮಾಡ್ಕೊಳ್ಳೇಬೇಕು. ಅದು ಮಾಡಿದ್ರೇನೆ ಪೂರ್ಣ. ಹಾಗಾಗಿ ಕರ್ಮ ಮತ್ತು ಜ್ಞಾನ ಎರಡು ಬೇರೆ ಅಲ್ಲ, ಒಂದಕ್ಕೊಂದು ಸಹಕಾರಿ ಮತ್ತು ಸೇರುವ ಗುರಿ ಒಂದೇ. ಇಷ್ಟು ನೀನ್ ತಿಳ್ಕೊಳ್ಬೇಕು ಅಂತ ಮತ್ತೆ ಇನ್ನೊಂದು ಒತ್ತು ಕೊಟ್ಟು ಹೇಳ್ತಾನೆ. ನಿನಗೆ ನಾನು ಯಾಕೆ ಹೇಳಿದೆ, ನಿನ್ನ ಸಮಸ್ಯೆ ಇರುವುದೇನು ಅಂದ್ರೆ ನನಗೆ ಕರ್ಮ ಯಾಕೆ ಹೇಳಿದಿ. ನಿಯತಂ ಕುರು ಕರ್ಮತ್ವಂ ಕರ್ಮ ಜ್ಯಾಯೋ ಹ್ಯಕರ್ಮಣ ಶರೀರ ಯಾತ್ರಾ ಪಿಚತೆ ನ ಪ್ರಸಿದ್ಧೇದ ಕರ್ಮಣ. ತುಂಬಾ ಚಂದದ ಮಾತು. ನಿನ್ನ ಪಾಲಿನ ಕೆಲಸ ಮಾಡಿ. ಈಗ ನಿನಗೆ ನಾನು ಯುದ್ಧ ಮಾಡು ಅಂತ ಹೇಳ್ತಾ ಇರೋದು ಯಾಕೆಂದ್ರೆ ನೀನು ಕ್ಷತ್ರಿಯನಾಗಿ ಪ್ರಜೆಗಳಿಗೆ ಸಂರಕ್ಷಣೆ ಮಾಡಬೇಕಾದದ್ದು ದುರ್ಯೋಧನನಿಂದ ನೊಂದ ಜನರಿಗೆ ನಾಳೆ ನಮಗೆ ಪಾಂಡವರು ಬಂದು ರಕ್ಷಣೆ ಕೊಟ್ಟಾರು ಅನ್ನೋ ನಿರೀಕ್ಷೆಗೆ ನೀನ್ ಇವತ್ತು ನೀರೇರಿಬೇಕು. ನೀನು ಕೂಡ ಎಲ್ಲ ಬಿಟ್ಟು ಹೋಗ್ತೇನೆ ಅಂದ್ರೆ ನಿನ್ನನ್ನು ನಂಬ್ಕೊಂಡು ಬಂದು ಅರ್ಜುನ ನಮ್ ಜೊತೆಗಿದ್ದಾನೆ, ಅವನ ಸೇನೆಯಲ್ಲಿ ನಮಗೊಂದು ಬಾಳುದೊಂದು ಜೀವನದ ದೊಡ್ಡ ಭಾಗ್ಯ ಅಂತ ಅವ್ರು ಹೊರಗಡೆಯಿಂದ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದವ್ರಿಗೆ ಪಾಪ ಹೇಳಿ ಬಂದಿರ್ತಾರೆ. ಈ ಹೊರಗೆ ಬರುವಾಗ ಅರ್ಜುನನೇ ಅಲ್ಲ ನೀವೇನೋ ಅಭಿಪ್ರಾಯ ಹೇಳಿದ್ರು ನಾವು ಅರ್ಜುನ ಜೊತೆ ಅವನೇ ಇಲ್ವಲ್ಲ. ಅದ್ ನಂಬ್ಕೊಂಡಿದ್ವಿ ಏನಾಗ್ತದೆ ಯಾರಿಗ್ ಗೊತ್ತು. ಈ ನಮ್ಮ ಹಿರಿಯರನ್ನೆಲ್ಲ ನಂಬ್ಲಿಕ್ಕೆ ಆಗಲ್ಲ. ನಾಳೆ ಪಾಪ ಅವನು ಇನ್ನೊಂದ್ ದಿವಸ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಎದುರ್ತಾನೆ ನಿನ್ ಪರವಾಗಿ. ಆ ರೀತಿ ಒಬ್ಬನನ್ನ ಇದ್ದಕ್ಕಿದ್ದಾಗೆ ನಡು ನೀರಿನಲ್ಲಿ ಬಿಟ್ಟು ಹೋಗುದು ನಿನ್ನ ಜವಾಬ್ದಾರಿ ಅಲ್ಲ. ಅವ್ರನ್ನ ದಡ ಮುಟ್ಟಿಸು, ಆಮೇಲೆ ಬೇಕಾದ್ರೆ ಎಲ್ಲ ಗೆದ್ದಾದ್ಮೇಲೆ ಬೇಕಾದ್ರೆ ವಾಪಸ್ ಕೊಟ್ಟು ಹೋಗು. ನಿನ್ಗೆ ಇಷ್ಟ ಇಲ್ಲ ಅಂತ ಅನ್ಸಿದ್ರೆ ಹೊರಟು ಹೋಗು. ಆದ್ರೆ ನಿನ್ಗೋಸ್ಕರ ಮಾಡ್ತಾ ಇರುದಲ್ಲ, ನಿನ್ನ ಅಣ್ಣ ನಿಜವಾಗಿ ಇದಕ್ಕೆಲ್ಲ ಹೊಣೆಗಾರ. ಅವನಿಗೆ ನೀನ್ ಅದನ್ನು ಒಪ್ಪಿಸ್ಬೇಕು ಹೊರತು ನಾನೆಲ್ಲ ಯುದ್ಧ ಮಾಡಿದ್ಮೇಲೆ ವಾಪಸ್ ದುರ್ಯೋಧನೆ ಕೊಡ್ತೇನೆ ಅಂತ ಹಾಗೆ ಮಾಡ್ಲಿಕ್ಕೂ ಆಗಲ್ಲ. ಗೆದ್ದದ್ ಯಾಕಾಗಾದ್ರೆ ಮೊದ್ಲೇ ಬಿಟ್ಟು ಹೋಗ್ಬೋದಿತ್ತಲ್ಲ. ಗೆದ್ದದ್ರ ಉದ್ದೇಶ ಏನು ಅಂತಂದ್ರೆ ಸರಿಯಾದ ರಾಜ್ಯಭಾರ ಯಾರ ಕೈಗೆ ಹೋಗುತ್ತೋ ಅವನಿಗೆ ಸಿಗಬೇಕು ಅಂತ. ಆ ಹಂತಕ್ಕೆ ಹೋಗುವ ತನಕ ಈ ಕೆಲಸ ಅನಿವಾರ್ಯ. ಮತ್ತೊಂದೇನ್ ಗೊತ್ತಾ, ತುಂಬಾ ಚಂದದ ಮಾತು. ಶರೀರ ಯಾತ್ರಾ ಪಿಚತೆ ನ ಪ್ರಸಿದ್ಧೇದ ಕರ್ಮಣ. ನೀನು ಬೇರೆ ಏನೇ ಕರ್ಮ ಮಾಡುದಿಲ್ಲ ಅಂತ ಇಟ್ಕೋ. ಯುದ್ಧ ಮಾಡಲ್ಲ, ಅವನೇನ್ ಹೇಳಿದ್ದೀಗ ನಾನು ಯುದ್ಧ ಮಾಡಲ್ಲ ಸನ್ಯಾಸ ಆಗ್ಬಿಡ್ತೇನೆ. ಅಲ್ಲಪ್ಪ, ಗೆಡ್ಡೆ ಗೆಣಸಾದ್ರೂ ಹೋಗಿ ಹೊಟ್ಟೆಗೆ ಹಾಕೊಳ್ಬೇಕು ತಾನೆ ನಿನ್ ಕಾಡಿಗೆ ಹೋಗಿ, ಅದು ಕರ್ಮ ಅಲ್ವಾ. ನೀನ್ ಜ್ಞಾನಯೋಗಿ ಅಂತ ಹೇಳಿ ಕುಂಭಕದಲ್ಲಿ ಕೂಡುದು ಒಂದ್ ಕರ್ಮವೇ ಮತ್ತೆ ಅಂತ ತಗೊಂಡ್ರೆ ಒಂದ್ ಕರ್ಮ ಆಯ್ತು, ಬಿಟ್ರೆ ಒಂದ್ ಕರ್ಮ ಆಯ್ತು. ನೀನ್ ಕರ್ಮ ಮಾಡದಿರ್ಲಿಕ್ಕೆ ಆಗುದಿಲ್ಲ. ಶರೀರ ಯಾತ್ರೆ ಅಂದ್ರೆ ಜೀವಂತವಾಗಿ ಶರೀರವನ್ನು ಉಳಿಸ್ಕೊಳ್ಳಿಕ್ಕೆ ಏನಾದ್ರೂ ಒಂದು ಕೆಲಸ ಮಾಡ್ತೇವಲ್ಲ ಅದು ಕರ್ಮವೇ. ನೀನು ಅದನ್ನು ಬಿಟ್ಟು ಬದುಕ್ಲಿಕ್ಕೆ ಆಗುದೇ ಇಲ್ಲ. ನ ಪ್ರಸಿದ್ಧೇದ ಕರ್ಮಣ. ಶರೀರದ ಬದುಕು ಕೂಡ ಕರ್ಮ ಮಾಡುವುದಿಲ್ಲ ಅಂತ ಕೈಕಟ್ಟಿ ಕುಳಿತವನಿಗೆ ಊಟ ಇಲ್ಲ, ನಿದ್ದೆ ಇಲ್ಲ, ಬದುಕಿಲ್ಲ. ಸಾಯ್ಬೇಕಷ್ಟೇ ಅವನು ಇಲ್ಲಿಂದ ಹೊರಗೋಗಿ.
ಅದೇ ಕರ್ಮವನ್ನು ನಾನು ಹೇಳಿದ್ದಾಗ ಮಾಡಿದ್ರೆ ನನಗೂ ಪ್ರೀತಿ ಆಗುತ್ತೆ, ನಿನ್ ಜವಾಬ್ದಾರಿ ನೆರವೇರುತ್ತೆ. ಒಂದಿಷ್ಟು ಜನ ನಿನ್ನ ನಂಬ್ಕೊಂಡು ಬಂದವರಿಗೂ ಒಂದು ಆಸರೆ ಆಗುತ್ತೆ, ನಿನ್ನ ಅಣ್ಣನಿಗೂ ನೀನೊಬ್ಬ ನಿಯತ್ತಿನ ತಮ್ಮ ಅಂತ ಆಗುತ್ತೆ. ಜೊತೆಗೆ ಇಷ್ಟು ಜನ ಪ್ರಜೆಗಳಿಗೆ ನಮ್ಮ ಪಾಂಡವರ ರಾಜ್ಯಭಾರದಿಂದ ನಾವು ಕ್ಷೇಮವಾಗಿದ್ದೀವಿ, ಧರ್ಮ ಕರ್ಮ ಅನುಷ್ಠಾನಗಳನ್ನು ಮಾಡಿಕೊಳ್ಳಿಕ್ಕೆ ಈಗ ನಮಗೆ ಸರಿಯಾಗಿ ನೆಮ್ಮದಿ ಅವಕಾಶ ಸಿಕ್ಕಿತ್ತು ಅನ್ನುವ ಸಂತೋಷ ಆಗುತ್ತೆ. ಅದರಿಂದಾಗಿ ನೀನು ಈಗ ನಡು ನೀರಲ್ಲಿ ಎಲ್ಲರನ್ನು ಬಿಟ್ಟು ಹೋಗುವುದಕ್ಕೆ ಯಾವುದೇ ಅರ್ಥ ಇಲ್ಲ. ಮತ್ತೇನು ಕೃಷ್ಣ ಹೇಳ್ತಾನೆ, ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯತ್ವಂ ಯೇಷವೋಸ್ತುಷ್ಟ ಕಾಮದುಕ್. ನೀವು ಏನೇ ಚತುರ್ಮುಖ ಸೃಷ್ಟಿ ಆಗುವಾಗ ಮೊದಲು ಮಾಡಿದ್ದೇನು ಅಂದ್ರೆ ಈ ಯಜ್ಞಗಳನ್ನ ಸೃಷ್ಟಿ ಮಾಡಿದಂತೆ. ಸಹಯಜ್ಞ ಪ್ರಜೆಗಳನ್ನ ಯಜ್ಞದ ಜೊತೆಗೆ ಸೃಷ್ಟಿ ಮಾಡಿದಂತೆ. ಪುರೋವಾಚ ಪೂರ್ವದಲ್ಲೇ ಹೇಳಿದ್ದೆ, ಇವತ್ತಲ್ಲ, ಸೃಷ್ಟಿ ಮಾಡಿದಾಗ್ಲೇ ಹೇಳಿದ್ದ. ಏನು ಅಂತ, ಅನೇನ ಪ್ರಸವಿಷ್ಯಧ್ವಂ, ನೀವು ಈ ಯಜ್ಞದ ಜೊತೆಗೆ ಬಾಳಿ ಯಜ್ಞದಿಂದಲೇ ನಿಮ್ಮ ಬದುಕನ್ನ ಕಟ್ಟಿಕೊಳ್ಳಿ. ಯಾವುದೆಲ್ಲ ಯಜ್ಞ? ದ್ರವ್ಯ ಯಜ್ಞ, ಸಪೋ ಯಜ್ಞ, ಯೋಗ ಯಜ್ಞ, ಜ್ಞಾನ ಯಜ್ಞ, ಸ್ವಾಧ್ಯಾಯ ಯಜ್ಞ, ಸ್ವಾಧ್ಯಾಯ ಜ್ಞಾನ ಯಜ್ಞಾಚ ಯತಯ ಸಂಶಿತ ವ್ರತ ಅಂತ. ಸಂಶಿತ ವ್ರತ ಅಂದ್ರೆ ಏಕಾದಶಿ ಇತ್ಯಾದಿ ಅನುಷ್ಠಾನ ವ್ರತಗಳು. ಅಪಾನೇ ಜುಹ್ಪತಿ ಪ್ರಾಣಂ ಪ್ರಾಣೇಪಾನಂ ತಥಾಪರೆ ಪ್ರಾಣಾಪಾನ ಗತಿರುದ್ಧ ಪ್ರಾಣಾಯಾಮ ಪರಾಯಣ. ನಮ್ಮ ಬದುಕಿನಲ್ಲಿ ಒಬ್ಬನಿಗೆ ಏನೋ ಕೈ ಎತ್ತಿ ಕೊಟ್ಟೆವು, ಅದು ಒಂದು ಯಜ್ಞ. ಒಬ್ಬನಿಗೆ ರಕ್ಷಣೆ ಕೊಟ್ಟೆವು, ಅದು ಒಂದು ಯಜ್ಞ. ಒಬ್ಬನಿಗೆ ಅಂದ್ರೆ ಅವನ ಪದಾರ್ಥ ಅವನು ಕಳೆದು ಹೋಗಿತ್ತು, ವಾಪಸ್ ಅವನ ಕೈಗೆ ದೊರಕಿಸಿದೆವು. ನೀನೀಗ ಮಾಡುವುದೇ ಪ್ರಜೆಗಳ ನೆಮ್ಮದಿಯನ್ನು ವಾಪಸ್ ಕೊಡಿಸ್ತಾ ಇದ್ದಿ, ಈಗ ಅದು ಒಂದು ಯಜ್ಞವೇ. ನಾನು ನಿನ್ನನ್ನು ಯಜ್ಞದಲ್ಲೇ ಇರು ಅಂತ ಹೇಳ್ತಾ ಇದ್ದೇನೆ, ನಿನ್ನನ್ನು ಯಜ್ಞ ಬಿಟ್ಟು ಹೋಗು ಅಂತ ಹೇಳಿಲ್ಲ. ಇದು ಅನರ್ಥ, ಅದು ಸಾರ್ಥಕ. ನೀನು ಈ ತರ ಎರಡು ವಿಭಾಗ ಮಾಡುವುದೇ ತಪ್ಪು. ಎಲ್ಲವೂ ಸಾರ್ಥಕವೇ. ನಿನ್ನ ಪ್ರಜ್ಞೆ ಸರಿಯಾಗಿದ್ರೆ ಯಾವ ಕೆಲಸದಲ್ಲಿದ್ರೂ ಸಾರ್ಥಕ ಆಗುತ್ತೆ. ನಿನ್ನ ಪ್ರಜ್ಞೆ ಎಡಬಿಡಂಗೆ ಆಗಿಬಿಟ್ರೆ ನೀನು ಅಲ್ಲೋದ್ರೂ ಕೂಡ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲೂ ಕೂಡ ಯೋಚನೆ ಇರುತ್ತೆ, ಅಯ್ಯೋ ಅವ್ರಿಗೆ ಎಷ್ಟು ಕೊಟ್ಟು ಬಿಟ್ರು, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದೇನೆ, ನನಗೇನು ಪ್ರತಿಫಲ ಸಿಗ್ಲೇ ಇಲ್ಲ, ಅವನು ಏನು ಮಾಡ್ತಾ ಇಲ್ಲ, ಅವನಿಗೆ ಸಿಕ್ತು ಅಂತ ಬರೀ ನನ್ನ ಕರ್ತವ್ಯದ ವ್ಯವಸ್ಥೆಯಿಂದ ಆಚೆಗೆ ಬಂದ ಮೇಲೆ ಬೇರೆದ್ದೇ ಕಾಣಿಸ್ತಾ ಇರ್ತದೆ. ನನ್ನ ಕೆಲಸದಲ್ಲಿ ನಂಗೆ ತೃಪ್ತಿನೇ ಇಲ್ಲ ಅಂತ ಆಗುತ್ತೆ, ಯಾಕಂದ್ರೆ ಅದು ನನ್ನ ಕೆಲಸ ಆಗಿರಲ್ಲ. ಹಾಗಾಗಿ ಬದುಕಿನ ಉದ್ದಕ್ಕೂ ಕೂಡ ನಮ್ಮ ಅಗತ್ಯವನ್ನ ಪೂರೈಸಿಕೊಳ್ಳಿಕ್ಕೆ ಏನ್ ಕೆಲಸ ಮಾಡುತ್ತೇವೆ ಅದೇ ಯಜ್ಞ. ಅದು ಬಿಟ್ಟು ಬೇರೆ ಯಜ್ಞ ಬೇಕಾಗಿಲ್ಲ. ಅಯ್ಯೋ ನಮ್ಮ ಮನೆಯಲ್ಲಿ ಯಜ್ಞ ಮಾಡ್ಲಿಕ್ಕೆ ಆಗಲ್ಲ ರೀ, ಗೋಡೆ ಎಲ್ಲ ಡಿಸ್ಟೆಂಪರ್ ಹಾಕ್ಬಿಟ್ಟಿದ್ದಾರೆ, ಈಗಲೇ ಆಕಾಶ ಮೇಲೆ ಕಿಟಕಿಗಳು ಸ್ವಲ್ಪ ಕಮ್ಮಿ ಇದೆ, ಫ್ಯಾನ್ ಹಾಕಿದ್ರೆ ಕೆಳಗೆ ಹೊಗೆ ಬಂದು ನಾವೆಲ್ಲ ಹೊಗೆ ಎತ್ಕೊಂಡ್ಬಿಡುತ್ತೆ, ಅದರಿಂದಾಗಿ ನಮ್ಗೆ ಮನೇಲಿ ನಿಮ್ಗೆ ಯಾರೀ ಹೇಳಿದ್ರು ಹೊಗೆ ಹಾಕಿ ಅಂತ? ಹೊಗೆ ಅನ್ನೋದೇ ಒಂದು ಯಜ್ಞ ಅಲ್ಲ. ಅದಕ್ಕೆ ಅವ್ರು ಇಷ್ಟು ವಿಭಾಗಗಳಿವೆ. ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತು ವಹ. ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಏಕಾಂತದಲ್ಲಿ ಕೂತು ಮನಸ್ಸಿನಲ್ಲಿ ಹುಟ್ಟಿದಂತಹ ಭಗವಂತನ ಸರಿಯಾದ ಚಿತ್ರಣವನ್ನು ಭಗವಂತನಿಗೆ ನಿವೇದಿಸುವ ನೆಪದಲ್ಲಿ ಹೃದಯದಲ್ಲಿ ಅವನನ್ನ ಚಿತ್ರಣ ತಗೊಳ್ತೇವಲ್ಲ, ಅದು ಒಂದು ಯಜ್ಞವೇ. ಹೃತ್ಕಮಲದ ಮಧ್ಯದಲ್ಲಿ ಭಗವಂತನನ್ನು ಕೂಡಿಸಿ ಒಂದಿಷ್ಟು ಹೊತ್ತು ಕಾಲ ಕಳೆದ್ರೆ ಹೃದಯದ ಅಗ್ನಿಯಲ್ಲಿ ಭಗವಂತನೆಂಬಂತಹ ಸಮಿಧೆಯನ್ನ ಆಹುತಿಯಾಗಿ ಕೊಟ್ಟು, ದೇವರೇ ಇದು ನೀನು ಸ್ವೀಕರಿಸಬೇಕಾದ ಆಹುತಿ ಇದು ಅಂತ ಕೊಟ್ರೆ ಅದು ಒಂದು ಯಜ್ಞ ಆಯಿತು. ಹಾಗಾಗಿ ಮತ್ತೆ ಏನೇ ಮಾಡಿದ್ರು ಅದನ್ನು ಯಜ್ಞ ಅಂತ ಮಾಡಿದ್ರೆ ಮಾತ್ರ ಕರ್ಮ ಅಂಟುವುದಿಲ್ಲ. ಯಜ್ಞ ಶಿಷ್ಟಾಶನ ಸಂತಹ ಮುಚ್ಚಂತೆ ಸರ್ವಕಿಲ್ ವಿಷಯ. ನಾವು ಕೇಳುವುದಾಗಿರ್ಬೋದು, ನೋಡುವುದಾಗಿರ್ಬೋದು, ಮಾಡುವುದಾಗಿರ್ಬೋದು, ಪ್ರತಿಯೊಂದು ಕೂಡ ಇದು ದೇವರ ಯಜ್ಞ ಅಂತ ಚಿಂತಿಸಿ ಅದರಿಂದ ಸಿಕ್ಕಿದ ಸುಖವನ್ನ ಪ್ರೀತಿಯಿಂದ ಇದು ದೇವರು ಕೊಟ್ಟದ್ದು ಅಂತ ತಗೊಂಡ್ರೆ ಆಗ ಕಿಲ್ ವಿಷಯ ಇಲ್ಲ. ಯಜ್ಞ ಶಿಷ್ಟ, ಯಜ್ಞದಲ್ಲಿ ಉಳಿದದ್ದು. ಯಜ್ಞದಲ್ಲಿ ಉಳಿದ ನಾವು ಮಾಡಿದ್ದಕ್ಕೆ ಯಜ್ಞಕ್ಕೆ ಏನೋ ಒಂದು ಫಲ ಸಿಗುತ್ತಲ್ಲ, ಅದೇ ಯಜ್ಞ ಶಿಷ್ಟ. ನಾನೀಗ ಉಪನ್ಯಾಸ ಕೇಳ್ತಾ ಇದ್ದೇನೆ, ಅದರ ಒಂದು ಯಜ್ಞ. ಆ ಯಜ್ಞದಲ್ಲಿ ನನ್ನ ಕಿವಿಗೆ ಒಂದಿಷ್ಟು ವಿಷಯಗಳು ಬಿದ್ದಾಗ ಅದರಲ್ಲಿ ಒಂದಷ್ಟು ಅಂಶವನ್ನಾದ್ರೂ ಕೂಡ ನನಗೆ ಇದು ಜೀವನಕ್ಕೆ ಉಪಯೋಗಕ್ಕಾಯ್ತು ಅಂತ ಯೋಚಿಸಿ ಅದು ಭಗವಂತ ಕೊಟ್ಟ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿದ್ರೆ ಒಂದು ಯಜ್ಞ ಆಯ್ತು. ಆ ಯಜ್ಞದ ಶಿಷ್ಟದಿಂದಲೇನೆ ನಮ್ಮ ಕರ್ಮಗಳ ಕಿಲ್ಬಿಷಗಳೆಲ್ಲವೂ ಕೂಡ ಪುಟಕ್ಕಿಟ್ಟ ಚಿನ್ನದಂತೆ ಹೊಳೆಯೆಲ್ಲ ಕಳೆದು ಹೋಗಿ ತುಂಬಾ ಉಪಯುಕ್ತವಾದ ಬಂಗಾರ ಆಗುತ್ತೆ. ಬಂಗಾರ ಆಗ್ಬೇಕು ಅಂದ್ರೆ ನೀವು ಬೆಂಕಿಗೆ ಹಾಕ್ಲೇಬೇಕು. ಬೆಂಕಿಗೆ ಹಾಕೊಳ್ಳೋರಿ ಕರ್ಗೋಗ್ಬಿಡುತ್ತೆ. ಸರಿ, ನಿಮ್ಗೆ ಅದೇ ಕಲ್ಲು ಗುಂಡು ಇಟ್ಕೊಂಡು ತಿರುಗಿ ಕೂತಿಗೆ ಹಾಕೊಂಡು ನೇತೋಡಿ ಇದು ಬಂಗಾರದ್ದು ಇದು ಬಂಗಾರದ್ದು ಅಂತ ಹೇಳ್ಕೊಂಡು ತಿರುಗಿ. ಯಾರು ನಂಬ್ತಾರೆ ನೋಡೋಣ. ಆದ್ರೆ ನಮಗೆ ಆ ಕಡೆಯಿಂದ ಅದು ಚಂದದ ಆಭರಣ ಆಗ್ಬೇಕು, ಫಳಫಳ ಹೊಳಿಬೇಕು, ಎಲ್ಲ ಆಗ್ಬೇಕಾದ್ರೆ ಬೆಂಕಿಯಲ್ಲ ಹಾಕಲ್ಲ. ಹಂಗಂದ್ರೆ ನೀನು ಅದರ ಸುಖವನ್ನ ನಿರೀಕ್ಷೆ ಮಾಡುವುದೇ ತಪ್ಪು. ನಿಂಗೆ ನಿಜವಾಗಿಯೂ ಅದರ ಸಂತೋಷ ಬೇಕಾ, ಸ್ವಲ್ಪ ಅದನ್ನ ಬೆಂಕಿಗೆ ಹಾಕ್ಬೇಕು, ಕಷ್ಟಪಡ್ಲೇಬೇಕು. ಚಕ್ರ ನಿರೂಪಣೆ ಮಾಡಿ ನಾವು ಆ ಚಕ್ರದಲ್ಲಿ ಬೇಡ ಅಂದ್ರೂ ಬೇಕು ಅಂದ್ರೂ ಅದರಲ್ಲೇ ಇದ್ದೇವೆ ನಾವು. ತುಂಬಾ ಒಳ್ಳೆ ಮಾತು. ಅನ್ನದಿಂದ ಅನ್ನಾದ್ಭವಂತಿ ಭೂತಾನಿ. ಈಗ ಅದು ಹೇಗಿದೆ ಅಂದ್ರೆ ವಿಷಯ ನೋಡಿ. ಅನ್ನದಿಂದ ಹುಟ್ಟಿದ್ದು ಭೂತ. ಈ ಅನ್ನ ಯಾವುದರಿಂದ ಹುಟ್ಟಿತು ಅಂದ್ರೆ ಪರ್ಜನ್ಯ. ಈ ಪರ್ಜನ್ಯ ಯಾವುದರಿಂದ ಹುಟ್ಟಿತು ಅಂದ್ರೆ ಯಜ್ಞ.
ಈ ಯಜ್ಞಗಳು ಯಾವುದರಿಂದ ಹುಟ್ಟಿತು ಅಂತಂದ್ರೆ ಕರ್ಮ. ಈ ಕರ್ಮ ಯಾವುದರಿಂದ ಹುಟ್ಟಿತು ಅಂದ್ರೆ ಭಗವಂತನಿಂದ. ಈ ಭಗವಂತ ಎಲ್ಲಿಂದ ಬಂದ ಅಂದ್ರೆ ವೇದಗಳಿಂದ, ಅಂದ್ರೆ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಈ ವೇದಗಳು ಎಲ್ಲಿಂದ ಬಂತು ಅಂದ್ರೆ ಭೂತಗಳಿಂದ. ಈ ಭೂತಗಳು ಅಂದ್ರೆ ಋಷಿ ಮೊದಲಾದವರೆಲ್ಲ ತಪಸ್ಸು ಮಾಡಿ ಕಂಡದ್ರಿಂದ ವೇದ ಬಂತು. ಆ ವೇದದಿಂದ ಭಗವಂತ ಪ್ರತಿಪಾದ್ಯನ ಆಗ್ತಾನೆ ಅಂತ ಗೊತ್ತಾಗುತ್ತೆ. ಭಗವಂತ ಅವತಾರಗಳು ಎತ್ತಿ ಅವನ ಅನೇಕ ಕರ್ಮಗಳನ್ನು ಮಾಡಿದ್ರಿಂದ ನಮಗೆ ಆ ಕರ್ಮಗಳನ್ನ ಯಜ್ಞ ಅಂತ ಚಿಂತಿಸ್ಲಿಕ್ಕೆ ಅನುಕೂಲ ಆಯ್ತು. ಆ ಯಜ್ಞವನ್ನು ಸರಿಯಾಗಿ ಮಾಡುವುದರಿಂದ ಮಳೆ ಬೆಳೆ ಇತ್ಯಾದಿಗಳೆಲ್ಲ ಆಗುತ್ತೆ. ಈಗ ನೋಡಿ, ನಮ್ಮ ಹಿಂದೆ ಎಲ್ಲ ಹಾಗೆ ಮಾತಿತ್ತು, ಈಗ ಮಾತಾಡ್ತಾರಲ್ಲ ಗೊತ್ತಿಲ್ಲ. ಆ ಮನೆಯಲ್ಲಿ ಒಂದಿಷ್ಟು ಧರ್ಮ ಕರ್ಮ ಅಂತ ಆಗತ್ತಿಲ್ಲ, ಆದ್ರಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಾಗತ್ತೆ. ಅಂದ್ರೆ ಯಜ್ಞ ಮಾತ್ರ ಅಲ್ಲ, ಯಜ್ಞ ಒಂದು ನೇರ ಮೋಡಕ್ಕೆ ಕಾರಣ ಇದೆ. ನಾನು ಅದು ಬಿಟ್ಟು ಯಜ್ಞ ಅಲ್ಲದೆ ಇದ್ರು ನಿತ್ಯ ಅನುಷ್ಠಾನ, ಪೂಜೆ ಪುರಸ್ಕಾರ, ಒಂದು ಧರ್ಮ ಕಾರ್ಯ, ಒಂದಿಷ್ಟು ಅನ್ನದಾನ, ಒಂದಿಷ್ಟು ಸಜ್ಜನರಿಗೆ ಕಷ್ಟ ಆದಾಗ ಏನೋ ಒಂದು ಸಹಾಯ, ಇಷ್ಟೇ ಚೆನ್ನಾಗಿರುವ ಕೆಲಸ ಮಾಡ್ತಾ ಇದ್ರು ಕೂಡ ಆ ಊರಲ್ಲಿ ಯಾವತ್ತೂ ಮಳೆ ಬೆಳೆಗೆ ತೊಂದರೆ ಆಗಲ್ಲ. ಧರ್ಮ ಕರ್ಮ ಅನ್ನೋದು ನಡೆಯುವಲ್ಲೆಲ್ಲ ತಾನಾಗಿ ಊರಲ್ಲಿ ಒಳ್ಳೆ ಬೆಳೆ ಮಳೆ ಉಂಟಾಗುತ್ತೆ. ಇದು ಆ ಕರ್ಮಗಳಿಂದ ಆಗುವಂತಹ ಯಜ್ಞಗಳಿಂದ ಮಳೆ ಬೆಳೆ ಇತ್ಯಾದಿಗಳಾಗುವುದಕ್ಕೆ ಕಾರಣ. ಆ ಮಳೆ ಚೆನ್ನಾಗಾಯ್ತು ಅಂದ್ರೆ ಅನ್ನ ಬೆಳೆ ಚೆನ್ನಾಗಾಗುತ್ತೆ. ಆ ಬೆಳೆ ಭೂತಗಳಿಗೆ ಅಂದ್ರೆ ಅನ್ನ ಆದ್ರೆ ಮನುಷ್ಯನಿಗೆ, ಅದರ ಹುಲ್ಲಾದ್ರೆ ಹಸುಗಳಿಗೆ, ಅದರ ಇನ್ನೇನೇನ್ ಪದಾರ್ಥಗಳು ಸಿಗುತ್ತೋ ಉಳಿದ ಎಲ್ಲಾ ತರದ ಜೀವಿಗಳಿಗೂ, ಆ ಭೂತಗಳಿಂದ ಮತ್ತೆ ವೇದಗಳು. ಇದು ನೋಡಿ ಚಕ್ರ, ಇದು ಹೋಗ್ತಾ ಇರುತ್ತೆ. ಇದ್ರಲ್ಲಿ ನಾವು ಒಬ್ರು, ಈ ಉರುಳಲ್ಲಿ ನಾವು ಇದ್ದೇವೆ. ನಾವು ಈ ಉರುಳಲ್ಲಿ ಇದ್ದೇವೆ ಅಂತ ಎಚ್ಚರ ಮಾಡ್ಕೊಂಡು ಅದಕ್ಕೆ ತಕ್ಕಾಗಿ ನಡ್ಕೊಂಡ್ರೆ ದೇವ್ರು ನಮ್ಮನ್ನ ಪ್ರೀತಿಸ್ತಾನೆ. ಯಾಕಂದ್ರೆ ಇವನ್ ಚಕ್ರದಲ್ಲಿ ಸರಿಯಾಗಿ ಹೋಗ್ತಿದ್ದಾನೆ ಅಂತ. ನಾವು ಒಂದು ವೇಳೆ ಆ ಚಕ್ರವನ್ನ ಅಕಸ್ಮಾತ್ ನಾನು ವರ್ತಯತಿ ಹಯ ಅಘಾಯು ಇಂದ್ರಿಯಾರಾಮ ಮೋಘಂ ಪಾರ್ಥಸ ಜೀವತಿ, ಒಂದು ವೇಳೆ ಈ ಚಕ್ರವನ್ನ ಮುರಿದೆವು ಅಂತಾದ್ರೆ, ನಾವು ಧರ್ಮ ಕರ್ಮ ಮಾಡ್ತಾ ಇಲ್ಲ, ಅಧ್ಯಯನದಲ್ಲಿ ತೊಡಗಿಲ್ಲ, ಅಥವಾ ನಮ್ಗೆ ಇದಕ್ಕೇನೂ ಸಂಬಂಧ ಇಲ್ಲ ಅಂತ ಪ್ರಕೃತಿಯನ್ನು ವಿರೋಧಿಸಿ ಅದರಲ್ಲಿ ಇರುವ ಸ್ಪೀಶೀಸ್ಗಳಿಗೆ ನಾಶಕ್ಕೆ ನಾವು ಕಾರಣ ಆಗ್ತಾ ಇದ್ದೇವೆ ಅಂದ್ರೆ, ನಾವು ಮಳೆ ಬೆಳೆಯನ್ನ ಕತ್ತರಿಸಿದ, ಮಧ್ಯದ ಒಂದು ಕೊಂಡಿಯನ್ನ ತಪ್ಪಿಸಿದ ಮಹಾ ಮೋಘ ಆಯು. ಆಯು ಅಂದ್ರೆ ಆಯುಷ್ಯ, ಮೋಘ ಅಂದ್ರೆ ವ್ಯರ್ಥವಾದ ಆಯುಷ್ಯ ಕಳೀತಾ ಇದ್ದೇವೆ ಅಂತ ಅರ್ಥ. ಇಂದ್ರಿಯಾರಾಮ, ಇಂದ್ರಿಯಗಳ ಸುಖವೇ ಪರಸುಖ, ಇದಕ್ಕಿಂತ ಮೇಲೆ ಸುಖ ಇಲ್ಲ ಅಂತ ಭಾವಿಸಿದಂತಹ ವ್ಯಕ್ತಿ ಅವನು ನಾಶವನ್ನ ಹೊಂದಲಿಕ್ಕೆ ಬೇಕಿರುವಂತಹ ಎಲ್ಲ ತಪ್ಪುಗಳನ್ನು ಕೂಡ ಮಾಡಿ ಕೊನೆಗೆ ಅನರ್ಥಕ್ಕೆ ಈಡಾಗ್ತಾನೆ ಅಂತ ಹೀಗೆ ಕೃಷ್ಣ ಅತ್ಯಂತ ಸುಂದರವಾಗಿ ಈ ಮಾತನ್ನ ನಿರೂಪಣೆ ಮಾಡಿದ್ದಾನೆ. ಕರ್ಮದ ಬಗ್ಗೆ ನಿನಗೊಂಚೂರು ನಾನು ಭರವಸೆ ತುಂಬಲಿಕ್ಕೋಸ್ಕರ ಈ ಮಾತು ಹೇಳ್ತೇನೆ. ಜನಕಾದಿಗಳು ನಿನ್ನಂತೆ ಕ್ಷತ್ರಿಯರು ಮತ್ತು ರಾಜ್ಯಭಾರ ಮಾಡಿದವರು. ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ಥಿತಾ ಜನಕಾದಯ. ಈ ಜನಕಾದಿಗಳು ಅವರು ಜ್ಞಾನೇನೈವ ವ್ಯವಸ್ಥಿತಾ ಸನಕಾದಯ. ಸನಕಾದಿಗಳು ಜ್ಞಾನದ ದಾರಿಯಿಂದ ಉತ್ತಮ ಗತಿಯನ್ನು ಹೊಂದಿದ್ರು, ಜನಕಾದಿಗಳು ಕರ್ಮದ ದಾರಿಯಿಂದ ಉತ್ತಮ ಗತಿಯನ್ನು ಹೊಂದಿದ್ರು. ಇಬ್ರು ಕೂಡ ಉತ್ತಮ ಗತಿಗೆ ಹೋಗ್ತಾರೆ. ಕೆಲವರಿಗೆ ಏನು ಅಂದ್ರೆ ಒಂದು ಭ್ರಮೆ ಇದೆ, ಕರ್ಮ ಅನ್ನೋದು ವೇಸ್ಟು, ಅದರಲ್ಲಿ ಏನೂ ಕೂಡ ಜೀವನಕ್ಕೆ ಬೆಳವಣಿಗೆಗೆ ಅವಕಾಶ ಇಲ್ಲ, ಅದು ಕರ್ಮ ಮಾಡಿದ್ರೆ ಅವನು ಅನರ್ಥಕ್ಕೆ ಈಡಾಗ್ತಾನೆ ಅಂತ ಹೀಗೆ ಒಂದು ವಾದವೇ ಇದೆ. ತುಂಬಾ ದೊಡ್ಡ ಪ್ರಮಾಣದಲ್ಲಿ ದೇಶಾದ್ಯಂತ ಈ ವಾದ ಇದೆ. ವೇದಗಳನ್ನ ಒಪ್ಪುದು ಯಾಕೆ ಅಂದ್ರೆ ಕೇವಲ ಯಜ್ಞಯಾಗಾದಿಗಳನ್ನ ಮಾಡ್ಲಿಕ್ಕೆ ಮಾತ್ರ. ಅದರಲ್ಲಿ ನೀವು ಜ್ಞಾನ ಇದೆ ಅಂತ ಹೇಳ್ಬಾರ್ದು, ಅದರಲ್ಲಿ ಜ್ಞಾನ ಇಲ್ಲವೇ ಇಲ್ಲ. ಅದರಲ್ಲಿ ಇರುವುದು ಕೇವಲ ಯಜ್ಞಯಾಗಾದಿಗಳ ಭಾಗ, ಉಳಿದದ್ದೆಲ್ಲ ವ್ಯರ್ಥ ಸುಮ್ಮನೆ. ಅದು ಮಧ್ಯದಲ್ಲಿ ಈ ಅಕ್ಕಿಯಲ್ಲಿ ಮಧ್ಯದಲ್ಲಿ ಕೆಲವೆಲ್ಲ ಭತ್ತ ಒಂದಿಷ್ಟು ಬೇಡವಾದ ಬರುತ್ತಲ್ಲ, ಹಾಗೆ ಇರುತ್ತಷ್ಟೇ. ಎರಡೂ ತೀವ್ರ. ಇನ್ನು ಕೆಲವರಿದ್ದಾರೆ ಅವರು ಜ್ಞಾನ ಬಿಟ್ರೆ ಇದ್ರಲ್ಲಿ ಕರ್ಮ ಹೇಳುವುದೇ ಇಲ್ಲ ಅಂತ ಒಬ್ರಿದ್ದಾರೆ. ಇನ್ನು ಕೆಲವರು ಕರ್ಮವನ್ನು ಬಿಟ್ರೆ ಇದು ಜ್ಞಾನಕ್ಕೆ ಸಂಬಂಧವೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಂದ್ ಕಡೆಯಿಂದ ಮೀಮಾಂಸಕರು, ಇನ್ನೊಂದ್ ಕಡೆಯಿಂದ ಜ್ಞಾನಕ್ಕೆ ಪ್ರಾಧಾನ್ಯ ಕೊಡುವಂತವ್ರು. ಆಚಾರ್ಯರು ಹೇಳಿದ್ರು, ಆಚಾರ್ಯರು ಹೇಳಿದ್ರು ಅಂದ್ರೆ ಆಚಾರದಲ್ಲ ಮಾತದು, ವೇದವ್ಯಾಸರ ಮಾತು. ವೇದವ್ಯಾಸರು ಏನ್ ಹೇಳಿದ್ರು ಅಂದ್ರೆ ಕರ್ಮವೂ ಬೇಕು ಜ್ಞಾನವೂ ಬೇಕು, ಎರಡೂ ಕೂಡ ಈ ವೇದಗಳ ಭಾಗಗಳಲ್ಲಿದೆ. ಯಜ್ಞಯಾಗಾದಿಗಳಿಂದಲೇ ಬದುಕು ನಡೆಸಬೇಕಾದವರು ಹಾಗೆ ಜೀವನ ಮಾಡ್ತಾರೆ, ಜ್ಞಾನದ ದಾರಿಯಿಂದಲೇ ಬದುಕು ನಡೆಸಬೇಕಾದವರು ಹಾಗೆ ಮಾಡ್ತಾರೆ. ಆದ್ರೆ ಜ್ಞಾನದಿಂದ ಕರ್ತವ್ಯ ನಿರ್ವಹಿಸುವವರು ಕರ್ಮ ಬಿಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಅಥವಾ ಕರ್ಮದಿಂದ ಮಾಡುವವರು, ಈಗ ಯಾಜ್ಞವಲ್ಕ್ಯರಿಂದ ಉಪದೇಶ ಪಡೆದು ಎಷ್ಟು ಜ್ಞಾನ ಪಡ್ಕೊಂಡಿದ್ದ ಜನಕ, ಆದ್ರೂ ಅವನು ಕರ್ಮವೇ ಪ್ರಧಾನವಾಗಿತ್ತು. ಆದ್ರೆ ಅದನ್ನ ತಿರಸ್ಕಾರ ಮಾಡಿ ನಾನು ರಾಜ್ಯಭಾರ ನೀವು ಬೇಕಾದ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲರನ್ನ ಕೈ ಬಿಟ್ಟು ಇಲ್ಲಿ ಬರ್ಲಿಲ್ಲ. ಅದಕ್ಕೆ ವ್ಯವಸ್ಥೆ ಮಾಡಿ ಎಷ್ಟು ದಿವಸ ಈ ಯಜ್ಞಯಾಗಾದಿಗಳಲ್ಲಿ ಭಾಗವಹಿಸ್ಬೇಕೋ ಅದಕ್ಕೆ ಅಲ್ಲೇ ಇರ್ತಿದ್ದ, ಬರುವಾಗ ಅದಕ್ಕೆ ಗಮನ ಕೊಡ್ತಿದ್ದ, ಅಲ್ಲಿಗೆ ಹೋದ್ಮೇಲೆ ಅದರ ವಿಷಯದಲ್ಲೇ ಪೂರ್ಣವಾಗಿ ತೊಡಗಿಸಿಕೊಳ್ತಿದ್ದ. ಹಾಗಾಗಿ ಕರ್ಮ ಮತ್ತು ಜ್ಞಾನ ಎರಡೂ ಕೂಡ ಪರಸ್ಪರ ಸಹಕಾರಿಗಳು ಮತ್ತು ಪ್ರತ್ಯೇಕವಾಗಿಯೂ ಕೂಡ ಭಗವಂತನನ್ನೇ ಮುಟ್ಟಿಸುವಂತಹ ಹೆದ್ದಾರಿಗಳು. ಇದರ ಒಂದು ಅಡ್ಡದಾರಿ ಒಂದು ಉದ್ದದಾರಿ ಅಂತಿಲ್ಲ,
ಎರಡೂ ಹೆದ್ದಾರಿಯದ್ದೇ ಎರಡು ಭಾಗ. ನೀನ್ ಮಾಡು ಅಂತ ನಾನು ಇಷ್ಟು ಒತ್ತು ಕೊಡ್ತಾ ಇದ್ದೇನೆ ಅಂದ್ರೆ ನಿನಗೆ ಸ್ವಲ್ಪ ಕಿರಿಕಿರಿ ಆಗಿರ್ಬೋದು, ಯಾಕೆ ಕೃಷ್ಣ ನನ್ನನ್ನು ಹೀಗೆ ಒತ್ತಾಯ ಮಾಡುತ್ತಾನೆ ಅಂತ. ನೋಡು, ನೀನು ತುಂಬಾ ಜನಕ್ಕೆ ರೋಲ್ ಮಾಡೆಲ್. ನಮ್ಮಲ್ಲಿ ರೋಲ್ ಮಾಡೆಲ್ ಅನ್ನೋ ಕಲ್ಪನೆ ಇಲ್ಲ, ಆದ್ರೆ ಈಗ ಸದ್ಯಕ್ಕಂತೂ ನಿನ್ನ ನಂಬಿಕೊಂಡು ಬಂದವರಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಯಾಕೆಂದ್ರೆ ನಮ್ಗೆ ಒಬ್ಬ ಅಂತ ಯಾರು ಆದರ್ಶ ಅಲ್ಲ. ಈ ಅವಧೂತನ ಕಥೆಯಲ್ಲಿ ಅವನು ಪ್ರಪಂಚದಲ್ಲಿ ಎಷ್ಟು ಖಂಡಿತ ಎಲ್ಲವೂ ಅವನಿಗೆ ರೋಲ್ ಮಾಡೆಲ್. ಅವರಲ್ಲಿ ರೋಲ್ ಮಾಡೆಲ್ ಅವನು ಒಬ್ಬನ ತರ ಯೋಚನೆ ಮಾಡುದು ಅಂತ. ಅವನು ವಿರುದ್ಧ ಇದ್ರೆ ಅದನ್ನು ವಿರುದ್ಧ ಅಂತಾನೆ ತಿಳ್ಕೊಳ್ಳುದು. ಹಾಗಿಲ್ಲ, ನಮಗೆ ಬದುಕು ಎಲ್ಲಿ ಒಳ್ಳೆ ಸರ್ವತ ಸಾರಮಾದದ್ಯಾತ್. ದುಂಬಿ ಹೇಗೆ ಎಲ್ಲಾ ಹೂಗಳಿಂದಲೂ ತನಗೆ ಬೇಕಿರುವ ಮಧುವನ್ನ ಎಷ್ಟು ಪ್ರಮಾಣದಲ್ಲಿ ಅಗತ್ಯವಾದದ್ದು ಸಿಗುತ್ತೋ ಆ ಹೂವಿಗೂ ಹಾನಿ ಮಾಡದೆ ತನ್ನ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಸ್ವೀಕರಿಸಿ ತಂದು ಸಂಗ್ರಹ ಮಾಡಿ ಬದುಕ್ತಾ ಇದೆ. ಹಾಗೇನೆ ನಮಗೂ ಕೂಡ ತಿಳುವಳಿಕೆ ಅಂತ ಅನ್ನೋದು ಅನೇಕ ಮುಖಗಳಿಂದ ಬರುವುದು ಸಾಧ್ಯವಾಗಿದೆ. ಆದ್ರಿಂದಾಗಿ ಮನುಷ್ಯ ಒಂದು ದೊಡ್ಡ ಸ್ಥಾನಕ್ಕೆ ಬಂದಾಗ ಅವನನ್ನ ಆಶ್ರಯಿಸುವವರು ಬಹಳ ಜನ ಇರ್ತಾರೆ. ಯದ್ಯದಾಚರತೆ ಶ್ರೇಷ್ಠ ತತ್ತದೇವ ಇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನು ವರ್ತತೆ. ಅವನು ಯಾವುದನ್ನು ನಡೆಸಿದ್ದಾನೆ, ನಿನ್ನನ್ನು ನೋಡಿ ಬಹಳ ಜನ ನಾಳೆ ಇಲ್ಲ, ನಮ್ಮ ರಾಜ್ಯದ ರಕ್ಷಣೆಗೆ ಅಂತ ಬಂದಾಗ ಹೋರಾಟ ಅನ್ನೋದು ನಮ್ಗೆ ಸ್ವಧರ್ಮ, ನಾವು ಅದರಿಂದಲೇ ಮಾಡ್ಬೇಕು. ಅವನಿಗೆ ಬೇರೆ ಧರ್ಮ ಇದ್ರೂ ಕೂಡ ಕುತ್ತಿಗೆಗೆ ಒಬ್ಬ ಪಟ್ಟಿ ಹಿಡಿದು ನಿನ್ನನ್ನ ಕೊಲ್ತೇನೆ ಅಂತ ಬಂದಾಗ ಆಗ್ಲೂ ಇಲ್ಲ ನನ್ನ ಸ್ವಧರ್ಮ ಪುಸ್ತಕ ಹಿಡ್ಕೊಳ್ಳುದು ಅಂತ ಕೂತ್ರೆ ಕತ್ತರಿಸಿ ಹೋಗ್ತಾನೆ ಅವನು. ಆಗ ಕೆಚ್ಚು ಬೇಕು, ಆಗ ನನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ಲೇಬೇಕು. ನನ್ನ ಮುಖ್ಯ ಧರ್ಮ ಬೇರೆ ಇರುವುದು. ಆದ್ರೆ ತತ್ಕಾಲದಲ್ಲಿ ಜೀವ ಹೋಗುವ ಪ್ರಸಂಗದಲ್ಲಿ ಯಾರಿಗೋ ಒಬ್ಬನಿಗೆ ಹಾನಿ ಆಗ್ತಾ ಇದೆ ಅಂತ ಅನ್ನುವಾಗ ನನ್ನ ಹತ್ರ ಇರುವ ಶಕ್ತಿಯನ್ನು ನಾನು ಬಳಸಿಕೊಳ್ಳಿಲ್ಲ ಅಂದ್ರೆ ನಾನು ವ್ಯರ್ಥ. ನನ್ನ ಹತ್ರ ಆಚಾರ್ಯರು ಅದಕ್ಕೆ ಅವರ ಶಿಷ್ಯರಿಗೆಲ್ಲ ರಸ್ಲಿಂಗ್ ಹೇಳ್ಕೊಟ್ಟಿದ್ರು. ಅದು ಸುಮ್ಮನೆ ನನ್ಗೂ ಒಂದು ರಸ್ಲಿಂಗ್ ಬರುತ್ತೆ, ಅದು ನನಗೆ ವಿದ್ಯೆ ಗೊತ್ತಿದೆ ಅಂತ ತೋರಿಸ್ಲಿಕ್ಕಲ್ಲ. ಒಬ್ಬ ಮನುಷ್ಯ ಪೂರ್ಣ ಆಗುದು ಯಾವಾಗ ಅಂದ್ರೆ ದೈಹಿಕವಾಗಿಯೂ ತಾಕತ್ತಿರ್ಬೇಕು, ಬೌದ್ಧಿಕವಾಗಿಯೂ ತಾಕತ್ತಿರ್ಬೇಕು. ಎರಡೂ ಸೇರಿದ್ರೆ ಮಾತ್ರ ಒಂದು ಸಮಸ್ಥಿತಿಯಲ್ಲಿ ಮೈಂಡು ವರ್ಕ್ ಆಗುತ್ತೆ. ಈ ಮೈಂಡಿನ ಸಮಸ್ಯೆ ಏನ್ ಗೊತ್ತಾ, ಒಂದ್ ಕಡೆ ಭಾರ ಹಾಕಿದ್ರೆ ತೀರ ಭಾವುಕತೆಗೆ ಹೋಗ್ಬಿಡುತ್ತೆ, ಒಂದ್ ಕಡೆಗೆ ಭಾರ ಹಾಕಿದ್ರೆ ತೀರ ತಾರ್ಕಿಕತೆ ಆಗ್ಬಿಡುತ್ತೆ. ತಾರ್ಕಿಕತೆ ಹೆಚ್ಚಾದ್ರೂ ಕೂಡ ಶುಷ್ಕ ಪಾಂಡಿತ್ಯ ಆಗುತ್ತೆ, ತೀರ ಭಾವುಕತೆ ಆದ್ರೂ ಕೂಡ ಮೂಢನಂಬಿಕೆ ಆಗುತ್ತೆ. ಅದು ಮೂಢನಂಬಿಕೆಯೂ ಆಗ್ಬಾರ್ದು, ಈ ಕಡೆ ತಾರ್ಕಿಕತೆಯಿಂದ ಅತ್ಯಂತ ವಿಚಾರ ವ್ಯಾಧಿಗಳಾಗಬಾರ್ದು. ವಿಚಾರವಾದಿಗಳಾದ್ರೆ ತೊಂದರೆ ಇಲ್ಲ. ಎಲ್ರಿಗೂ ರೋಗ ಹಚ್ಚುವ, ಎಲ್ಲರನ್ನೂ ಪ್ರಶ್ನೆ ಮಾಡಿ ನಾನು ಹೇಳಿದ್ದೆ ಸರಿ ಅಂತ ಅವ್ರ ತಲೆಯನ್ನು ಹಾಳು ಮಾಡಿ ತಾನು ಮಾಡಲ್ಲ, ಬೇರೆಯವರನ್ನು ಮಾಡ್ಲಿಕ್ಕೂ ಬಿಡಲ್ಲ ಅನ್ನುವ ಸ್ಥಿತಿಗೆ ಹೋಗುವಂತಹ ದುರ್ದೈವವನ್ನ ಎಂದೂ ಕೂಡ ಜ್ಞಾನದ ದಾರಿಯಲ್ಲಿ ಇದ್ದವನು ಪಡ್ಕೊಂಡ ಅಂದ್ರೆ ಅವನು ಮಾತ್ರ ಅಲ್ಲ, ಅವನ ಜೊತೆಗಿದ್ದ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ, ಒಟ್ಟಿಗೆ ಪ್ರಪಾತಕ್ಕೆ ಬೀಳುದು, ಎದ್ದೇಳ್ಲಿಕ್ಕಾಗುದಿಲ್ಲ. ಹಾಗಾಗಿ ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ದೇಹಕ್ಕೂ ಕೆಲಸ ಕೊಡ್ಬೇಕು, ಮನಸ್ಸಿಗೂ ಕೆಲಸ ಕೊಡ್ಬೇಕು. ದೇಹಕ್ಕೆ ಮಾತ್ರ ಕೆಲಸ ಕೊಟ್ಟರು ಕೂಡ ಮೈಂಡ್ ವೀಕ್ ಆಗುತ್ತೆ, ಮೈಂಡಿಗೆ ಮಾತ್ರ ಕೆಲಸ ಕೊಟ್ಟರು ದೇಹ ವೀಕ್ ಆಗುತ್ತೆ. ದೇಹ ವೀಕ್ ಆದ್ರೆ ನಂಗೇನ್ ದೇಹ ಬೇಡ ಅಂದ್ರೆ ಹಾಗೆ ಹೇಳ್ಬೇಡಿ. ಮನಸ್ಸು ಗಟ್ಟಿಯಾಗಿ ಅಂದ್ರೆ ದೇಹ ಸ್ವಸ್ಥ ದೇಹೇ ಸ್ವಸ್ಥ ಮನಃ. ಸ್ವಸ್ಥವಾದ ದೇಹದಲ್ಲಿ ಮಾತ್ರ ಸ್ವಸ್ಥವಾದ ಮನಸ್ಸು ಇರ್ಲಿಕ್ಕೆ ಸಾಧ್ಯ. ಯಾವುದೋ ಕೆಲವೊಂದು ವಿಷಯದಲ್ಲಿ ಅವನು ಸ್ಟ್ರಾಂಗು, ಅಲ್ಲಿ ಏನು ಆಗ್ಲಿಲ್ಲ ಅಂತದ್ದು ಪ್ರಕರಣಗಳು ನಡೀಬಹುದು. ಆದ್ರೆ ಅಧ್ಯಾತ್ಮದಲ್ಲಿ ನಮ್ಗೆ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಬಿಗಿಯಾಗಿದ್ದಾಗ ಮಾತ್ರ ಅವನು ಸ್ಥೈರ್ಯದಿಂದ ಆ ದಾರಿಯನ್ನ ಹಿಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಹೀಗೆ ನಾನು ತುಂಬಾ ಮುಖ್ಯವಾದ ಸಂಗತಿಯನ್ನೇ ಹೇಳಿದ್ದೇನೆ. ಮತ್ತೆ ನಾನು ಹೇಳ್ತಾ ಇದ್ದೇನೆ, ನೀವೇನು ಹೇಳ್ತೀರಿ ಹೋಗ್ತೀರಿ, ಅವತಾರ ಸಮಾಪ್ತಿ ಮಾಡಿ ಹೋಗ್ತೀರಿ, ನಮ್ಗಲ್ವಾ ಕಷ್ಟ? ನಾನು ಹೇಳಿ ಹೋಗ್ಲಿಲ್ಲ, ನಾನು ಮಾಡಿ ಹೋಗಿದ್ದೇನೆ ಅಂತಾನೆ. ಯದಿಹ್ಯನ್ನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತಃ ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಉತ್ಸೀದೇಯುರ್ಮೇ ಲೋಕಾಹ ನ ಕುರ್ಯಾಂ ಕರ್ಮಚೇದಹಂ ಸಂಕರಸ್ಸ ಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಾ ಪ್ರಜಾಹ. ನಾನೇ ಸೃಷ್ಟಿಸಿದ ಮಕ್ಕಳನ್ನ ನನ್ನ ಕೈಯಾರೆ ಅವುಗಳನ್ನ ಪ್ರಪಾತಕ್ಕೆ ತಳ್ಳುವ ದುರ್ದೈವ ನನ್ನ ಕೈಯಿಂದ ಆಗಬಾರ್ದು ಅಂತ ನಾನೂ ಸಹ ಸಂಧ್ಯಾವಂದನೆ ಮಾಡಿದ್ದೇನೆ. ನಾನು ಕೂಡ ಅಣ್ಣನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದೇನೆ, ತಮ್ಮನನ್ನು ಎತ್ತಿಕೊಂಡು ಆಶೀರ್ವದಿಸಿದ್ದೇನೆ, ದೇವಸ್ಥಾನಕ್ಕೆ ಹೋಗಿದ್ದೇನೆ, ತಪಸ್ಸು ಮಾಡಿದ್ದೇನೆ, ಯಾಗ ಮಾಡಿದ್ದೇನೆ, ದೀಕ್ಷೆ ತೊಟ್ಟಿದ್ದೇನೆ. ಯಜ್ಞದಲ್ಲಿ ನಾನು ಆ ನಿಯಮವನ್ನು ಮುರಿದದಕ್ಕೋಸ್ಕರ ವಾಪಸ್ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೇನೆ. ಮುಂದೆ ಒಂದು ದೊಡ್ಡ ಯಾಗ ಆಗುತ್ತೆ. ಆ ಯಾಗ ಆಗುವಾಗ ಒಬ್ಬ ಬ್ರಾಹ್ಮಣ ಬಂದು ತನ್ನ ಮಕ್ಕಳು ಕಳೆದು ಹೋದ್ರು ಅಂತ ಬಂದು ಅಳ್ತಾನೆ. ಆಗ ಅವನು ಹೇಳ್ತಾನೆ, ನಾನು ದೀಕ್ಷೆಯಲ್ಲಿದ್ದೇನೆ ಅಂತ. ಅಂದ್ರೆ ಮೊದಲು ಒಂದು ಆರಂಭದಲ್ಲಿ ಹೇಳ್ತಾನೆ, ಈಗ ಸ್ವಲ್ಪ ಕಷ್ಟ ಅಂತ ಹೇಳ್ತಾನೆ. ಅವನು ಹೇಳಿದ್ದು ಕೆಲಸ ಕಷ್ಟ ಅಂತಲ್ಲ, ನಾನೀ ವ್ರತದಲ್ಲಿದ್ದೇನೆ, ಈಗ ಸ್ವಲ್ಪ ಕಷ್ಟ ಅಂತಾನೆ. ಅರ್ಜುನನ ಹತ್ರ ಹೋದ್ರೆ ನಾನ್ ಮಾಡ್ತೇನೆ ಇಂದ, ಅಲ್ಲ ಕೃಷ್ಣ ಸ್ವಲ್ಪ ಕಷ್ಟ ಅಂತ ಹೇಳ್ದ. ನಾನು ಕೃಷ್ಣನನ್ನು ಮೀರಿ ನಿಂತವ ಅಂತ ಕೊಚ್ಕೊಂಡ. ನೋಡಿ, ಅರ್ಜುನ ಗೀತೆ ಎಲ್ಲ ಕೇಳಿ ಮುಗಿದ ಮೇಲೆ ಯಾವತ್ತೂ ಆದ ಕತೆ ಇದು. ನಾವು ಎಲ್ಲಿ ದಿನನಿತ್ಯವೂ ಇಂಥದ್ದೇ ಎಡವಟ್ಟುಗಳಲ್ಲಿ ಬಿದ್ದಿರ್ತೇವೆ.
ನಾನೇನು ಅನಿರುದ್ಧ ಅಲ್ಲ, ನಾನೇನು ಪ್ರದ್ಯುಮ್ನ ಅಲ್ಲ, ನಾನೇನು ಕೃಷ್ಣ ಅಲ್ಲ, ನಾನೇನು ಬಲರಾಮ ಅಲ್ಲ. ಇದು ಭಾರತದಲ್ಲಿದೆ ಈ ಕಥೆ. ನಾನು ಯಾರು ಅಂತ ನೀನ್ ತಿಳ್ಕೊಂಡಿಲ್ಲ ಅನ್ಸುತ್ತೆ. ಸಂಶಪ್ತಕರನ್ನ ಓಡಿಸಿದವ, ಖಾಂಡವ ಪ್ರಸ್ಥವನ್ನೇ ದಹಿಸಿದವ, ದೇವತೆಗಳನ್ನೇ ಹಿಮ್ಮೆಟ್ಟಿಸಿದವ, ಪಾಶುಪತಾಸ್ತ್ರವನ್ನೇ ಪಡೆದವ ಅಂತ ಒಂದಿಷ್ಟು ಕೊಚ್ಚಿಕೊಂಡೆ. ಏನಾದ್ರೂ ಇರ್ಲಿ ಮರೆ, ಮೊದ್ಲು ನನ್ನ ಮಕ್ಕಳನ್ನು ಉಳಿಸ್ಕೊಡು, ಅಷ್ಟೇ ನಂಗೆ ಬೇಕಿಲ್ಲ. ನಿನ್ನ ಬಯೋಡೇಟಾ ತಗೊಂಡು ನಾನೇನ್ ಮಾಡಿ. ಸರಿ ಆಯ್ತು ಅಂತ ಹೋದ. ಅಲ್ಲಿ ರಕ್ಷಣೆ ಆಗ್ಲಿಲ್ಲ. ಏನು ಕಾವಲು ಅಂದ್ರೆ ಅವನು ಎಲ್ಲ ಅಸ್ತ್ರಗಳನ್ನ, ಒಂದು ಸೊಳ್ಳೆ ಕೂಡ, ಸೊಳ್ಳೆ ಅಲ್ಲ, ಒಂದು ಸಣ್ಣ ಫಂಗಸ್ ಅಥವಾ ವೈರಸ್ ಕೂಡ ಅದ್ರೊಳಗೆ ಬರ್ಲಿಕ್ಕಿಲ್ಲ, ಅಷ್ಟು ಪ್ರೊಟೆಕ್ಷನ್ ಮಾಡಿಟ್ಟಿದ್ದಾನೆ. ಹುಟ್ಟಿದ ಮರುಕ್ಷಣದಲ್ಲಿ ಮಗುವಿನ ಅಳುವೇ ಇಲ್ಲ, ಹೋಗಾಗಿದೆ ಮಗು. ಈ ಎಲ್ಲಾ ದಿಕ್ಕಲ್ಲಿ ಹುಡುಕು ಬರ್ತಾನೆ. ಎಲ್ಲಿ ನೋಡಿದ್ರು ಒಂದು ಸುಳಿವು ಇಲ್ಲ. ಬಂದು ಹೋದದಕ್ಕೆ ಏನಾದ್ರೂ ಒಂದು ಕ್ಲೂ ಸಿಗ್ಬೇಕಲ್ಲ. ಎಲ್ಲೋ ತೂತು, ಯಾರೋ ಹೆಜ್ಜೆ, ಏನೋ ಬಟ್ಟೆ, ಒಂದು ಓರಿ ಹೋಗುವಾಗ ಒಂದು ಕಡ್ಡಿ ಸಿಕ್ಕಾಕೊಂಡು ಒಂದು ನೂಲು ಉಳಿದದ್ದು, ಎಂಥದೂ ಇಲ್ಲ. ಎಲ್ಲಾ ದಿಕ್ಕುಗಳಿಗೂ ಹೋದ, ಎಲ್ಲಾ ಲೋಕಪಾಲಕರನ್ನೂ ಭೇಟಿ ಮಾಡಿದ, ಯಾವ್ಯಾವುದು ರಹಸ್ಯವಾದ ಜಾಗಗಳಿದೆ ಅಲ್ಲೆಲ್ಲ ಹುಡುಕಿದ, ಸೋತೋದ. ಆದ್ರೆ ಅವನೊಂದು ಮಾತು ಹೇಳಿರ್ತಾನೆ, ಅಕಸ್ಮಾತ್ ನಾನು ಹುಡುಕೊಡ್ಲಿಲ್ಲ ಅಂದ್ರೆ ನಾನು ಚಿತೆಗೆ ಹಾರಿಸಿ ಸಾಯ್ತೇನೆ ಅಂತ ಹೇಳ್ಬಿಟ್ಟಿದ್ದ. ಬಂದ ವಾಪಸ್. ಏನಾಯ್ತು ಕೇಳ್ದ ಕೃಷ್ಣ. ಇಲ್ಲ, ಹೀಗೆ ಸಿಗ್ಲಿಲ್ಲ, ನಿನಗೊಂದು ನಮಸ್ಕಾರ ಮಾಡಿ ಹೋಗೋಣ ಅಂತ ಬಂದೆ. ಯಾಕೆ? ಚಿತೆಗೆ ಹೋಗೋ ಸಮಯ ಬಂತು, ಆಗ್ಲಿಲ್ಲ ನನ್ನ ಕೈಯಿಂದ. ಇರು, ಅಷ್ಟೆಲ್ಲ ಗಡಿಬಿಡಿ ಮಾಡಬೇಡ, ನಾನು ಬರ್ತೇನೆ ಅಂತ ಹೇಳಿ ಯಜ್ಞದ ಮಧ್ಯದಿಂದ ಎದ್ದ. ವಸ್ತುತ ಹಾಗೆ ಹೇಳ್ಬಾರ್ದು. ನಮ್ಮಲ್ಲಿ ಈಗ ಯಾರು ಬೇಕಾದ್ರೂ ಹೇಳ್ತಾರೆ. ಎದ್ದೋಗಿ ಎಲ್ಲ ಹೊಗೆ ಎಲ್ಲ ಪಾಪ ಪುರೋಹಿತರು ಕುಡಿದು ಮುಗಿದ ಮೇಲೆ ಎಲ್ಲ ಆರಿ ಹೋದ್ಮೇಲೆ ಈಗ ಬರ್ಬೋದಾ ಅಂತ ಕೇಳಿದ. ಕೃಷ್ಣಾರ್ಪಣಕ್ಕೆ ಆಯ್ತು ಬನ್ನಿ ಅಂತ ಆಮೇಲೆ ಕೊಟ್ಟು ಕಳಿಸ್ತಾರೆ. ವಸ್ತುತ ಮಧ್ಯದಲ್ಲಿ ಎದ್ದು ಹೋಗ್ಲೇಬಾರದು. ಪೂಜೆಯಲ್ಲಾಗ್ಲಿ ಅಥವಾ ಜಪದಲ್ಲಾಗ್ಲಿ ಅಥವಾ ಪಾರಾಯಣದಲ್ಲಾಗ್ಲಿ ಅಥವಾ ಹೋಮದಲ್ಲಾಗ್ಲಿ. ತೀರ ಏನೋ ಒಂದು ದೊಡ್ಡ ನಾನಿಲ್ದೆ ಇದ್ರಲ್ಲಿ ಆಗುದೇ ಇಲ್ಲ, ಏನೋ ಅನರ್ಥ ಆಗಿದೆ ಅಂತದ್ದಕ್ಕೆ ಎಕ್ಸ್ಕ್ಯೂಸ್ ಇದೆ. ಎಲ್ಲವೂ ನಿಯಮಗಳಿಗೆ ಯಾವತ್ತೂ ಕೂಡ ಒಂದು ತೊಂದರೆ ಆದಾಗ ಪರಿಹಾರ ಕೊಡು. ಯಾರೊಬ್ಬ ಬಿದ್ದ, ನಾನು ದೀಕ್ಷಿತನಾಗಿದ್ದೇನೆ ಬೇಕಾದ್ರೆ ಹೇಳಿ, ಎದ್ದ ಹೋದ, ಎಬ್ಬಿಸಿದ, ಅವ್ರನ್ಗೆ ಟ್ರೀಟ್ಮೆಂಟ್ ಏನ್ ಕೊಡ್ಬೇಕೋ ಕೊಟ್ಟ, ಆಮೇಲೆ ಬಂದ. ಅಲ್ಲಿ ದೋಷ ಇಲ್ಲ, ಹೇಳ್ಬೇಕು. ನಾನು ಈ ಪರ್ಮಿಷನ್ ಕೇಳಿ ಹೋಗ್ಬೇಕು. ಯಾರು ಅಲ್ಲಿ ನಡೆಸ್ತಾ ಇರ್ತಾರೋ ಅವ್ರ ಹತ್ರ ಹೇಳಿ ಅವ್ರು ಕಳಿಸ್ತಾರೆ. ಅಂತ ಪ್ರಜ್ಞೆಯಿಂದ ಕೂಡಿದ್ದಾದ್ರಿಂದಾಗಿ ಅದನ್ನು ಕಳಿಸ್ತಾರೆ. ಆದ್ರೆ ಅಂತ ಸಂದರ್ಭದಲ್ಲಿ ನಾನು ಹೇಳುವುದಿಲ್ಲ ಅಂತ ಕೂಡುದು ಮೂರ್ಖತನ. ಆದ್ರೆ ಎದ್ದು ಹೋಗ್ಬಾರ್ದು ಅನ್ನೋ ನಿಯಮ. ಆದ್ರೆ ಕೃಷ್ಣ ಎದ್ದು ಬಿಟ್ಟ. ಎದ್ದು ಅರ್ಜುನನನ್ನೇ ಕೂಡಿಸ್ಕೊಂಡು ಹೋದ. ಇಲ್ಲೆಲ್ಲ ನಾನು ಹುಡುಕಿದ್ದೇನೆ ಎಂದ. ಸರಿ, ಹಾಗಿದ್ರೆ ಇದೆಲ್ಲೂ ಇಲ್ಲ ಅಂದ್ರೆ ಹೋಗೋಣ ಅಂತ ಲೋಕಾಲೋಕ ಪರ್ವತವನ್ನು ದಾಟಿ, ಅದು ನಮಗೆ ಕಾಣುವ ಭೂಮಿಯ ಗಡಿಗಳಲ್ಲಿ ಕೊನೆಯ ಭಾಗ. ಅದ್ರ ಆಚೆಗೆ ಮತ್ತೆ ನಮಗೆ ಅಲೋಕ, ಅಲೋಕ ಅಂದ್ರೆ ಬೆಳಕಿಲ್ಲದ ಜಾಗ. ಆ ಜಾಗಕ್ಕೆ ರಥದಲ್ಲಿ ಹೋಗ್ತಾ ಇದ್ರೆ ರಥ ಕುಸ್ತು ಹೋಯ್ತು ಕತ್ತಲೆಯಲ್ಲಿ. ಕೆಸರಿನ ಹಾಗೆ ರಕ್ತ ಮೆತ್ತಿಕೊಂಡಿದೆ. ಮುಂದಕ್ಕೆ ಹೋಗದಷ್ಟು ಕಲ್ಲಿನ ಬಂಡೆ ಹಾಗೆ ಕತ್ತಲು ಮಡುಗಟ್ಟಿದೆ. ಕೊನೆಗೆ ಕೃಷ್ಣ ತನ್ನ ಚಕ್ರದಿಂದ, ಸುದರ್ಶನ ಚಕ್ರದಿಂದ ಅದನ್ನು ಸೀಳಿ ಮತ್ತೆ ಮುಂದಕ್ಕೆ ಹೋಗಿ ವೈಕುಂಠದ ತನಕ ಹೋಗಿ ಅಮುಕ್ತ ಲೋಕಕ್ಕೆ ಹೋಗಿ, ಅಲ್ಲಿಂದ ನೀನಿಲ್ಲೇ ಇರು, ನಾನು ಹೋಗಿ ಬರ್ತೇನೆ ಅಂತ ಮುಕ್ತ ಲೋಕಕ್ಕೆ ಹೋಗಿ. ಇದೆಲ್ಲ ನಮ್ಗೆ ಸೂಚನೆ. ಕೃಷ್ಣ ಸಾಮಾನ್ಯ ಅಲ್ಲ ಅನ್ನೋದಕ್ಕೆ. ಅಮುಕ್ತರಾದವರು ಯಾರು ಕೂಡ ಅಲ್ಲಿ ಆ ಅಮುಕ್ತ ಸ್ಥಾನದ ತನಕ ಮಾತ್ರ ಹೋಗ್ತಾರೆ. ಅವನು ಸಾಮಾನ್ಯ ಮನುಷ್ಯ ಆಗಿದ್ರೆ ಅವನ ಅಮುಕ್ತ ಸ್ಥಾನದಿಂದ ಮುಕ್ತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಕೃಷ್ಣ ಸೀದ ಮುಕ್ತ ಸ್ಥಾನದ ಒಳಗೆ ಅವನದ್ದೇ ಮೂಲ ರೂಪಕ್ಕೆ ಸೀದ ಒಳಗೆ ಹೋಗ್ತಾನೆ. ಅಲ್ಲಿ ಮಾತಾಡಿ ಹೀಗೀಗಾಗಿದೆ, ಆಯ್ತು ಕರ್ಕೊಂಡು ಬಂದಿದ್ದೇನಲ್ಲ, ಅವನಿಗೊಂಚೂರು ಬುದ್ಧಿ ಹೇಳ್ಬೇಕಿತ್ತು, ಅದಕ್ಕೋಸ್ಕರ ಇದೆಲ್ಲ ಬೇಕಿತ್ತು. ಅವನೇ ಆಚೆಯಿಂದ ಈಚೆಯಿಂದ ಡಬಲ್ ಆಕ್ಟಿಂಗ್ ಮಾಡ್ಕೊಂಡು ಮಾತಾಡ್ಕೊಂಡು ಆ ಮಕ್ಕಳನ್ನ, ಹಿಂದೆ ಹೋದವ್ರನ್ನೆಲ್ಲರನ್ನು ಸೇರಿಸಿ ಕರ್ಕೊಂಡ್ ಬರ್ತಾನೆ. ಕಳೆದು ಹೋದ್ಮೇಲೆ ಎಷ್ಟು ವರ್ಷ ಆಗಿತ್ತು, ಅಷ್ಟು ವರ್ಷಕ್ಕೆ ಏನೆಲ್ಲ ದೇಹ ಬರ್ತಿತ್ತು, ಹೇಗೆಲ್ಲ ಅವರ ದೇಹದಲ್ಲಿ ಒಂದ್ ಸಣ್ಣ ಮಚ್ಚೆ ಇದ್ರೆ ಅದು ಇಷ್ಟು ದೊಡ್ಡದಾದ್ಮೇಲೆ ಇಷ್ಟು ದೊಡ್ಡ ಮಚ್ಚೆ ಆಗಿರುತ್ತೆ ಅಂದ್ರೆ ಹಾಗೂ ಆ ದೇಹದ ಬೆಳವಣಿಗೆಯನ್ನೂ ಮಾಡಿಸಿ ವಾಪಸ್ ಕರ್ಕೊಂಡು ಬಂದು ಆ ಋತ್ವಿಜನಿಗೆ ಮಕ್ಕಳನ್ನು ಒಪ್ಪಿಸ್ತಾನೆ. ಅರ್ಜುನನ ಮುಖ ಸಣ್ಣದಾಗಿರುತ್ತೆ, ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗೋಯ್ತು ಅಂತ. ಆದ್ರೆ ಕೃಷ್ಣ ಅದನ್ನ ಮತ್ತೆ ಒಂದ್ಸರ್ತಿ ಯಾವತ್ತಾದ್ರೂ, ನೀನು ಮೊನ್ನೆ ಏನ್ ಮಾಡಿದ್ದಿ, ಇಷ್ಟೇ ತಾನೆ ಅಂತ ಒಂದು ದಿವಸ ನಾನು ಅಣಗಿಸ್ಲಿಲ್ಲ. ಇದು ದೊಡ್ಡವ್ರ ಲಕ್ಷಣ. ತಪ್ಪು ಯಾರಿಂದ ಆಗಲ್ಲ ಹೇಳಿ? ಅದನ್ನೇ ಹಿಡ್ಕೊಂಡು ಜೋತು ಬಿದ್ದು, ಅವನು ಅವತ್ತು ನನಗೆ ಒಂದು ಸತ್ಯ 1,000 ರೂಪಾಯಿ ಕೊಟ್ಟಿದ್ರಿ, ಇವತ್ತು ನಾನು 2 ಮನೆ ಕಟ್ತಿದ್ದೆ. ಅವತ್ತೇನೋ ಒಂದು ಅರ್ಜೆಂಟ್ ಇದೆ, ಯಾವ್ದೋ ಲಾಟ್ರಿ ತಗೊಳ್ಬೇಕಿತ್ತು, ಅವನು ಯಾವ್ದೋ ನಂಬರ್ ನೋಡಿ ತಗೊಂಡಿದ್ದ. ಇವನು ದುಡ್ಡು ಕೊಡದೇ ಇದ್ದನ್ನು ನಾನು ಲಾಟ್ರಿ ಬಿಟ್ಟು ಬಂದ. ಅದು 1 ವಾರ ಆದ್ಮೇಲೆ ಆ ಲಾಟ್ರಿ ಲಕ್ಕಿ ಡಿಪ್ಪಲ್ಲಿ ನೋಡ್ತಾನೆ, ಅದಕ್ಕೆ 10 ಲಕ್ಷನೇನೋ ಬಂಪರ್ ಡ್ರಾ ಬಂದಿತ್ತು. ಇವನು ಕೊಡ್ಲಿಲ್ಲ ಅನ್ನೋದು ಅವನ ತಲೆಯಲ್ಲಿ. ಅವ್ನು ಕೊಟ್ಟಿದ್ರು ನಾನು ಅದೇ ಟಿಕೆಟ್ ತಗೊಳ್ತಿದ್ದೆ, ನನ್ಗೀಗ 10 ಲಕ್ಷ ಬರ್ತಿತ್ತು. ಆವಾಗದ್ದು ಯಾವುದು, ನಾನು ಆವಾಗ ಒಂದು ಆಸ್ತಿ ತಗೊಳ್ತಿದ್ದೆ, 2 ಮನೆ ಕಟ್ತಿದ್ದೆ. ಹಾಗೆ ಅದು ಹಾಗೆ ಒಂದು 45 ವರ್ಷ ಆದ್ಮೇಲೆ ಇನ್ನೂ ಸಿಕ್ಕಿದಾಗೆಲ್ಲ ನೀನ್ ಅವತ್ತು 1,000 ರೂಪಾಯಿ ಕೊಟ್ಟಿದ್ರೆ ಏನಾಗ್ತಿತ್ತು ನನಗೆ ಅಂತ ಶುರು ಮಾಡ್ತಾರಲ್ಲ.
ಈ ದಡ್ಡತನಕ್ಕೆ ಪಾರವೇ ಇಲ್ಲ, ಇದಕ್ಕೆ ಕೊನೆಯೂ ಇಲ್ಲ, ಇದಕ್ಕೆ ಪರಿಹಾರವೂ ಇಲ್ಲ. ಆದ್ರೆ ಕೃಷ್ಣ ಹಾಗೆ ಮಾಡ್ಲಿಲ್ಲ. ಈ ಮಾತನ್ನ ಮುಖ್ಯ ಹೇಳಿದ್ ಯಾಕೆ ಅಂತಂದ್ರೆ, ವಾಪಸ್ ಬಂದ ಅಲ್ವಾ, ಬಂದ ಮೇಲೆ ಕೃಷ್ಣ ಆ ಋತ್ವಿಜರ ಹತ್ರ ಪರ್ಮಿಷನ್ ಕೇಳ್ತಾನೆ. ನಾನು ಇಷ್ಟೊತ್ತು ಯಜ್ಞದ ಕಾರ್ಯವನ್ನ ನಿಲ್ಲಿಸಿ ಹೋಗಿದ್ದಕ್ಕೆ ನಾನೇನ್ ಪ್ರಾಯಶ್ಚಿತ್ತ ಮಾಡಬೇಕು ಅಂತ. ಅದಕ್ಕೆ ಅವರು ಪ್ರಾಯಶ್ಚಿತ್ತವನ್ನ ಹೇಳ್ತಾರೆ. ಆ ಪ್ರಾಯಶ್ಚಿತ್ತ ಮುಗಿಸಿ ಬಂದು ಮತ್ತೆ ಯಜ್ಞವನ್ನ ಪೂರ್ಣ ಮಾಡಿ, ಅಂದ್ರೆ ತಾನ್ ದೇವ್ರು, ನನಗೇನ್ ಪ್ರಾಯಶ್ಚಿತ್ತ ಹೇಳುದು, ನಾನೇ ಎಲ್ಲರ ಪ್ರಾಯಶ್ಚಿತ್ತ ಮಾಡಿಸುವನು, ನೀವು ನನಗೆ ಪ್ರಾಯಶ್ಚಿತ್ತ ಹೇಳ್ತೀರಾ ಅಂತ ಅವನು ಆಕ್ಷೇಪ ಮಾಡ್ಲಿಲ್ಲ. ಎಲ್ಲರಿಗೂ ಲೋಕದಲ್ಲಿ ಬದುಕುವಾಗ ಹೇಗ್ ಬದುಕಬೇಕು ಅನ್ನೋದನ್ನ ತೋರಿಸ್ಲಿಕ್ಕೆ ಬಂದಾಗ ಅದರಂತೆನೆ ವರ್ತಿಸ್ಬೇಕು ಅನ್ನೋದನ್ನ ಕೃಷ್ಣ ಉತ್ಸೀದೇಯು, ನನ್ನನ್ನು ನೋಡಿ ಜನ ಬಿದ್ದು ಹೋದಾರು, ದಾರಿ ತಪ್ಪಿಯಾರು, ಮುಂದೆ ಜೀವನದಲ್ಲಿ ಕತ್ತಲೆಗೆ ಕಡೆಗೆ ಹಾದು ಹೋಗಿ ಬದುಕನ್ನೇ ಇಲ್ಲ ಅಂತ ಮಾಡಿಕೊಂಡಾರು. ಅದಕ್ಕೋಸ್ಕರ ನಾನು ನನ್ನ ಕೆಲಸವನ್ನ ಒಬ್ಬ ಮನುಷ್ಯನಾಗಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಮಾಡ್ತೇನೆ. ಮಕ್ಕಳನ್ನು ಪಡಿಬೇಕು ಅಂದ್ರೆ ರುದ್ರ ದಂಪತಿಗಳನ್ನೇ ಕೇಳಬೇಕು ಅಂತ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿ ಆ ಪ್ರದ್ಯುಮ್ನನ್ನ ಪಡ್ಕೊಂಡು ಬಂದ. ಅಂದ್ರೆ ಅದಕ್ಕಿಂತ ಮುಂಚೆ ಅವ್ನು ಪಡ್ಕೊಂಡು ಯುದ್ಧದಲ್ಲಿ ಒಂದ್ಸರ್ತಿ ಹೊರಗೆ ತಂದು ಯುದ್ಧ ಮುಗಿಸಿದ್ಮೇಲೆ ವಾಪಸ್ ತನ್ನೊಳಗೆ ಹಾಕೊಂಡು ವಾಪಸ್ ಬಂದಿದ್ದಾನೆ. ಈಗ ಅಯ್ಯೋ, ಲೋಕಕ್ಕಾಗುವಾಗ ವಾಪಸ್ಸು ಅವರೇ ದಂಪತಿಗಳಿಗೆ ಸೌಖ್ಯ ಕೊಡುವವರು ಅವರು, ಅದು ಲೋಕದಲ್ಲಿ ಎಲ್ರಿಗೂ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಅಲ್ಲಿ ಅದನ್ನ ರುದ್ರದೇವ ಹೇಳಿದ, ನೀನ್ ಏನ್ ಪುಣ್ಯಾತ್ಮ, ನನ್ನ ಹತ್ರ ಬಂದು ಪ್ರಾರ್ಥನೆ ಮಾಡಿ ಏನೋ ಎಲ್ಲ ಕಿರಿಕಿರಿ ಮಾಡ್ತೀಯಲ್ಲ, ನನಗೇ ನಾಚಿಕೆ ಆಗುತ್ತೆ, ನಿನ್ಗೇನ್ ವರ ಕೊಡುದು, ನೀನೇ ನನ್ನ ಹತ್ರ ಆಗ ತಂದಿಟ್ಟು ಹೋದದ್ದು, ಈಗ ಅದನ್ನ ಕೊಡು ಅಂತ ಕೇಳ್ದಂಗಿದೆ. ಈಗ ನೀನ್ ನನ್ನ ಹತ್ರ ತಂದಿಟ್ಟು ಹೋದವ್ ನೀನೆ, ಇದನ್ನ ನೋಡ್ಕೊ ಅಂತ ಹೇಳಿದ್ ನೀನೆ, ಈಗ ನನಗೂ ಒಂದ್ ಕೊಡಿ ಅಂತ ಪರ್ಮಿಷನ್ ಕೇಳಿಕ್ ಬರ್ತಿದ್ದಲ್ಲ, ಅದ್ ನೀನೇ ಇಟ್ಟದ್ ನೀನೇ ತಗೋ. ಇಲ್ಲ ಇಲ್ಲ, ಅದು ನಿಮ್ಮ ಮೂಲಕ ನಿಮ್ಗೆ ಆ ಪೋಸ್ಟ್ ಕೊಟ್ಟ ಮೇಲೆ ಅದು ನಿಮ್ ಕಡೆಯಿಂದ ಬರಬೇಕು ಅನ್ನೋದು ರೂಲ್ಸ್. ನಾನು ಅದನ್ನ ಫಾಲೋ ಮಾಡ್ಬೇಕು. ಇಲ್ಲಾಂದ್ರೆ ನನ್ನನ್ನು ನೋಡಿದ್ಮೇಲೆ ನಾನು ಅಲ್ಲಿಂದ ಕೈ ಹಾಕಿ ತಗೊಂಡ್ರೆ ಎಲ್ರು ಹಾಗೆ ಕೈ ಹಾಕಿ ತಗೊಂಡ್ರೆ ನಿಂಗೆ ಬೆಲೆ ಇಲ್ಲ ಅಂತ ಆಗುತ್ತೆ. ನಿನಗ್ ಬೆಲೆ ಬರ್ಬೇಕು ಅಂದ್ರೆ ನಾನು ಮೊದ್ಲು ಅಂತ ಆ ನಿಯಮವನ್ನ ಪಾಲಿಸಿ ತೋರಿಸಿದ್ರೆ ಲೈನ್ ಅಲ್ಲಿ ಇದ್ದವರೆಲ್ಲ ಇಲ್ಲ ಇಲ್ಲ ಅದನ್ನ ಡಬ್ಬಿ ಕೈ ಹಾಕಿ ತಗೊಳ್ಲಿಕ್ಕಿಲ್ಲ, ಅವ್ರು ಕೊಟ್ಟದ್ದೇ ತಗೊಳ್ಬೇಕು ಅಂತ ಎಲ್ರಿಗೂ ರೂಲ್ ತಾನಾಗೆ ಫಾಲೋ ಆಗ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ನಾನು ಹಾಗೆ ಮಾಡ್ತೀನಿ ಹೊರತು ನನಗೆ ನಿನ್ನೆಯಿಂದ ವರ ಸಿಗುತ್ತೆ ಅಂತ ನಾನು ಹೆಮ್ಮೆ ಪಟ್ಕೊಂಡು ಇಲ್ಲಿಗೆ ಬಂದಿಲ್ಲ. ನಿನ್ನ ಸ್ಥಾನಮಾನಕ್ಕೆ ಭದ್ರತೆ ಬೇಕು ಅನ್ನೋದಕ್ಕೋಸ್ಕರ ಹೀಗೆ ಮಾಡ್ತೇನೆ ಅಂತ. ಹೀಗೆ ಹಾಗೆ ಕೆಲವೊಂದು ವಿಷಯಗಳನ್ನ ನಾನಿನ್ನು ಯಾಕೆ ಆ ರೀತಿ ನಡೆಸ್ತೇನೆ ಅಂದ್ರೆ, ತಿಳಿದವರು ಯಾವತ್ತೂ ಕೂಡ ತಿಳಿಯದವರ ದಾರಿಗೆ ಕಲ್ಲು ಹಾಕಬಾರ್ದು. ನೀವೇನ್ ಹೀಗ್ ಮಾಡುದು, ಈಗೆಲ್ಲ ಮಾಡಿದ್ರೆ ಏನು ಉಪಯೋಗ ಇಲ್ಲ, ಇದು ಮಾಡ್ಬೇಕು. ಅವನಿಗೆ ಪಾಪ ಈಗ ತಾನೇ ಕೂತ್ಕೊಳ್ಳಿಕ್ ಬರ್ತಿದೆ, ಅವನಿಗೆ ಆಚೆ ಮನೆ ಅಂದ್ರೆ ಏನಂತ ಗೊತ್ತಿಲ್ಲ, ಈಚೆ ಮನೆ ಅಂದ್ರೆ ಏನಂತ ಗೊತ್ತಿಲ್ಲ. ಅಂತವನನ್ನ ನೀವು ತಂದು ನೀವು ಹಾಗೆ ಮಾಡಿದ್ರೆ ನಿಮ್ಗೆ ಅನರ್ಥ ಆಗುತ್ತೆ, ನೀವು ದೇವಸ್ಥಾನಕ್ಕೆ ಹೋಗಿ ಹೀಗೆ ಮಾಡ್ಬೇಕಿತ್ತು ಹಾಗೆ ಮಾಡ್ಬೇಕಿತ್ತು ಅಂತಂದ್ರೆ ಅವನಿಗೆ ಅಯ್ಯೋ ದೇವ್ರು, ಇದು ಯಾವ ಆಚಾರಕ್ಕೆ ಸಿಕ್ಕಿದ್ನಲ್ಲಪ್ಪ ನಾನು ಅಂತ ಅವ್ನು ಟೆನ್ಷನ್ ಆಗ್ಬಿಡ್ತಾನೆ. ಅವ್ನು ಏನ್ ಮಾಡ್ತಿದ್ದಾನೆ ಅದನ್ನ ನಿಧಾನಕ್ಕೆ ಮಾತಾಡಿಸಿ ನಿಮ್ಮ ವಿಶ್ವಾಸ ಸಿಕ್ಕಿದ್ಮೇಲೆ ಅವನನ್ನು ತಿದ್ದಿ. ನೀವು ಒಂದೇ ಸರ್ತಿ ನೀವೆಲ್ಲ ಅಯೋಗ್ಯರು, ನೀವು ಹಾಳು, ನೀವು ಮಾಡುದೆಲ್ಲ ವ್ಯರ್ಥ, ನಿಮ್ಮ ಜೀವನಕ್ಕೆ ಇದೇ ಇಲ್ಲ, ಗುರಿಯೇ ಇಲ್ಲ, ಹಾಗೆ ಅವನಿಗೆ ಜೀವನವೇ ಗೊತ್ತಿಲ್ಲ, ನೀವು ಗುರಿ ಬೇರೆ ಎತ್ತಿ ಕೊಡ್ತಾ ಇದ್ದೀರಿ. ಹೇಗೆ ಇರುತ್ತೋ ಹಾಗೆ ಬದುಕ್ತ, ಅವತ್ತೇನ್ ಸಿಕ್ತೋ ಅದನ್ನ ತಿಂದು ಬದುಕೋದು ಅಷ್ಟೇ ಗೊತ್ತಿದೆ. ಅವನಿಗೆ ದೇವರ ನೈವೇದ್ಯ, ಪೂಜೆ, ಪುರಸ್ಕಾರ ಎಂತದೂ ಗೊತ್ತಿಲ್ಲ. ಅವ್ನು ಎಲ್ಲೋ ಕಷ್ಟ ಬಂದಾಗ ಒಂದ್ಸರ್ತಿ ಇನ್ ಕೆನ್ನೆ ತಡ್ಕೊಂಡು ಒಂದ್ ಹಿಂಗಂದು ನಮಸ್ಕಾರ ಮಾಡೋದು ಅಷ್ಟೇ ಗೊತ್ತಿದ್ದು. ವೇದಾಂತ ಅಥವಾ ಅವನ ಭಕ್ತಿ ಅಂದ್ರೆ ಅಷ್ಟೇ. ಅಂಥವನ ಹತ್ರ ಹೋಗಿ ನಾವು ಶಾಸ್ತ್ರದ ಆಳ, ನೀನ್ ಅಂತರ್ಯಾಮಿ ಗೊತ್ತಿಲ್ಲ, ನಿನಗೆ ತಾರತಮ್ಯ ಗೊತ್ತಿಲ್ವಾ, ನಿನಗೆ ಭೇದ ಗೊತ್ತಿಲ್ವಾ, ನಿನಗೆ ಅದು ಗೊತ್ತಿಲ್ಲ, ನೀವು ತಲೆನೇ ಭೇದ ಮಾಡ್ತಾ ಇದ್ದೀರಿ, ಮೊದ್ಲಿನಿಂದ ಜಾಗ ಖಾಲಿ ಮಾಡಿ ಅಂತ ಅನ್ ಬಯಸ್ಕೊಂಡೇ ಬರ್ಬೇಕಷ್ಟೇ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಅವನ ಜೊತೆಗೆ ಸ್ವಲ್ಪ ಕಾಲ ಕಳಿಬೇಕು, ಅವನ ವಿಶ್ವಾಸಕ್ಕೆ ನಾವು ಪಾತ್ರರಾಗಬೇಕು, ಅವನಿಗೆ ನಿಜವಾಗಿಯೂ ಅದನ್ನ ಮಾಡಬೇಕು ಅಂತ ಆಸಕ್ತಿ ಬರಬೇಕು, ಆಮೇಲೆ ಅವನಿಗೆ ಅದನ್ನ ಹೇಳ್ಬೇಕು. ನೀವು ಒಂದೇ ಸರ್ತಿ ಎಲ್ಲವನ್ನು ಒಂದೇ ಸರ್ತಿ ಹೇರಬಾರ್ದು. ಯಾಕೆಂದ್ರೆ ಅವನಿಗೆ ಅಷ್ಟನ್ನ ಸಹಿಸಿಕೊಳ್ಳುವುದಕ್ಕೆ ಸಮಯ ಬೇಕಾಗುತ್ತೆ, ಸ್ವಲ್ಪ ಆದ್ರೂ ಪೂರ್ವ ಸಿದ್ಧತೆಯ ಜ್ಞಾನ ಬೇಕಾಗುತ್ತೆ. ಅದಿದ್ರೆ ಮಾತ್ರ ನೀವು ಹೇಳಿದ್ದ ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಆದ್ರಿಂದ ತಿಳಿದವನು ತಿಳಿಯದವನನ್ನ ಕರ್ಕೊಂಡು ಹೋಗ್ಬೇಕು ಹೊರತು ಬಿಟ್ಟು ಹೋಗ್ಬಾರದು. ನೀನ್ ಬೇಗ ಬರಲ್ಲ ಅಂತ ಬಿಟ್ಟು ಹೋಗುದು ನಾವು. ನಿಂಗೆ ಆಗುದಿಲ್ಲ, ನೀನ್ ಯೋಗ್ಯ ಅಲ್ಲ, ನೀನ್ ಅರ್ಹತೆ ಇಲ್ಲ, ನಿಂಗೆ ಸಮಾಧಾನ ಇಲ್ಲ, ನಿಂಗೆ ಎಚ್ಚರ ಇಲ್ಲ. ಅಲ್ಲ ರೀ, ನಿಮ್ಗೆ ಹೀಗೆ ತಾನೆ ದೊಡ್ಡವರು ಸಮಾಧಾನ ಹೇಳಿ ತಾನೆ ನೀವು ಈಗ ಎಚ್ಚರ ಆಗಿರುದು. ಅವರು ಕೂಡ ನಿಮ್ಮನ್ನ ನೀವು ಲೇಟ್ ಬರ್ತೀರಿ ಅಂತ ಅಮ್ಮ ಅಕಸ್ಮಾತ್ ಎಲ್ಲೋ ಆಸ್ಪತ್ರೆಗೆ ಹೋಗುವಾಗ, ದೇವಸ್ಥಾನಕ್ಕೆ ಹೋಗುವಾಗ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ನೀವು ಇಲ್ಲಿ ಇರ್ತಿದ್ರ? ಅಮ್ಮ ನಮ್ಮ ಹಾಗೆ ನಡೆದು ನಮ್ಗೆ ತಕ್ಕಂತೆ ಹೆಜ್ಜೆ ಹಾಕಿದ್ದಕ್ಕೆ ನಾವು ಇವತ್ತು ವೇಗವಾಗಿ ಹೆಜ್ಜೆ ಹಾಕ್ಲಿಕ್ಕೆ ಆಗ್ತಾ ಇದೆ. ಹಾಗೇನೆ ನಾವು ನೆಕ್ಸ್ಟ್ ಜನರೇಷನ್ಗೆ ಅಥವಾ ನಮ್ಮ ಜೊತೆಗಿದ್ದವರಿಗೆ ಏನಾದ್ರೂ ನಿಧಾನಕ್ಕೆ ಹೇಳಿಕೊಟ್ರೆ ಮಾತ್ರ ಅವ್ರಿಗೆ ಅದು ಅರ್ಥ ಆಗುತ್ತೆ ಅಂದಾಗ ನಾವು ನಿಧಾನನೇ ಹೇಳ್ಬೇಕು. ಹಾಗೆ ಹೇಳುವುದೇ ಕರ್ತವ್ಯ, ಅದೇ ನಮ್ಮ ನಿಜವಾದ ಜವಾಬ್ದಾರಿ. ಮತ್ತೆ ಆ ಕೆಲಸ ಮಾಡುವುದಕ್ಕೂ ಪುಣ್ಯ ಇದೆ. ನನ್ನ ಕೆಲಸ ನಿಧಾನ ಆಗುತ್ತೆ, ನಾನು ಮನೆಗೆ ಹೋಗಿದ್ರೆ ಒಂದು 10 ಜಪ ಜಾಸ್ತಿ ಆಗ್ತಾ ಇತ್ತು, ಇವನ್ ಜೊತೆ ನಿಧಾನ ಬಂದದ್ರಿಂದ ಅವ್ಯವಸ್ಥೆ ಆಯ್ತು, ಹಾಗೆ ತಿಳಿಬೇಡ.
ನೀನೇನ್ ಕೆಲಸ ಮಾಡಿದ್ರು ನನ್ಗೆ ಅಂತ ಒಪ್ಸು. ಅವನನ್ನ ಆ ದಾರಿಯಲ್ಲಿ ಕರ್ಕೊಂಡು ಬಂದು ಅಲ್ಲಿ ತನಕ ಬಿಟ್ಟದ್ದು ಒಂದು ದೊಡ್ಡ ಕೆಲಸವೇ. ಅದು ಮಾಡದೆ ನೀನ್ ಮಾತ್ರ ಮಾಡಿದ್ರೆ ಅವ್ನು ನಾಳೆ ನೀನ್ ವಿರುದ್ಧ ನಿಂತ ಅಂದ್ರೆ ನೀನ್ ಅದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ಹೇಳ್ಬಿಡ್ತಾನೆ, ನೀನ್ ಕಾಲ್ ಕಟ್ ಮಾಡ್ತಾನ ಅವನು. ನಿನಗೆ ಅರ್ಥ ಆಗುವ ಹಾಗೆ, ಅವನಿಗೆ ಅರ್ಥ ಆಗುವಾಗ ನೀನು ಹೇಳಿದ್ರೆ ನಾಳೆ ಅವನೇ ನಿನ್ನನ್ನು 10 ವೇಗದಿಂದ ಮುಂದೆ ಕಳಿಸ್ತಾನೆ. ಅದು ರಬ್ಬರ್ ಬ್ಯಾಂಡ್ ತರ ಬಿಟ್ರೆ ಸೀದಾ ಅಲ್ಲಿಗೆ ಹೋಗುದು. ಯಾವ್ದೋ ಒಂದು ಇರುವೆಗೆ ಅಮೆರಿಕಕ್ಕೆ ಹೋಗ್ಬೇಕಿತ್ತಂತೆ, ಅದಕ್ಕೆ ಎಲ್ಲಿ ಟಿಕೆಟ್ ಇಲ್ಲ, ವೀಸಾ ಇಲ್ಲ, ಟ್ರಂಪ್ ಅಣ್ಣ ಅಂತ ಬಿಡುದು ಇಲ್ಲ. ಈಗ ಯಾವನೊಬ್ಬ ತಿಂಡಿ ಡಬ್ಬೆಯೊಳಗೆ ಸಿಕ್ಕಾಕೊಂಡಿತ್ತು, ಟಿಕೆಟೇ ಇಲ್ಲ, ವೀಸಾ ಇಲ್ಲ, ಅಲ್ಲಿ ಬಾಗಿಲು ತೆಗೆದು ಅವನಿಗೆ ಗೊತ್ತಿಲ್ಲ ಅಂತ ತೆಗೆದು ಹೊರಗಿಟ್ಟ ಇರುವೆ ಅಲ್ಲಿಂದ ಹಿಡಿದು ಹೋಯ್ತು. ಹೋಗ್ಬೇಕು ಅಂತ ದೇವರು ಸಂಕಲ್ಪ ಮಾಡಿ ಒಬ್ಬ ಗುರುವನ್ನು ಕೊಟ್ರೆ 2 ನಿಮಿಷದಲ್ಲಿ ಹೋಗುತ್ತೆ. ಅದೇ ಹೋಗೋದಕ್ಕೆ ಅವಕಾಶ ಇಲ್ಲ ಅಂತ ಆದ್ರೆ ಅವನು ಎಷ್ಟು ಹೋದ್ರೂ ಸುತ್ತಿ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾನೆ. ಅದರಿಂದಾಗಿ ನಮಗೆ ಹೋಗಬೇಕಾದ ಎಚ್ಚರ ನಮ್ಗಿದೆ ಅಂತ ಎಲ್ರಿಗೂ ಇರುತ್ತೆ ಅಂತ ಯೋಚನೆ ಮಾಡಬಾರ್ದು. ನಿಧಾನಕ್ಕೆ ಆ ಕೆಲಸವೂ ಕೂಡ ದೇವರ ಕೆಲಸವೇ. ಸಮಾಧಾನದಿಂದ ಅವರನ್ನ ಸರಿಯಾದ ದಾರಿಯಲ್ಲಿ ನಾವು ಕರ್ಕೊಂಡು ಹೋಗುದು ಕೂಡ ಭಗವತ್ ಕೆಲಸವಲ್ಲ. 10 ಜಪ ಕಮ್ಮಿ ಆಯ್ತು ಅಂತ ಯೋಚನೆ ಮಾಡಬೇಡ. ಅವನು 10 ದಿನ ಚೆನ್ನಾಗಿ ನಿನ್ ಜೊತೆಗಿದ್ದು ಬಾಳಿ ಮುಂದೆ ಇಡೀ ಜೀವನ ಚೆನ್ನಾಗಿ ಕಳಿತಾನಲ್ಲ, ಅದ್ರಷ್ಟು ಪುಣ್ಯ ನಿನಗೆ ಇದೆ. ನೀನು 10 ಜಪ ಮಾಡಿದ್ರೆ ಆ ಜಪದ ಮಾತ್ರ ಪುಣ್ಯ ಬರ್ತಿತ್ತು. ಅವನು ಇಡೀ ಜೀವನವನ್ನು ಅದರಲ್ಲಿ ಅದೇ ದಾರಿಯಲ್ಲಿ ಕಳಿತಾನೆ ಅಂದ್ರೆ ಅವನಿಟ್ಟ ಪ್ರತಿ ಹೆಜ್ಜೆಯ ಒಳ್ಳೆಯ ಪುಣ್ಯವು ನಿನಗೊಂದು ಪಾಲಿದೆ. ಅದು ಅವನ ಪಾಲಲ್ಲಿ ಒಂದು ತುಂಡು ಬರುದಲ್ಲ, ಅದು ಬೋನಸ್. ನಾವು ಯಾರಿಗೆ ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅಯ್ಯೋ ಅದ್ರ ಒಳ್ಳೆ ನಾವು ಪಾಲ್ ಕಳ್ಕೊಳ್ತೀವ ಅಂತ ಯೋಚನೆ ಮಾಡ್ಬೇಕಾಗಿಲ್ಲ. ನಮ್ಗೆ ಬೇರೆನೆ ಒಂದು ಎಕ್ಸ್ಟ್ರಾ ಪಾಲ್ ಇರುತ್ತೆ. ದೇವ್ರು ಯಾವತ್ತೂ ಕೂಡ ತುಂಬಾ ಉದಾರಿ ಈ ವಿಷಯದಲ್ಲೆಲ್ಲ. ಅವ್ರಿಗೆ ಸಿಗುದ್ರಲ್ಲಿ ನಮ್ಗೆ ಕೊಡುದಿಲ್ಲ, ಅಥವಾ ನಮ್ಗೆ ಸಿಗುದ್ರಲ್ಲಿ ಇನ್ನೊಬ್ನಿಗೆ ಕೊಡುದಿಲ್ಲ. ನಮ್ಗೆ ಕೊಡುದನ್ನು ಕೊಟ್ಟು ಅವ್ರಿಗೆ ಕೊಡುದನ್ನು ಕೊಡ್ತಾನೆ. ಅಲ್ಲಿ ಎರಡೂ ನಮ್ಗೆ ಕೊಡ. ಅಷ್ಟಾಸೆ ಪಟ್ರೆ ಏನು ಸಿಗಲ್ಲ. ಸ್ವಲ್ಪ ತಾಳ್ಮೆ ಬೇಕು. ನಮ್ದೇ ಸಿಗಬೇಕು ಅಂತ ಎಷ್ಟು ಕಷ್ಟ ಇದೆ, ಅಂಥದ್ರಲ್ಲಿ ಅದು ಸಿಗಬೇಕು ಅಂತ ಏನ್ ಆಸೆ. ಕಟ್ತಾನೆ, ಕಾಯ್ಬೇಕಷ್ಟು. ನನ್ನ ಈ ಅಭಿಪ್ರಾಯವನ್ನು ಯಾರು ಅರ್ಥ ಮಾಡಿಕೊಂಡು ಚೆನ್ನಾಗಿ ಬದುಕನ್ನು ನಡೆಸ್ತಾನೋ, ಶ್ರದ್ಧಾವಂತನಾಗಿ ಅಸೂಯೆ ಪಡದೆ ನಾನು ಹೇಳಿದ ಮಾತಿನಲ್ಲಿ ವಿಶ್ವಾಸ ಇಟ್ಟು ಮುನ್ನಡೀತಾನೋ, ಅವನು ನನಗೆ ತುಂಬಾ ಇಷ್ಟ. ಮತ್ತು ಅವನು ಖಂಡಿತವಾಗಿಯೂ ಬಿಡುಗಡೆಯ ದಾರಿಯನ್ನು ಮುಟ್ಟುತ್ತಾನೆ. ಆದ್ರೆ ಯಾರು ನಾನು ಇಷ್ಟು ಬಿಡಿಸಿ ಹೇಳಿದ ಮೇಲೂ ಯೋ ಅಭ್ಯಸೂಯಂತಿ, ಈ ವಿಷಯದಲ್ಲಿ ಅಸೂಯೆ ತೋರಿ ನನ್ನ ಮಾತುಗಳನ್ನು ನಿರಸ್ಕಾರ ಮಾಡ್ತಾನೆ, ನಾನು ಸರ್ವೋತ್ತಮ ಅಂತ ಹೇಳಿದ ಮಾತನ್ನು ನಿರಾಕರಣೆ ಮಾಡ್ತಾನೆ, ನಾನೇ ಎಲ್ಲ ಅಂತ ಅಭಿಮಾನದಿಂದ ಅಹಂಕಾರದಿಂದ ತನ್ನನ್ನೇ ಸರ್ವಸ್ವ ಅಂತ ಭಾವಿಸ್ತಾನೆ, ಅಂಥವನ ತಿಳಿವಿಗೆ ದೇವರೇ ಗತಿ. ಏನು ಮಾಡ್ಲಿಕ್ಕಾಗಲ್ಲ. ಸರ್ವಜ್ಞಾನ ವಿಮೂಢಾನ್, ಎಲ್ಲ ರೀತಿಯ ಜ್ಞಾನದಿಂದ ವಿಮೂಢರಾದ ಅವರು ನಷ್ಟಾನ್, ಅವ್ರು ಕಳೆದೋದ್ರು ಅಂತ ಇಟ್ಕೋ. ಅವ್ರು ಸಿಗಲ್ಲ, ಅವರಿಗೆ ಸಿಗಲ್ಲ. ಅವರು ಬೇರೆಯವ್ರಿಗೆ ಬಿಡಿ. ನನಗೆ ನಾನು ಏನು ಅಂತ ಗೊತ್ತಾದ್ರೆ ಕನಿಷ್ಠ ಪಕ್ಷ ನಾಳೆ ವಾಪಸ್ಸು ಮರಳಿ ಬರ್ಲಿಕ್ಕಾಗುತ್ತೆ. ಕೋಮ ಕೊಟ್ಟೋದ್ರೆ ಯಾರಿಗೂ ಉಪಯೋಗ ಇಲ್ಲ. ಬೇರೆಯವರಿಗೆ ನಮ್ಮ ಅಗತ್ಯ ಇಲ್ಲ, ನಮಗೆ ನಾವೇ ಗೊತ್ತಿಲ್ಲದೆ ಉಪಯೋಗ ಇಲ್ಲ. ಒಟ್ಟು 100 ವರ್ಷ ಬದುಕುತ್ತೇವು. ತಗೊಂಡು ಏನ್ ಮಾಡುದು? ಆಯುಷ್ಮಾನ್ ಭವ ಅಂತ ಯಾರೋ ಹೇಳಿದ್ದಂತೆ. 100 ವರ್ಷ ಬದುಕ್ತಾನೆ ಹೀಗೆ ಬೆಡ್ಡಲ್ಲೇ, ಕೊನೆಯವರೆಗೂ ಹಿಂಗೆ ಇರ್ತಾನೆ ಅಂತ. ಹೀಗೆ ಇಂದ್ರಿಯಗಳ ಅಪೇಕ್ಷೆಗಾಗಿ ಮನುಷ್ಯ ಅನೇಕ ರೀತಿಯ ಆಸೆಗಳನ್ನ, ವಿರೋಧಗಳನ್ನ ಕಟ್ಟಿಕೊಂಡು ಬರ್ತಾ ಇರ್ತಾನೆ. ಅವುಗಳು ನಮಗೆ ಶತ್ರುಗಳಂತೆ ಕೆಲಸ ಮಾಡ್ತವೆ. ಯಾರು ಅವುಗಳ ವಶಕ್ಕೆ ಒಳಗಾಗದೆ ತನ್ನ ಬದುಕನ್ನ ಸ್ವಧರ್ಮದ ಹಿನ್ನೆಲೆಯಲ್ಲಿ, ಅದರಲ್ಲಿ ದೋಷ ಇದ್ರೂ ಕೂಡ ಮಾಡಬೇಕು. ನಾನು ಮಾಡುವ ಕೆಲಸದಲ್ಲಿ ವಿಗುಣ, ಗುಣ ಕಮ್ಮಿ ಇದ್ರೂ ಕೂಡ ಈಗ ಅದನ್ನ ಮಾಡೋದ್ರಿಂದ ನಷ್ಟ ಉಂಟಾಗುವುದಿಲ್ಲ. ಸ್ವನುಷ್ಠಿತಾತ್, ಚೆನ್ನಾಗಿ ಇದೆ, ಭಾರಿ ಅದರಲ್ಲಿ ಹೆಸರು ಬಂತು, ಪ್ರತಿಷ್ಠೆ ಬಂತು, ಪ್ರಸಿದ್ಧಿ ಬಂತು, ಏನೇ ಬಂದಿದ್ರು ಕೂಡ ಅದು ಪರಧರ್ಮವಾಗಿದ್ರೆ ಆ ಬೆಲೆ ಸ್ವಧರ್ಮದ ಬೆಲೆಯ ಮುಂದೆ ಏನೂ ಅಲ್ಲ. ಅದು ಸೊನ್ನೆನೆ. ಅದರಿಂದಾಗಿ ಏನೇ ಆದ್ರೂ ನನ್ನ ಜೀವ ಸ್ವಭಾವಕ್ಕೆ ಹೊಂದುವಂತಹ ವ್ಯವಸ್ಥೆಯಲ್ಲಿ ನಿಧನಂ, ಸಾವು ಅನ್ನೋದು ಕೂಡ ಶ್ರೇಯಸ್ಕರ. ಪರಧರ್ಮವು ಭಯಾವಹ, ಪರಧರ್ಮದಲ್ಲಿ ಯಾವತ್ತಿಗೂ ಕೂಡ ಬೆಲೆ ಇಲ್ಲ. ಅರ್ಜುನ ಹೇಳ್ತಾನೆ, ತುಂಬಾ ಪ್ರಯತ್ನ ಪಟ್ಟೆ, ಎಲ್ಲ ಆಯ್ತು, ಆದ್ರೆ ಇನ್ನೇನು ಅಲ್ಲಿ ಹೋಗಿ ಮುಟ್ಟಬೇಕು ಅನ್ನೋಷ್ಟ್ರಲ್ಲಿ ಜಾರಿ ಬಿದ್ದೆ, ಮುಟ್ಲೇ ಇಲ್ಲ, ಹೋಗ್ಲಿಕ್ಕೆ ಆಗ್ಲಿಲ್ಲ, ಕಾಲು ಮುರಿದೋಯ್ತು, ನನ್ನನ್ನ ಟೂರ್ನಿಯಿಂದನೇ ಹೊರಗೆ ಬಿಟ್ಬಿಟ್ರು. ಅಂದ್ರೆ ನಾನು ಫೇಲ, ಎಲ್ರಿಗಿಂತ ಫಸ್ಟ್ ಇದ್ದೆ, ಎಡವಿ ಬಿದ್ದೆ, ಕೊನೆಗೆ ಇನ್ನೇನು ಅಲ್ಲಿ ಮುಟ್ಬೇಕು, ಇಲ್ಲಿ ಬಿದ್ದೆ, ಎಲ್ಲ ನನ್ನನ್ನು ಪಾಸ್ ಆಗೋದ್ರು, ನನ್ನ ಟೂರ್ನಿಂದ ಹೊರಗೆ ಹಾಕಿದ್ರು. ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಿತ್ತು, ಹೇಳ್ಲಿಕ್ಕೆ ಆಗ್ಲಿಲ್ಲ ಅಂತ ನಾನು ಬಿಟ್ಬಿಟ್ರು. ಹೀಗಾಗತ್ತಾ? ನಿಮ್ಮ ಓಟದಲ್ಲಿ ಆಗ್ಬೋದು ಟೂರ್ನಿಂದ, ಯಾಕಂದ್ರೆ ಅವ್ರ ಪಾಪ ಅವ್ರದ್ದು ಸಂಸಾರ ಚಕ್ರ ಅಲ್ಲ, ಅದು ಇರುದೇ ಒಂದು ರೌಂಡ್, ಅಷ್ಟಕ್ಕೆ ಮಾತ್ರ ಅವ್ರ ವ್ಯವಸ್ಥೆ ಇರೋದು. ಇಲ್ಲಿ ಹಾಗಾಗುದಿಲ್ಲ. ಇಲ್ಲಿ 2 ಅಂಶಗಳನ್ನ ಕೃಷ್ಣ ಇನ್ನೊಂದು ಮುಖ್ಯವಾಗಿ ಕೇಳಿದ್ದೇನು ಅಂದ್ರೆ, ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಇಷ್ಟವೇ ಇಲ್ಲ ಆ ತಪ್ಪು ಕೆಲಸ ಅಥವಾ ಆ ಜೀವನಕ್ಕೆ ಹೊಂದುವ ಅಂಶವೇ ಇಲ್ಲ ಅಲ್ಲಿ ನನಗೆ, ಆದ್ರೂ ನನ್ನನ್ನ ಅದು ಪ್ರಕೃತಿ ಒತ್ತಾಯ ಮಾಡುತ್ತೆ, ಪರಿಸ್ಥಿತಿಗಳು ನನ್ನನ್ನ ಕಟ್ಟಿ ಹಾಕಿ ಆ ಕೆಲಸದಲ್ಲಿ ತೊಡಗಿಸುತ್ತೆ. ನನ್ನ ಕತೆ ಏನು?
ಅದಕ್ಕೆ ಡೈರೆಕ್ಟ್ ಆಗಿ ಹೇಳಲಿಲ್ಲ. ಏನು ಹೇಳ್ದ ಅಂದ್ರೆ, ನೀನು ಹೇಳಿದ ವಿಷಯ ಅರ್ಥ ಆಯ್ತು, ಎರಡು ಅಂಶ ಇದೆ ಅದರಲ್ಲೂ ಕೂಡ. ಅಂದ್ರೆ ನಮ್ಮ ನಿಯಂತ್ರಣ ಇಲ್ಲದೆ ಆಗುದು, ನಾವು ಒಳಗಿನಿಂದ ಸ್ವಲ್ಪ ಆಯ್ತು ಇರ್ಲಿ ಆದ್ರೆ ಒಳ್ಳೇದೆ ಅಂತ ಒಂದು ಸಣ್ಣ ಅಪೇಕ್ಷೆಯು ಅದರೊಳಗೆ ಸೇರ್ಕೊಳ್ಳುತ್ತೆ. ಹಾಗೆ ಸೇರಿಕೊಂಡ್ರೆ ಅದು ದೋಷ. ಹಾಗೆ ಸೇರಿಕೊಳ್ಳದೆ ಅವನು ಹೊರಗೆ ಇದ್ರೆ ಅದು ಅವನಿಗೆ ಸರಿ ಮಾಡುತ್ತೆ ಅವನೊಂದು ದಾರಿ. ಯಾಕಂದ್ರೆ ಅದು ಅನಿವಾರ್ಯ ಆಗ್ಬೇಕಿತ್ತು, ಆಯ್ತಷ್ಟೇ. ಆದ್ರೆ ಯಾವಾಗ ಅವನಿಗೆ ಅದರ ಬಗ್ಗೆ ಪ್ರಜ್ಞೆ ಬಂದು ಇದು ತಪ್ಪು 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 ಅಂತ ಒಳಗಿನಿಂದ ತುಂಬಾ ಕುದಿ ಇರುತ್ತೆ, ಹೇಳೋದು ಹೊರಗೆ ಹಾಕುತ್ತೆ, ಅದೇ ತಾನಾಗಿ ಅವನಿಗೆ ಹೊರಗೆ ಹಾಕುತ್ತೆ. ಆದ್ರೆ ಸಾಮಾನ್ಯ ಏನಾಗುತ್ತೆ ಅಂದ್ರೆ, ಈ ಕಾಮೇಶ ಕ್ರೋಧೇಶ ರಜೋಗುಣ ಸಮುದ್ಭವ, ಈ ರಜೋಗುಣದ ಪ್ರಭಾವ ಏನು ಅಂದ್ರೆ, ನಮಗೆ ಗೊತ್ತಿಲ್ಲದೆ ಒಳಗಿನಿಂದ ಒಂದು ಆತ್ಮಾನಂದ ಕೊಡ್ತಾ ಇರುತ್ತೆ ತಪ್ಪು ಕೆಲಸ ಆಗುವಾಗ್ಲು. ಹೊರಗಿಂದ ಇಷ್ಟೇ ಇರಲ್ಲ ಒಂದ್ಸಲ, ಆದ್ರೆ ಒಳಗಿನಿಂದ ಆಗ್ಲಿ ಏನೋ ಇಷ್ಟರಲ್ಲೇ ಏನೋ ಒಂದು ಸಿಕ್ತಲ್ಲ, ಇದಾದ್ರೂ ಸಂತೋಷ ಆಯ್ತು ಅಂತ ಒಳಗಿನಿಂದಲೇ ನಾವು ಅದರಲ್ಲಿ ಎಂಜಾಯ್ ಮಾಡ್ತಿರ್ತೇವೆ. ಹಾಗಾದಾಗ ಅದು ಗಂಟು ಬಿತ್ತು. ಇಲ್ಲ ಅವನು ಒಳಗಿನಿಂದಲೂ ಇಷ್ಟಪಡಲ್ಲ, ಹೊರಗಿನಿಂದನೂ ಅವನಿಗೆ ಅದರ ಬಗ್ಗೆ ಅಪೇಕ್ಷೆ ಇರಲಿಲ್ಲ, ಅಂತ ಸ್ಥಿತಿಯಲ್ಲಾದಾಗ ಅದು ಅವನನ್ನ ಆ ಪಶ್ಚಾತ್ತಾಪ ಅನ್ನೋದು ಆ ಸುಳಿಯಿಂದ, ಆ ಸಂಕೋಲೆಯಿಂದ ಅವನನ್ನು ಬಿಡಿಸಿ ಹೊರಗೆ ತರುತ್ತೆ. ಈ ಎಲ್ಲ ತಪ್ಪುಗಳಾಗುವುದಕ್ಕೆ ಪ್ರಧಾನವಾದ ಅಂಶ ಯಾವುದು ಅಂದ್ರೆ ಇಂದ್ರಿಯಾಣಿ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನಂ. ಈ ಕಾಮದ ಅಧಿಷ್ಠಾನ ಯಾವುದು ಅಂದ್ರೆ, ಬಯಕೆಗಳನ್ನ ಗರಿಗೆ ಧರಿಸುವುದು ಯಾವುದು ಅಂದ್ರೆ ಇಂದ್ರಿಯಗಳು. ಆ ಇಂದ್ರಿಯಗಳ ಜೊತೆಗೆ ಮನಸ್ಸು. ಇನ್ನು ಕೆಲವೊಮ್ಮೆ ಬುದ್ಧಿಯೇ ಕೆಟ್ಟಬಿಟ್ಟಿದ್ರೆ ಬುದ್ಧಿ ಕೂಡ ಒಟ್ಟು ಈಗೋ ಆಯ್ತು, ಅದರಿಂದನೇ ನನಗೆ ಒಳ್ಳೇದಾಗುತ್ತೆ ಅಂತ ಬಿಗಿಯಾಗಿ ನಂಬಿಕೆ ಬಂದ್ಬಿಟ್ಟಿರುತ್ತೆ ಬುದ್ಧಿಗೆ. ಇದೇ ಸರಿ, ನೀವೇನೇ ಹೇಳಿ, ನಿಮ್ಮ ಅನುಭವ ಅದು ನಿಮ್ಗಿರ್ಲಿ. ನನ್ನ ಅನುಭವದಲ್ಲಿ ಜೀವನದಲ್ಲಿ ದುಡ್ಡಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಅಥವಾ ನನ್ನ ಅನುಭವದಲ್ಲಿ ಪ್ರತಿಷ್ಠೆ ಬೇಕು, ಪ್ರತಿಷ್ಠೆ ಇಲ್ಲ ಅಧಿಕಾರ ಇಲ್ಲ ಅಂದ್ರೆ ಅವನ ಜೀವನದಲ್ಲಿ ಬದುಕಲ್ಲ. ಅವರೆಲ್ಲ ನಷ್ಟವಾಗಿ ಹೋಗ್ತಾರೆ ಅಂತ ಅವನಿಗೊಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಬಿಡಿ, ಅದನ್ನ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಆ ಎಕ್ಸ್ಪೀರಿಯನ್ಸ್ ನ ವ್ಯವಸ್ಥೆಯನ್ನ ಎಲ್ಲರ ಮೇಲೂ ಹಾಗೆ ಹೇಳ್ತಿರ್ತಾನೆ. ಬೇರೆಯವ್ರು ನೋಡಿ ಅಪ್ಪ ಹೀಗ್ ಬದುಕಿದ್ದಾರೆ, ಹೀಗೂ ಇದ್ದಾರೆ ಜೀವನದಲ್ಲಿ, ಅವನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಆ ರೀತಿ ಬುದ್ಧಿ ಈ ಕಾಮದ ಅಧಿಷ್ಠಾನ, ಬಯಕೆಗಳನ್ನ ಸೆಳೆದು ಹಿಡಿದಿರುತ್ತೆ. ಏತೈರ್ ವಿಮೋಹಯತ್ಯೇಷಃ. ಆಗ ಏನಾಗುತ್ತೆ, ಜ್ಞಾನಮಾವೃತ್ಯ ದೇಹಿನ. ಈ ಕಾಮ ಏನ್ ಮಾಡುತ್ತೆ ಅಂದ್ರೆ, ನಮ್ಗೆ ಎಲ್ಲ ಕೇಳಿದ ಒಳ್ಳೆಯ ವಿಷಯಗಳನ್ನು ಕೂಡ ಮುಚ್ಚಿ ಹಾಕ್ಬಿಡುತ್ತೆ. ನಮ್ಗೆ ಅದಾಗ ನೆನಪಾಗ್ಲಿಕ್ಕೆ ಬಿಡಲ್ಲ, ನಮ್ಗಾಗ ಅದರ ಯೋಚನೆ ಬರ್ಲಿಕ್ಕೆ ಬಿಡಲ್ಲ. ಈ ಪರಿಸ್ಥಿತಿಯಿಂದ ಬದುಕು ಹೈರಾಣಾಗುತ್ತೆ. ಇಷ್ಟು ಹೇಳಿ ಕ್ರಮವಾಗಿ ಗೆಲ್ಬೇಕು ಅಂದ್ರು. ಒಂದೇ ಸರ್ತಿ ಎಲ್ಲವನ್ನು ಗೆಲ್ಲಿಕ್ಕಾಗುದಿಲ್ಲ. ಹೇಗೆ ಕ್ರಮ ಅಂದ್ರೆ, ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಮ್ಮನ ಮನಸ್ಸಸ್ತು ಪರಾಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರ. ಇದು ಎರಡು ಅಂಶಗಳನ್ನೇ ಹೇಳುತ್ತೆ. ಒಂದು ಇಂದ್ರಿಯಗಳ ಮತ್ತು ಅದರ ಒಟ್ಟು ವ್ಯವಸ್ಥೆಯ ಏರಿಳಿತ. ಅದು ವ್ಯವಸ್ಥೆಯದ್ದು ಮಾತ್ರ ಅಲ್ಲ, ವ್ಯವಸ್ಥೆಯನ್ನ ನಿಯಂತ್ರಿಸುವ ದೇವತೆಗಳ ತಾರತಮ್ಯವನ್ನು ಹೇಳ್ತಾ ಇದೆ. ಕೇವಲ ವಸ್ತುವಿಗಿಂತ ಇಂದ್ರಿಯ ಶ್ರೇಷ್ಠ, ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಆತ್ಮ ಶ್ರೇಷ್ಠ, ಆತ್ಮ ಪರಮಾತ್ಮ ಶ್ರೇಷ್ಠ. ಈ ವಿಷಯ ಆ ಪರಮಾತ್ಮ ಶ್ರೇಷ್ಠ ಅನ್ನೋಲ್ಲಿ ನಮ್ ಪ್ರಾಬ್ಲಮೇ ಇಲ್ಲ, ಕರೆಕ್ಟ್ ಹಾಗೆ ಅರ್ಥ ಆಗುತ್ತೆ. ಆದ್ರೆ ಈ ಇಂದ್ರಿಯಾಣಿ ಇತ್ಯಾದಿಗಳೆಲ್ಲ ತಕ್ಷಣ ಗೊತ್ತಾಗ್ಲಿಲ್ಲ. ಅದಕ್ಕೆ ಅದು ಎರಡೂ ಅಂಶದಲ್ಲಿ ಇದನ್ನೇ ಇಂದ್ರಿಯಾಣಿ ಹಯಾನಹೋ ಇಂದ್ರಿಯಭ್ಯ ಪರಮ್ಮನಃ ಅಂತ ಕಠದಲ್ಲೂ ಇದೇ ಮಾತು ಒಂದು ಶಬ್ದದ ಆಚೆ ಈಚೆಯಿಂದ ವಿವರಣೆ ಬಂದಿದೆ. ಅದರಿಂದಾಗಿ ಇದು ಉಪನಿಷತ್ತಿನ ಸಾರ ಅಂತ ಹೇಳಿದ್ದು. ಇಂದ್ರಿಯಾಣಿ ಅಂತಂದಾಗ ಕಣ್ಣು, ಮೂಗು, ಬಾಯಿ, ನಾಲಗೆ ಅಥವಾ ಚರ್ಮ ಮತ್ತು ಮೂಗು, ಈ 5ಕ್ಕೆ ಸಂಬಂಧಪಟ್ಟಂತೆ ಸೂರ್ಯ, ಚಂದ್ರ, ಅಶ್ವಿದೇವತೆಗಳು, ಬುಧ ಮತ್ತು ಕುಬೇರ, ಈ 5 ಜನರನ್ನ ಮೀರಿ ಅದರ ಅಂದ್ರೆ ಈಗ ನಾವು ಅದಕ್ಕಿಂತ ಮೊದ್ಲಿದ್ ಬರ್ಬೇಕಿತ್ತು ವಿಷಯಗಳು: ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. ಈ ಮಣ್ಣಿನಲ್ಲಿ ಧರ, ನೀರಿನಲ್ಲಿ ವರುಣ, ಬೆಂಕಿಯಲ್ಲಿ ಅಗ್ನಿ, ಗಾಳಿಯಲ್ಲಿ ಪ್ರವಾಹ, ಆಕಾಶದಲ್ಲಿ ಗಣಪತಿ. ಈ 5 ಜನರನ್ನ ಮೀರಿ ಇಂದ್ರಿಯಗಳಿವೆ. ಯಾಕೆಂದ್ರೆ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತೆ ಅವನ ಹೆಂಡತಿಯರೇ ಪ್ರಧಾನವಾಗಿ ರುದ್ರನ ಹೆಂಡತಿ, ಶೇಷನ ಹೆಂಡತಿ ಮತ್ತು ಗರುಡನ ಹೆಂಡತಿ. ಇವರನ್ನ ಮೀರಿ ಮನಸ್ಸಿಗೆ ಬಂದಾಗ ಗರುಡ ಶೇಷ ರುದ್ರರು. ಈ ಗರುಡ ಶೇಷ ರುದ್ರನ ಮೀರಿಸಿ ನಿಂತವಳು ಬುದ್ಧಿ ತತ್ವಾಭಿಮಾನಿನಿಯಾದ ಸರಸ್ವತಿ ಅಥವಾ ಭಾರತಿ, ಇಬ್ರು ಆಗ್ತಾರೆ. ಅವರನ್ನ ಮೀರಿ ಬಂದ್ರೆ ಪ್ರಾಣ ಅಂದ್ರೆ ಬ್ರಹ್ಮ, ಅಂದ್ರೆ ಜೀವದ ಅಭಿಮಾನಿ, ಜೀವ ಕಲಾಭಿಮಾನಿ. ಅವನನ್ನು ಮೀರಿ ಬಂದದ್ದು ಭಗವಂತ ಅಂದ್ರೆ ಅಂತರ್ಯಾಮಿ. ಈ ಇಷ್ಟು ವ್ಯವಸ್ಥೆಯನ್ನ ಪರತಸ್ತು ಸಹ ಯೋ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯ ಆತ್ಮಾನಂ ಆತ್ಮನ.
ತನ್ನನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಿದಾಗ, ಈ ಪ್ರಕೃತಿಗಿಂತ ಪರವೆನಿಸಿದ ಪರಮಾತ್ಮನಲ್ಲಿ ತನ್ನ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ತಾನು ಸಮರ್ಪಿಸಿಕೊಂಡಾಗ ಆಗ ಅವನಿಗೆ ಶತ್ರುವಿನಿಂದ ಬಿಡುಗಡೆ ಆಗುತ್ತೆ. ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಬಯಸಿದ ರೂಪ ತೊಟ್ಟು ಬರುತ್ತೆ. ನಾವು ಇಲ್ಲಿಂದ ಒಂದ್ ಕಡೆಯಿಂದ ಗೆಲ್ತೇವೆ, ಆದ್ರೆ ಅದು ಇನ್ನೊಂದ್ ಕಡೆಯಿಂದ ನಮ್ಮನ್ನು ಸೋಲ್ಸುತ್ತೆ. ನಾವು ಇಲ್ಲಿಂದ ಗೆದ್ವಿ 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 ಅಂತ ಅನ್ಕೊಂಡ ಗೆದ್ವಿ ಅನ್ನೋದೊಂದಿದೆಯಲ್ಲ, ಅದು ಸೋಲಿಸ್ಬಿಡುತ್ತೆ. ಬೇಡ 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 ಅಂತ ಇರ್ತೇವಲ್ಲ, ಈಚೆಯಿಂದ ಒಳಗಿನಿಂದ ನಿಧಾನಕ್ಕೆ ಬಂದದ್ದನ್ನು ಸ್ವೀಕರಿಸಿ ಸೋತ್ ಹೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ಇಲ್ಲಿ ಬೇಡ ಅಂತ ಹೇಳಿರ್ತಾನೆ, ಅದು ಇನ್ನೊಂದ್ ಕಡೆಯಿಂದ ಬರುತ್ತೆ. ತಾನಾಗಿ ಬಂದ್ರೆ ಇರ್ಲಿ. ಯಾರೋ ಒಬ್ರು ಕೇಳಿದ್ರಂತೆ, ಸರ್ ನಾನು ಏನೋ ಪದಾರ್ಥ ಕಾಶಿಯಲ್ಲಿ ಬಿಟ್ಟು ಬಂದಿದ್ದೇನೆ, ಬಿಟ್ಟು ಬಂದ್ಬಿಟ್ಟಿದ್ದಾನೆ ಪುಣ್ಯಾತ್ಮ. ಎಲ್ಲೂ ಆದ್ರೂ ಅದೇ ಹಾಕ್ತಾರೆ ಸ್ವಾಮಿ. ಆಯ್ತು, ನೀವಾಗಿ ದುಡ್ಡು ಪ್ರಸಾದ ಆದ್ರೆ ತಿನ್ಬೋದು, ನೀವಾಗಿ ಮನೆಯಲ್ಲಿ ತಂದು ತಿನ್ಬಾರ್ದು. ಯಾರಾದ್ರೂ ಇನ್ನೊಬ್ರು ಮನೆಗೆ ಹೋದಾಗ ಬಡಿಸಿದ್ರೆ ತಿನ್ಬೋದು, ಏನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರಂತೆ. ಅಂದ್ರೆ ಅವರಿಗೆ ತಿನ್ಬೇಕು ಅಂತ ಅಪೇಕ್ಷೆಯಿಂದ ಬಂದು ಕೇಳಿದ್ದು ಪಾಪ ಅವರು. ನಾನು ಎಲ್ಲೋದ್ರು ಅದನ್ನೇ ಮಾಡ್ತಾರೆ, ಏನ್ ಮಾಡುದಾಚಾರೆ? ಅಲ್ಲ, ಬಿಡುವಾಗ ಅದೇ ನಿಶ್ಚಯ ಮಾಡಿ ಬಂದದಲ್ಲ, ಇನ್ನು ಎಲ್ಲಿ ಬಂದ್ರು ತಿನ್ನಲ್ಲ ಅಂತ ನಿಶ್ಚಯ ಮಾಡಿ ತಾನೇ ಬಂದಿದ್ದು. ಅದು ಬಂದ್ಮೇಲೆ ಈಗ ಸಮಸ್ಯೆ ಅಂತ ಯಾಕೆ ಹೇಳುದು ಅದನ್ನ? ಅಂದ್ರೆ ಅವನಿಗೆ ತಿನ್ಬೇಕು ಅಂತ ಏನಾದ್ರೂ ಒಂದು ದಾರಿ ತೋರಿಸಿ ಅಂತ ಹೇಳಿಕ್ ಹೋದವನು. ಆಯ್ತಪ್ಪ, ನೀನು ಕೊಂಡ್ಕೊಂಡು ತಿನ್ಬೇಡ, ಕೊಟ್ಟು ತಿಂದ್ರೆ ತಿಂದ್ಬಿಡು. ಅವನಿಗೆ ಹಬ್ಬ, ಈಗ ಅದು ತಿನ್ಲಿಕ್ಕೆ ಆಯ್ತಲ್ಲ, ಬಿಟ್ಟು ಬಂದಪ್ಪ, ಯಾಕೆ ಈ ಕಾಶಿ ದೇವ್ರು ಯಾಕಾದ್ರೂ ಅಲ್ಲಿ ಕೂತು ನನ್ನ ಹತ್ರ ಎಳ್ಸ್ಕೊಂಡ್ಬಿಟ್ನು, ಎಲ್ಲ ಹೇಳಿಸ್ಕೊಂಡ್ಬಿಟ್ನು ಅಂತ ದೇವ್ರಿಗೆ ಶಾಪ ಆಗೋದ್ ಬೇಡ, ಕೊನೆಗೆ ತಿಂದಾದ್ರೂ ಸಂತೃಪ್ತಿ ಪಡ್ಲಿ ಅಂತ ಹೇಳ್ಬೇಕಾಯ್ತು. ಅಂದ್ರೆ ಆತರ ನಮಗೆ ಈ ಬಯಕೆಗಳು ಹೇಗೋ ಒಂದು ಕಡೆ ಒಳಗಿನಿಂದ ನಮ್ಮನ್ನ ಎಳೆದು ಬಿಡುತ್ತೆ. ಅದರಿಂದಾಗಿ ಈ ರೀತಿಯಾಗಿ ವಿಷಯ ಪದಾರ್ಥಗಳಿಗಿಂತ ಇಂದ್ರಿಯಗಳು ದೊಡ್ಡವು, ಇಂದ್ರಿಯಗಳಿಗಿಂತ ಮನಸ್ಸು ದೊಡ್ಡದು, ಮನಸ್ಸಿಗಿಂತ ಬುದ್ಧಿ ದೊಡ್ಡದು, ಬುದ್ಧಿಗಿಂತ ನಮ್ಮ ಜೀವಶಕ್ತಿ ದೊಡ್ಡದು, ಜೀವಶಕ್ತಿಗಿಂತ ಅಂದ್ರೆ ಜೀವಶಕ್ತಿ ಅಂದ್ರೆ ನಾವು ಅಂತಲ್ಲ, ಈ ಜೀವ ಕಲೆಯನ್ನ ಅಭಿಮಾನದಿಂದ ನಿಯಂತ್ರಿಸುವ ಚತುರ್ಮುಖ. ಅಲ್ಲಿ ಈಗ ಇಲ್ಲಿ ಇಂದ್ರ ಮೊದಲಾದವ್ರನ್ನ ಹೇಳು ಅವ್ರಿಗಿಂತ ನಾನ್ ದೊಡ್ಡದು ಅಂತ ಹೇಳಿದ್ದಲ್ಲ, ನನ್ನ ಜೀವಕಲೆಯನ್ನು ನಿರ್ವಹಿಸುವ ಚತುರ್ಮುಖ ಮಹತ್ತತ್ವಾಭಿಮಾನಿನಿ, ಅವನನ್ನು ನಿಯಂತ್ರಿಸುವಂತಹ ಭಗವಂತ ತತ್ವ, ಭಗವತ್ ತತ್ವ, ಎರಡು ಪ್ರಕೃತಿ ಪುರುಷ ಇಬ್ರು ಸೇರಿ, ಪರಮಾತ್ಮ ಮತ್ತು ಲಕ್ಷ್ಮಿ ಇಬ್ರು ಸೇರಿ ಇಡೀ ಜಗತ್ತನ್ನು ನಿಯಂತ್ರಿಸುವ ತತ್ವ ಅಂತ ತಿಳಿದು ಪ್ರತಿಯೊಂದರಲ್ಲೂ ನಾವು ಜಾಗ್ರತೆ ವಹಿಸಿದ್ರೆ ಆಗ ಇಂದ್ರಿಯಗಳು ಈ ವಿಷಯಗಳಿಗೆ ಸೋಲುವಲ್ಲಿ ಸ್ವಲ್ಪ ಎಡವಟ್ಟುಗಳು ಕಮ್ಮಿ ಆಗುತ್ತೆ, ಅಥವಾ ಆಗ ಎಚ್ಚರ ಬರುತ್ತೆ. ಬೇಡ, ಇದಕ್ಕೆ ನಾವು ಸೋಲಬಾರದು, ಇದು ನಮ್ಮನ್ನ ಸೋಲಿಸುವ ಹಾಗೆ ನಾವು ಕೈ ತಪ್ಪಬಾರದು ಅನ್ನುವ ಎಚ್ಚರಿಕೆಯನ್ನು ಕೊಡುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಬಗ್ಗದ್ದದು, ಅದಕ್ಕಲ್ಲಿ ಶಬ್ದ ಬಳಸಿದ್ದು ದುರಾಸದಂ. ಅದು ಸುಲಭದಲ್ಲಿ ಬಗ್ಗುವಂಥದ್ದಲ್ಲ. ದುರಾಸದ ಅಂದ್ರೆ ಹಿಡಿಲಿಕ್ಕೆ ಸಿಗದ್ದು, ಕಂಟ್ರೋಲಿಗೆ ಬರದ್ದು, ನಿಯಂತ್ರಣಕ್ಕೆ ಒಳಪಡದ್ದು ಅನ್ನುವ ಅರ್ಥದಲ್ಲಿ ಹೇಳಿದ್ದು. ಆದ್ರೆ ಯಾವಾಗ ಈ ಚಿಂತನೆ ನಮಗೆ ಸ್ಪಷ್ಟ ಆಗುತ್ತೋ ಆವಾಗ ಈ ಇಂದ್ರಿಯಗಳ ಹಿಡಿತಕ್ಕೆ ಬೇಕಿರುವಂತಹ ಸ್ಥೈರ್ಯ ಧೈರ್ಯಗಳು ತಾನಾಗಿ ಜೀವನಿಗೆ ಮೂಡಿ ಆ ಮೂಲಕ ಅವನ ಸಾಧನೆಯ ದಾರಿ, ಕರ್ಮದ ದಾರಿ ಸ್ಪಷ್ಟವಾಗುತ್ತೆ ಅಂತ ಇಷ್ಟು ಹೇಳಿದ್ದಲ್ಲಿಗೆ 3ನೆಯ ಅಧ್ಯಾಯ ಮುಕ್ತಾಯ ಆಯಿತು. 4ನೆಯ ಅಧ್ಯಾಯದಲ್ಲಿ ಆ ಜ್ಞಾನದ ಪರಂಪರೆಯನ್ನ ಬಿಡಿಸಿ ಹೇಳ್ತಾನೆ. ಮತ್ತೆ ನಾಳೆ 2 ಗಂಟೆಗೆ ಸರಿಯಾಗಿ ಈ 4ನೇ ಅಧ್ಯಾಯದ ಚಿಂತನೆಯನ್ನ ಯಥಾಶಕ್ತಿ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.